ನಮಸ್ಕಾರ. ಜ್ಯೋತಿಷ್ಶಾಸ್ತ್ರ ಪಾಠಕ್ಕೆ ಸ್ವಾಗತ. ಇವತ್ತಿನ ದಿನ ನಾವು ಪಿತೃಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪಿತೃಸ್ಥಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ಪಿತೃದೋಷ, ಪಿತೃಯೋಗ, ಭಾಗ್ಯ, ಈ ವಿಚಾರಗಳನ್ನೆಲ್ಲ ಕೂಡ ಇವತ್ತಿನ ಪಾಠದಲ್ಲಿ ನಾವು ನೋಡೋಣ. ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಜನಸಾಮಾನ್ಯರಲ್ಲಿ ಅಥವಾ ಹೆಚ್ಚಿನ ಜ್ಯೋತಿಷ್ಯರು ಕೂಡ ಇದರ ಬಗ್ಗೆ ಉಲ್ಲೇಖಿಸುವಂಥ ವಿಷಯಗಳನ್ನೆಲ್ಲ ನೋಡಿದ್ರೆ, ಪಿತೃದೋಷ, ಜಾತಕವನ್ನು ನೋಡ್ತಾನೆ ಪಿತೃದೋಷ ಇದೆ, ತುಂಬ ತೊಂದರೆ ಆಗ್ತದೆ, ಇದಕ್ಕೆ ಬಹಳ ಸಂಸ್ಕಾರಗಳಾಗಬೇಕು, ಇಂಥ ಪ್ರಶ್ನೆಗಳು ಕೇಳ್ತಾರೆ. ಇದರ ಬಗ್ಗೆ ನಾವು ಸ್ವಲ್ಪ ಡೀಪಾಗಿ ನೋಡೋಣ. ಪಿತೃಸುಖ ಅಂದ್ರೇನು, ಪಿತೃದೋಷ ಯಾವಾಗ ಆಗ್ತದೆ, ಪಿತೃಯೋಗ ಯಾವಾಗ ಆಗ್ತದೆ, ದೋಷ ಅಂತಂದ್ರೆ ಏನು? ಸೊ ಮಾಮೂಲಾಗಿ ವ್ಯಾವಹಾರಿಕ ಭಾಷೆಯಲ್ಲಿ ದೋಷ ಅಂತಂದರೆ ಅವರು ಇದು ದೋಷ ಅಂತಂಬೋದು ಇದನ್ನು ಜ್ಯೋತಿಷ್ಯದ ಟರ್ಮಿನಾಲಜಿಗೆ ಸಂಬಂಧಪಟ್ಟದ್ದು ಅಂತ ಅಂದ್ಕೊಳ್ತಾರೆ, ಅಥವಾ ವೈದಿಕ ಪದ್ಧತಿಗೆ ಸಂಬಂಧಪಟ್ಟದ್ದು, ಅಥವಾ ದೊಡ್ಡ ಅನಾಹುತ. ದೋಷ ಅಂತಂದರೆ ಏನೋ ಆಗೋಗುತ್ತೆ ಅಂತಂಬೋ ವಿಚಾರದಲ್ಲಿ ಇರ್ತಾರೆ. ಬಟ್ ಜ್ಯೋತಿಷ್ಯನಾದವರಿಗೆ ದೋಷ ಅಂತಂದರೆ ಕರೆಕ್ಟ್ ಡೆಫಿನೇಷನ್ ತಿಳ್ಕೊಳ್ಬೇಕು. ಜ್ಯೋತಿಷ್ಯಕ್ಕೆ ಬಂದು ದೋಷ ಅಂತಂಬೋದು ಯಾವಾಗುತ್ತೆ? ಟೆಕ್ನಿಕಲಿ ದೋಷ ಅಂತಂಬೋ ಪದನ ಯಾಕೆ ಬಳಸ್ತಾರೆ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಪಾಪ ಸಂಬಂಧ ಇದ್ದರೆ ಮಾತ್ರವೇ ದೋಷ ಅಂತ ಕರೀತಾರೆ. ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ಯಾವುದೇ ಗ್ರಹ ಪಾಪ ಸಂಬಂಧ ಇದ್ದರೆ ಅದೆಲ್ಲ ದೋಷಗಳೇ ಆಗ್ತದೆ. ಪಿತೃದೋಷ, ಕಾಲಸರ್ಪದೋಷ, ಸಂತ ಮಾಂಗಲ್ಯ ದೋಷ, ಈ ದೋಷ ಅಂತಂಬೋದೇನು ಅದೇನಂತಾರೆ, ಸ್ಪೆಸಿಫಿಕ್ ಆಗಿ ಟ್ರೇಡ್ ಮಾರ್ಕ್ ಅಲ್ಲ, ಇವುಗಳಿಗೆ ಮಾತ್ರವೇ ದೋಷ ಅಂತ ಬಳಸಬೇಕು, ಉಳಿದು ಯಾವುದಕ್ಕೂ ದೋಷ ಬಳಸಬಾರ್ದು ಅಂತ ಅನ್ನೋಂಗಿಲ್ಲ. ಜಾತಕದಲ್ಲಿ ನೀವು ಯಾವುದೇ ಒಂದು ವಿಷಯಕ್ಕೆ ಪಾಪ ಸಂಬಂಧ ಕಂಡ್ರೆ ಅದನ್ನು ದೋಷ ಅಂತಲೇ ಕರೀತಾರೆ. ಆದರೆ ಈ ದೋಷ ಅಂತ ಎಂಬ ಪದ ನಾವು ಜಾಸ್ತಿ ಬಳಸೋದು ಪಿತೃಸ್ ದೋಷ, ಈ ಒಂದು ಸರ್ಪದೋಷ, ಕುಜದೋಷ, ಇದಕ್ಕೆ ಮಾತ್ರ ದೋಷ ಅಂತ ಎಂಬ ವರ್ಡ್ ಬಳಸೋದ್ರಿಂದ ಏನಾಗ್ತದೆ, ದೋಷ ಅಂತಂದರೆ ಹೆದರ್ಕೊಳ್ಳೋ ಸ್ಥಿತಿ ಇರುತ್ತೆ. ಸೊ ದೋಷ ಅಂದರೆ ಏನಿಲ್ಲ, ಪಾಪ ಸಂಬಂಧ ಇದೆ ಅಂತ ಅರ್ಥ ಅಷ್ಟೇ. ಅದರಲ್ಲಿ ವೇರಿಯೇಷನ್ ಇರುತ್ತೆ, ಎಲ್ಲರಿಗೂ ಒಂದೇ ಥರ ಸ್ಥಿತಿಯಲ್ಲಿರಲ್ಲ. ಪಿತೃದೋಷ ಅಂತಂದರೆ ಎಲ್ಲರನ್ನ ಒಂದೇ ಕ್ಯಾಟಗರಿ ಕೆಳಗೆ ಹಾಕೋ ಕೆಲಸ ಇಲ್ಲ, ಅದರಲ್ಲಿ ವೇರಿಯೇಷನ್ ಇರುತ್ತೆ. ಜಾಸ್ತಿ ಪಾಪ ಸಂಬಂಧ ಇರೋರು ಇರ್ತಾರೆ, ಕಡಿಮೆ ಪಾಪ ಸಂಬಂಧ ಇರೋರು ಇರ್ತಾರೆ. ಸೊ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಾಪ ಅಂತಂಬೋದು ಕಾಮನ್. ಪಾಪ ಇದ್ರೇ ಮನುಷ್ಯನಾಗಿ ಹುಡ್ತೀವಿ, ಇಲ್ಲದ್ರೆ ದೇವತೆ ಆಗಿ ಹುಡ್ತೀವಿ. ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂತಂದರೆ ಪಾಪ ಸಂಬಂಧ ಇದ್ದರೆ ತಾನೇ ಹುಡ್ತೀವಿ. ಜನ್ಮಾಂತರದಲ್ಲಿ ಏನಾದರೂ ಪಾಪ ಮಾಡಿದರೆ ಈ ಜನ್ಮದಲ್ಲಿ ಹುಡ್ತೀವಿ. ಮನುಷ್ಯ ಶರೀರ ಬಂದರೆ ಪಾಪ ಸಂಬಂಧ ಇದ್ದಂಗೆ, ಅಂದರೆ ದೋಷ ಇದ್ದಂಗೆ ಅಷ್ಟೇ. ಸೊ ಅದಕ್ಕೆ ಜಾತಕದಲ್ಲಿ ಯಾವ ಯಾವ ಪಾಪಗ್ರಹಗಳ ಸಂಬಂಧ ಇದೆಯೋ ಅವುಗಳನ್ನೆಲ್ಲ ನಾವೇನಂತೀವಿ, ದೋಷ ಅಂತ ಕರಿತೀವಿ. ಹರೇ ಶ್ರೀನಿವಾಸ. ಪಾಪ ಸಂಬಂಧ ಇದ್ದಾಗೆಲ್ಲ ಕೂಡ ನಾವೇನಂತೀವಿ, ದೋಷ ಅಂತಲೇ ಕರಿತೀವಿ. ಸೊ ದೋಷ ಅಂತಂದರೆ ಸ್ಪೆಸಿಫಿಕ್ ಆಗಿ ಸಪರೇಟ್ ಕ್ಯಾಟಗರಿಯಾಗಿ ನೋಡೋ ಕೆಲಸ ಇಲ್ಲ, ವೇರಿಯೇಷನ್ ಇರುತ್ತೆ. ಸೊ ಮನುಷ್ಯ ಸಂಬಂಧ ಇದೆ ಅಂತಂದರೆ ದೋಷ ಇದೆ ಅಂತ, ಪಾಪ ಸಂಬಂಧ ಇದ್ರೇ ಮನುಷ್ಯನಾಗ್ತೀವಿ. ಸೊ ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡಬೇಡಿ ದಯವಿಟ್ಟು, ಡೈವರ್ಟ್ ಆಗ್ತದೆ ಈ ಟಾಪಿಕ್ಕು. ಓಕೆ, ಈಗ ಪಿತೃದೋಷದ ಬಗ್ಗೆ ತಿಳ್ಕೊಳ್ಳೋಣ. ಸೊ ದೋಷಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತಲೂ ಪಿತೃದೋಷಗಳಿಗೆ ಯಾವಾಗ ಬರುತ್ತೆ? ಈಗ ಪಿತೃ ಸಂಬಂಧವಾದಂಥ ಹಿಂದಿನ ಜನ್ಮದ ಪಾಪ ಇದೆ ಅಂತ ನಾವು ಅಂದುಕೊಳ್ಬೇಕಾದ್ರೆ, ಪಾಪ ಅಂಬೋದು ಯಾವಾಗ ಆಗ್ತದೆ? ಪಾಪದ ಡೆಫಿನೇಷನ್ ಏನು? ಪಾಪ ಅಂತಂದರೆ ಏನಂತಂದರೆ, ವೈದಿಕ ಧರ್ಮದಲ್ಲಿ ಭಗವಂತ ಮನುಷ್ಯನಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾವು ಹುಟ್ಟಿದ ಮೇಲೆ ನಾವು ಅನುಭವಿಸ್ಲಿಕ್ಕೆ, ನಾವು ಪಡಿಲಿಕ್ಕೆ, ಉದ್ಧಾರ ಆಗಲಿಕ್ಕೆ ಬೇಕಾದಂಥ ಸಮಸ್ತ ವಿಷಯಗಳನ್ನು ಕೊಟ್ಟಿದ್ದಾನೆ. ಕೊಟ್ಟಿದ ಮೇಲೆ ಒಂದು ನಿಯಮವನ್ನು ಇಟ್ಟಿದ್ದಾನೆ. ಸೊ ಇದನ್ನು ಹೀಗೆ ಬಳಸಬೇಕು ಅಂತ ನಿಯಮ ಇಟ್ಟಿದ್ದಾನೆ. ಯಾಕೆಂದರೆ ಎಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಳ್ಬೇಕಲ್ಲ. ಒಬ್ಬನೇ ಎಲ್ಲದರ ಮೇಲೆ ಆಧಿಪತ್ಯವನ್ನು ಹಿಡ್ಕೊಂಡು ಬಿಟ್ರೆ ಉಳಿದವರ ಜೀವನ ಏನಾಗಬೇಕು? ಅದಕ್ಕೋಸ್ಕರ ಒಂದು ಲಿಮಿಟ್ ಇಟ್ಟಿದ್ದಾನೆ. ಸೊ ಇದನ್ನು ಹೀಗೆ ಬಳಸ್ಕೊಳ್ಬೇಕು ಅಂತಂಬೋದು ಎಲ್ಲಿ ಸಿಗತ್ತೆ ಅಂತಂದರೆ, ನಿಮಗೆ ಯೂಸರ್ ಮ್ಯಾನ್ಯುವಲ್, ನಮಗೆ ಈ ಒಂದು ವೇದ ಪ್ರಮಾಣವೇ ನಮಗೆ ಯೂಸರ್ ಮ್ಯಾನ್ಯುವಲ್. ವೇದ ಪ್ರಮಾಣದಲ್ಲಿ ಇದು ಹೀಗೆ ಮಾಡಬೇಕು, ಇದನ್ನು ಹೀಗೆ ಬಳಸಿಕೊಳ್ಳಬೇಕು
ಅಂತಂಬೋ ಒಂದು ನಿಯಮವನ್ನು ಇಟ್ಟಿದ್ದಾನೆ. ಹಾಗಾಗಿ ಎಲ್ಲವನ್ನೂ ನಮಗೆ, ಯಾಕಂದರೆ ಭಗವಂತ ಸೃಷ್ಟಿ ಮಾಡುವುದು ನಮಗೋಸ್ಕರವೇ ಅಂತಂದರೆ ಮನುಷ್ಯ ಪ್ರಾಣಿಗಳಿಗೆ, ಮನುಷ್ಯನ ಜೊತೆ ಇನ್ನ 84 ಲಕ್ಷ ಜೀವರಾಶಿಗಳಿದೆ, ಎಲ್ಲದಕ್ಕೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ. ಆದರೆ ಇದರಲ್ಲಿ ಯಾರಿಗೂ ಯಾವುದರ ಮೇಲೆಯೂ ಆಧಿಪತ್ಯ ಇಲ್ಲ. ಎಲ್ಲರೂ ಕೂಡ ತಮಗೆ ಅಸೈನ್ ಮಾಡಿದ್ದನ್ನು ಬಳಸಿಕೊಳ್ಬೇಕಷ್ಟೆ. ಯಾವಾಗ ಒಂದು ಹೇಗೆ ಬಳಸಿಕೊಳ್ಳಬೇಕು ಅಂತಂಬುದು ಆ ರೀತಿಯಾಗಿ ಬಳಸಿಕೊಳ್ಳದೇ ಇದ್ದರೆ ಆವಾಗ ಏನಾಗುತ್ತೆ, ಪಾಪ ಭೂಯಿಷ್ಠವಾಗ್ತದೆ. ಇದನ್ನು ಹೀಗೆ ಬಳಸಿಕೊಳ್ಳಬೇಕು ಅಂತಿದೆ, ಅದನ್ನು ಹಾಗೆ ಬಳಸಿಕೊಳ್ಳದೇ ಇದ್ದರೆ ಪಾಪ ಆಗ್ತದೆ. ಸೊ ಅದಕ್ಕೆ ಹೀಗೆ ಬಳಸಿಕೊಳ್ಬೇಕು. ಭಗವಂತ ಹೀಗೆ ಮಾಡು ಅಂತ ಹೇಳಿದ್ದಾನೆ, ಅದನ್ನು ಹಾಗೆ ಮಾಡಿದರೆ ಪುಣ್ಯ, ಇಲ್ಲದ್ರೆ ಪಾಪ. ಸೊ ಪಾಪ ಅಂತಂದರೆ ದೊಡ್ಡ ಡೆಫಿನಿಷನ್ ಏನೂ ಇಲ್ಲ. ಭಗವಂತ ಹೇಳಿದಂತೆ ನಡೆದುಕೊಳ್ಳಿಲ್ಲದ್ರೆ ಪಾಪ ಆಗ್ತದೆ. ಇಲ್ಲಿ ಪಿತೃದೋಷ ಅಂತಂದರೆ ಪಿತೃಗಳ ವಿಚಾರದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅಂತಿದೆ, ಹಾಗೆ ನಡೆದುಕೊಳ್ಳದೇ ಇದ್ರೆ ಪಿತೃದೋಷ ಆಗ್ತದೆ. ಹೆಂಡತಿ ಜೊತೆ ಅಥವಾ ಗಂಡನ ಜೊತೆ ಹೀಗೆ ನಡ್ಕೊಳ್ಬೇಕು ಅಂತಿದೆ, ಹಾಗೆ ನಡೆದುಕೊಳ್ಳದೇ ಇದ್ರೆ ಕಳತ್ರ ದೋಷ ಆಗ್ತದೆ. ಮಕ್ಕಳ ಜೊತೆ ಹೀಗೆ ನಡ್ಕೊಳ್ಬೇಕು ಅಂತಿದೆ, ಹಾಗೆ ನಡೆದುಕೊಳ್ಳದ್ರೆ ಸಂತಾನ ದೋಷ ಆಗ್ತದೆ. ವಿದ್ಯೆ ವಿಚಾರದಲ್ಲಿ ಹೀಗೆ ಓದಬೇಕು, ಹೀಗೆ ಉಪಯೋಗ ಆಗಬೇಕು ಅಂತಿದೆ, ವಿದ್ಯಾ ದೋಷ ಆಗ್ತದೆ. ಎಲ್ಲದಕ್ಕೂ ದೋಷ ಅಂತಂಬುದು ಸೇರಿಸ್ಬೋದು. ದೋಷ ಅಂತಂದ್ರೆ ಪಾಪ ಸಂಬಂಧ ಬಂದಿದೆ, ಯೋಗ ಅಂತಂದ್ರೆ ಪುಣ್ಯ ಸಂಬಂಧ ಬಂದಿದೆ. ಟ್ಯಾಗ್ ಅಷ್ಟೇ, ಒಂದು ಜೊತೆ ಆ್ಯಡ್ ಮಾಡೋದಷ್ಟೇ. ಭಾಳಷ್ಟಕ್ಕೆ ನಾವು ಆ್ಯಡ್ ಮಾಡಲ್ಲ, ಆದರೆ ಕೆಲವಿಂದ ಮಾತ್ರ ಹಾಗೆ ರಿಜಿಸ್ಟರ್ ಆಗೋಗಿದೆ. ಪಿತೃದೋಷ, ಪಿತೃಯೋಗ ಅದನ್ನು ಜೊತೆಯಾಗಿ ಮಾಡ್ತೀವಿ. ವಿದ್ಯಾಯೋಗ, ವಿದ್ಯಾದೋಷ ಅಂತ ಯಾರು ಅನ್ನಲ್ಲ. ಸೊ ವಿದ್ಯಾಸ್ಥಾನ ಚೆನ್ನಾಗಿಲ್ಲ ಅಂತಂತಾರೆ. ಸೊ ದೋಷ ಅಂತಂದರೆ ಪಾಪ ಸಂಬಂಧ ಇದ್ರೆ ದೋಷ ಆಗುತ್ತೆ, ಶುಭ ಸಂಬಂಧ ಇದ್ರೆ ಯೋಗ ಆಗ್ತದೆ. ಯಾವಾಗ ಯೋಗ ಇದೆಯೋ ಆವಾಗ ಸುಖ ಆಗ್ತದೆ, ಯಾವಾಗ ದೋಷ ಇದೆಯೋ ಆವಾಗ ಕಷ್ಟ ಆಗ್ತದೆ. ಇದು ಜ್ಯೋತಿಷ್ಯನಾದವನು ಮೊದಲು ತಿಳ್ಕೊಳ್ಬೇಕಾದ್ರು. ದೋಷ ಅಂತಂದರೆ ಫಸ್ಟ್ ಡೆಫಿನಿಷನ್ ತಿಳ್ಕೊಳ್ಬೇಕು. ನಂತರ ಈಗ ಪಿತೃದೋಷದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದಾಗ ಮನುಷ್ಯನ ಪಿತೃ ವಿಚಾರದಲ್ಲಿ ಇರಬೇಕಾದ ಡ್ಯೂಟೀಸ್ ಏನು, ಅಸಲು ಏನು ಮಾಡಬೇಕು, ಪಿತೃಗಳಿಗೆ ಸಂಬಂಧಪಟ್ಟ ಏನು ಅಸೈನ್ ಆಗಿದೆ ಅಂತ ಮೊದಲು ತಿಳ್ಕೊಳ್ಬೇಕು. ಅದರಲ್ಲಿ ಮುಂಚಿತವಾಗಿ ನಾವು ಮನುಷ್ಯನಿಗಿರುವಂಥ ಡ್ಯೂಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮನುಷ್ಯನಿಗೆ ಋಣಗಳು ಅಂತ ಕರಿತೇವೆ, ಅಂದರೆ ಕರ್ತವ್ಯ. ಕಂಪಲ್ಸರಿ ಮನುಷ್ಯ ಹುಟ್ಟಿದ ಮೇಲೆ ತಿಳ್ಕೊಳ್ಳೇಬೇಕಾದಂಥ ವಿಚಾರ. ಅದನ್ನು ಯಾರು ಹೇಳ್ಕೊಳ್ಳಿದ್ರೂ ಕೂಡ ತಿಳ್ಕೊಳ್ಳಬೇಕು. ಈಗ ನಮ್ಮ ಶಾಸ್ತ್ರ ಕಾನೂನು ಏನು ಹೇಳುತ್ತೆ, ಕಾನೂನು ಯಾರಿಗೂ ಕೂಡ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ಕೊಡಲ್ಲ. ಆದರೆ ಹುಟ್ಟಿದ ಮೇಲೆ ನಾವು ತಿಳ್ಕೊಳ್ಳೇಬೇಕಾದ ಅವಶ್ಯಕತೆ ಕೆಲವೊಂದಿದೆ. ಈಗ ನಮ್ಮ ಮನೆ ಯಾವುದೋ ಒಂದು ಚಾಕು ಇತ್ತು, ಒಂದು ಶಾಪಿಗೆ ಹೋದ್ವಿ, ಚಾಕು ತುಂಬ ಚೆನ್ನಾಗಿತ್ತು. ಇದು ಕೆಲಸ ಮಾಡ್ತದ ಇಲ್ಲ ಅಂತೇಳಿ ಆ ಚಾಕು ಮಾರೋನೇ ಚುಚ್ಚಿದ್ವು ಅಂದ್ಕೊಳ್ಳಿ, ಅವನು ಸತ್ತೋಗ್ಬಿಡ್ತಾನೆ. ಆವಾಗ ಪೊಲೀಸರು ಬಂದು ಹಿಡ್ಕೊಳ್ಳೋದು, ಇಲ್ಲ ನನಗೆ ಗೊತ್ತಿಲ್ಲರಿ, ಇದನ್ನು ಟೆಸ್ಟ್ ಮಾಡಿದೆ, ಇದನ್ನು ಅವ್ನು ಚುಚ್ಚಿರೋ ಸಾಯ್ತಾನೆ ಅಂತ ನನಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಯಾರೂ ಹೇಳ್ಕೊಡಲ್ಲ. ಮನುಷ್ಯನ ಕಾಮನ್ ಸೆನ್ಸ್ ಪ್ರಕಾರ ತಿಳ್ಕೊಳ್ಬೇಕು. ಈಗ ಋಣಗಳ ಬಗ್ಗೆ ನನಗೆ ಯಾರೂ ಹೇಳಿಲ್ಲ ರೀ, ಪ್ರವಚನಗಳು ನಾನು ಕೇಳಿಲ್ಲ ರೀ, ಪುಸ್ತಕಗಳು ಓದಿಲ್ಲ ರೀ, ನಮಗೆ ಹಿರಿಯರು ಹೇಳಿಲ್ಲ ರೀ ಅಂದರೆ ಸರಿ ಹೋಗಲ್ಲ. ತಿಳ್ಕೊಳ್ಳೆ, ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಯಾರೂ ತಿಳಿಸಿದ್ರು ಕೂಡ ತಿಳ್ಕೊಳ್ಳೋ ಒಂದು ಕರ್ತವ್ಯ ನಮ್ಮದಿದೆ. ಹಾಗೆ ಮನುಷ್ಯನ ಹುಟ್ಟಿದ ತಕ್ಷಣ ಆಟೋಮೆಟಿಕಲಿ ಕೆಲವೊಂದು ಋಣಗಳಿರುತ್ತೆ, ಅಂದರೆ ಕರ್ತವ್ಯಗಳಿರುತ್ತೆ ಅಂತ ಅನ್ಬೋದು. ಕರ್ತವ್ಯ ಅಂದರೆ ಖಂಡಿತ ಮಾಡಲೇಬೇಕು. ಕರ್ತವ್ಯಗಿಂತಲೂ ಸ್ವಲ್ಪ ಜಾಸ್ತಿ ಪ್ರೆಷರ್ ಮಾಡಿ ಹೇಳಿದ್ರೆ ಋಣ ಅಂತಾರೆ, ಅಂದರೆ ಡೆಬ್ಟ್ಸ್, ನೀವು ಖಂಡಿತ ಮಾಡಲೇಬೇಕು. ಇದರಲ್ಲಿ ಮೊದಲದು ದೇವಋಣ, ಇದೆಲ್ಲರಿಗೂ ಗೊತ್ತಿದ್ದಿದೆ. ದೇವಋಣ, ಭಗವಂತನೇ ನಮಗೆಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ನಮ್ಮ ಜೀವವನ್ನು ತಾಯಿ ಗರ್ಭದಲ್ಲಿ ಬಿತ್ತಿ ಬೆಳೆಯುವಂತೆ ಮಾಡಿ ಪ್ರಪಂಚದ ಹೊರಗೆ ತಂದು ಅದಕ್ಕೆ ಬೆಳಿಲಿಕ್ಕೆ ಬೇಕಾದಂಥ ಹಾಲು, ಹಣ್ಣು, ಆಹಾರ ಪದಾರ್ಥಗಳನ್ನು ಕೊಟ್ಟು, ಉಟ್ಟುಕೊಳ್ಳಿಕ್ಕೆ ಬಟ್ಟೆಯನ್ನು ಕೊಟ್ಟು, ವಿದ್ಯೆಯನ್ನು ಓದಿಸಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿ, ಕೆಲವಿನ ಸುಖವನ್ನು ಪಡಲಿಕ್ಕೆ ದುಡ್ಡನ್ನು ಕೊಟ್ಟು, ಒಬ್ಬರನ್ನೊಬ್ಬರು ಸಹಕಾರ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಬುದ್ಧಿಯನ್ನು, ಅವಕಾಶವನ್ನು ಕೊಟ್ಟು ಎಲ್ಲವನ್ನೂ ಮಾಡೋದು ಭಗವಂತನೇ. ಭಗವಂತ ಇದು ಯಾವುದು ಮಾಡಿಲ್ಲ ಅಂದರೆ ನಮಗೇನು ಈ ಪ್ರಪಂಚದಲ್ಲಿ ಉದ್ಧಾರ ಆಗಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ದೇವಋಣ, ಭಗವಂತ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅದನ್ನಲ್ಲಿ ಋಣ ಅಂತೀವಿ. ಭಗವಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಸೊ ನಾವು ನಿನ್ನ ಸೃಷ್ಟಿ ಮಾಡಿದ ಯಾಕೆ, ಇನ್ನೊಬ್ಬರಿಗೆ ನೆರವಾಗಿರು. ಯಾಕೆಂದರೆ ಎಲ್ಲದಕ್ಕೂ ಭಗವಂತನೇ ಓಡಿ ಬರೋಕ್ಕಾಗಲ್ಲ. ಶಂಖಚಕ್ರ ಗದಾ 14 ಲೋಕಗಳು ಓಡಿ ಬಂದು ಆತನ ಎಲ್ಲ ಜವಾಬ್ದಾರಿ ನೋಡ್ಕೊಳ್ಳಿಕ್ಕಾಗಲ್ಲ. ಕೆಲವಿನ ಸಣ್ಣ ಪುಟ್ಟ ಸಹಾಯಗಳು ಮನುಷ್ಯನಿಂದನೇ ಈಡೇರಿಸ್ತಾನೆ.
ಆ ಮನುಷ್ಯನಿಗೆ ಈಡೇರಿಸುವಂಥ ಬುದ್ಧಿಯನ್ನು ಕೊಡ್ತಾನೆ. ಅವನ ದೈವಂ ಮಾನುಷ ರೂಪೇಣ, ಯಾರಿಗಾನ ಸಹಾಯ ಬೇಕಾದ್ರೆ ಮನುಷ್ಯರಿಗೆ ಮಾಡಿಕೊಳ್ಳಬೇಕು. ಹಾಗೆ ಒಬ್ಬರಿಗೊಬ್ಬರಿಗೆ ನೆರವಾಗಿರುವುದು, ಅದೇ ಭಗವಂತನ ಎಕ್ಸ್ಪೆಕ್ಟ್ ಮಾಡೋದು. ಅದನ್ನು ದೇವಋಣ ಅಂತ ಕರಿತೀವಿ. ದೇವಋಣ ಅಂತೇಳಿ ದೇವರಿಗೆ ಪೂಜೆ ಮಾಡ್ತಾ ದೇವರಿಗೆ ಟಿಪ್ಪುಗಳು ಕೊಡೋದಲ್ಲ. ದೇವರು ಹೇಗೆ ಜೀವನ ಮಾಡು ಅಂತ ಹೇಳಿದ್ರೆ ಹಂಗೆ ಮಾಡೋದಷ್ಟು. ಎರಡನೇದು ಋಷಿ ಋಣ. ನಮಗೆ ಯೂಸರ್ ಮ್ಯಾನ್ಯುವಲ್ ಅಂತ ಹೇಳಿದ್ವಲ್ಲ, ವೇದ ನಮಗೆ ಪ್ರಮಾಣ. ಮನುಷ್ಯ ಹೀಗೆ ಜೀವನ ಮಾಡಬೇಕು ಅಂತ ಆ ಇನ್ಫಾರ್ಮೇಶನ್ ಪ್ರಿಸರ್ವ್ ಮಾಡ್ತಾ ಮುಂದುವರಿಸ್ತಾ ಇರೋದು ಯಾರು ಅಂದರೆ ಋಷಿಗಳೇ. ಅವರು ವೇದಗಳಿಗೆ ಟೀಕಾ ಟಿಪ್ಪಣಿಗಳು ಬರದೆ ಸ್ಮೃತಿಗಳನ್ನು ನಮಗೆ ಮುಂದುವರೆಸದೇ ಇದ್ದರೆ ಇವತ್ತು ನಾವು ಮನುಷ್ಯನಾಗಿ ಏನು ಮಾಡಬೇಕು ಗೊತ್ತಾಗ್ತಿದ್ದಿಲ್ಲ. ಅವರು ಇದ್ದಿದ್ರಿಂದನೇ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ನಮಗೆ ಸಂಪತ್ತನ್ನು ಕೊಟ್ಟಿದ್ದಾರೆ. ಋಷಿಗಳಿಲ್ಲದ್ರೆ ಇವತ್ತು ಜ್ಯೋತಿಷಾಸ್ತ್ರವೇ ಇಲ್ಲ, ನಮಗೆ ಅವಕಾಶವೇ ಇಲ್ಲದೇ ಇರುತ್ತೆ. ಸೊ ಹಾಗಾಗಿ ಋಷಿಗಳ ಋಣ ಹೇಗೆ ಈಡೇರುತ್ತೆ, ನಮಗೆ ಕೊಟ್ಟಂಥ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ನಾವು ಫಾರ್ವರ್ಡ್ ಮಾಡಿದರೆ ಅದೇ ಋಷಿ ಋಣ. ನಾವು ಹೀಗೆ ಜೀವನ ಮಾಡಬೇಕು ಅಂತ ಋಷಿಗಳಿಂದ ತಿಳ್ಕೊಳ್ತೇವೆ, ಪುಸ್ತಕಗಳಿಂದ ಓದ್ತೇವೆ, ಜ್ಞಾನಿಗಳ ಬಾಯಿಂದ ಕೇಳ್ತೇವೆ. ಅದನ್ನು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅದನ್ನು ಫಾರ್ವರ್ಡ್ ಮಾಡಿಬಿಟ್ರೆ ಅಲ್ಲಿಗೆ ಋಷಿ ಋಣ ಈಡೇರ್ತದೆ. ನೆಕ್ಸ್ಟ್ ಮೂರನೇದು ಪಿತೃಋಣ. ಸೊ ಪಿತೃಋಣ ಯಾವಾಗ ಈಡೇರ್ತದೆ ಅಂತಂದರೆ ಸತ್ಸಂತಾನವನ್ನು ಪಡೆದಾಗ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪಿತೃಋಣ ಯಾವಾಗ ಅವರು ಸಂತುಷ್ಟರ. ಪಿತೃಋಣ ಅಂದರೆ ಕರ್ತವ್ಯ ಏನು, ತಂದೆ ತಾಯಿಗಳಿಗಿರುವ ಕರ್ತವ್ಯ ಏನಂತಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜೀವವನ್ನು ಕೊಟ್ಟು ನಮ್ಮ ಈ ಪ್ರಪಂಚದಲ್ಲಿ ಬೆಳೆಯುವಂತೆ ಅವಕಾಶ ಕೊಟ್ಟರು. ನಾವೇನು ಮಾಡಬೇಕು, ನಮ್ಮ ಮಕ್ಕಳಿಗೆ ಅವಕಾಶವನ್ನು ಕೊಡಬೇಕು. ಹೀಗೆ ಒಬ್ಬರನ್ನೊಬ್ಬರು ಕೊಟ್ಕೊಂತ ಹೋಗೋದು. ಸೊ ಸತ್ಸಂತಾನವನ್ನು ಯಾರು ಪಡಿತಾರೋ ಅವರು ಪಿತೃಋಣದಿಂದ ವಿಮುಕ್ತರಾಗ್ತಾರೆ. ಅದಕ್ಕೆ ಇಂದಿನ ಕಾಲದಲ್ಲಿ ಮಗ ಹುಟ್ಟಿದ, ಸಂತಾನ ಆಯಿತು ಅಂತಂದರೆ ಅದು ಏನು ಮಾಡ್ತಾರೆ, ಆ ಸಂತೋಷದಿಂದ ನನ್ನ ಪಿತೃಋಣದಿಂದ ನಾನು ವಿಮುಕ್ತನಾದೆ. ಯಾಕೆಂತಂದರೆ ಸತ್ಸಂತಾನ ಬೇಕು ಅಂದರೆ ಫಸ್ಟ್ ಸಂತಾನ ಬೇಕು, ಆಮೇಲೆ ಸತ್ಸಂತಾನ. ಮಗು ಹುಟ್ಟಿದರೆ ಅದಕ್ಕೆ ಒಳ್ಳೆಯ ಬುದ್ಧಿ ಹೇಳಿಕೊಟ್ಟು ಎಲ್ಲ ಮಾಡ್ಬೋದು, ಬಟ್ ಫಸ್ಟ್ ಮಗು ಅಂತ ಹುಟ್ಟಬೇಕಲ್ಲ. ಅದಕ್ಕೆ ಸಂತಾನ ಆದರೆ ಏನು ಹೇಳ್ತಾರೆ ಈ ಶಾಸ್ತ್ರ ಸಂಸ್ಕಾರಗಳಲ್ಲಿ, ಮಗು ಹುಟ್ಟಿದ ತಕ್ಷಣ ತಂದೆ ಒಂದು ಎತ್ತರವಾದ ಸ್ಥಳದಿಂದ ಒಂದು ಬಾವಿಯಲ್ಲಿ ಅಥವಾ ಕೆರೆಯಲ್ಲಿ ಸಮುದ್ರದಲ್ಲಿ ಒಂದು ಸಲ ಅದರಲ್ಲಿ ನೀರಿನಲ್ಲಿ ಧುಮುಕಿ ಸ್ನಾನ ಮಾಡಿದರೆ ಪಿತೃದೇವತೆಗಳು ಸಂತೋಷವಾಗ್ತಾರೆ ಅಂತಾರೆ. ಸೊ ಸಂತಾನ ಪಡಿಬೇಕು. ಮತ್ತು ಸತ್ಸಂತಾನ ಅಂತ ಹೇಳಿದರೆ ಅವರನ್ನು ಒಳ್ಳೆಯ ಹಾದಿಯಲ್ಲಿ ಬೆಳೆಸಬೇಕು. 16 ವರ್ಷ ಅವರಿಗೆ ಬುದ್ಧಿ ಪ್ರಚೋದನೆ ಆಗೋ ತನಕ ಅವರನ್ನು ಸರಿಯಾದ ಹಾದಿಯಲ್ಲೇ ಬೆಳೆಸೋದು ಕರ್ತವ್ಯ. ಇದು ಈಡೇರಿತಂದರೆ ಪಿತೃಋಣದಿಂದ ವಿಮುಕ್ತರಾಗ್ತೇವೆ. ನೆಕ್ಸ್ಟ್ ಇನ್ನೊಂದು ಋಣ, ಇದು ಅಷ್ಟು ಇಂಪಾರ್ಟೆಂಟಾಗಿ ಹೇಳದಿದ್ರು ಕೂಡ ಇದೆ, ಭೂತಋಣ. ಭೂತಋಣ ಅಂತಂದರೆ ನಮ್ಮ ಜೊತೆ ಎಷ್ಟೋ ಪ್ರಾಣಿಗಳಿದ್ದಾವೆ, 84 ಲಕ್ಷ ಜೀವರಾಶಿಗಳು, ಎಷ್ಟೋ ಸಣ್ಣ ಸಣ್ಣ ಹುಳ ಕ್ರಿಮಿ ಕೀಟಗಳೆಲ್ಲ ಇದ್ದಾವೆ. ಅವುಗಳಿಗೆ ಕೂಡ ನಾವು ಋಣ ಇದ್ದೇವೆ. ಯಾಕೆ ಅಂತಂದರೆ ನಾವು ತಿನ್ನೋ ಆಹಾರ, ಒಂದು ಮರ ಇದೆ ಅಂದ್ಕೊಳ್ಳಿ, ಒಂದು ಮರ ನಮಗೆ ಹಣ್ಣು ಕೊಡಬೇಕಾದ್ರೆ, ಈಗ ನಮಗೆ ಒಂದು ಮಗು ಹುಟ್ಟಬೇಕಂದ್ಕೊಳ್ಳಿ, ತಂದೆ ತಾಯಿ ಸೃಷ್ಟಿ ಯಜ್ಞವನ್ನು ಮಾಡಿದ್ರೇ ಒಂದು ಮಗು ಬರುತ್ತೆ. ಅದೇ ರೀತಿ ಒಂದು ಪುಷ್ಪ ಒಂದು ಹಣ್ಣನ್ನು ಫಲವನ್ನು ಕೊಡಬೇಕಾದ್ರೆ ಈ ಮರಗಳು ಕೂಡ ಗರ್ಭಧಾರಣೆ ಮಾಡ್ತವೆ. ಗರ್ಭಧಾರಣೆ ಮಾಡಿದ್ರೇ ನಮಗೆ ಹಣ್ಣು ಹಂಪಲಗಳು ಸಿಗುತ್ತೆ. ಅವುಗಳಿಗೆ ಹೆಂಗೆ, ನೀವು ಸ್ವಲ್ಪ ವೃಕ್ಷಶಾಸ್ತ್ರವನ್ನು ಓದಿದ್ರೆ ಗೊತ್ತಾಗ್ತದೆ. ಈ ಸಣ್ಣ ಸಣ್ಣ ಹುಳಗಳೇನು ಮಾಡ್ತದೆ, ಒಂದು ಮರದ ಮೇಲೆ ಒಂದು ಹೂವ ಮೇಲೆ ಕೂತ್ಕೊಂಡ ಮೇಲೆ ಅದರ ಕಾಲಿಗೆ ಏನಾಗ್ತದೆ, ಈ ಒಂದು ಹೂವಿನ ಈ ರೇಣುಗಳೆಲ್ಲ ಕೂಡ ಹದ್ದುಕೊಳ್ತವೆ. ಅದು ಇನ್ನೊಂದು ಮೇಲೆ ಕೂತ್ಕೊಂಡ್ರೆ ಅದು ಅಲ್ಲಿ ಸೇರಿ ಗರ್ಭಧಾರಣೆ ಆಗ್ತದೆ. ಗಾಳಿಯಿಂದ ಕೆಲವೊಮ್ಮೆ ಆಗ್ತದೆ, ಕೆಲವೊಂದು ಇಂಥ ಕ್ರಿಮಿ ಕೀಟಗಳ ಪಕ್ಷಿಗಳಿಂದ ಆಗ್ತವೆ. ಹಾಗಾಗಿ ಅವುಗಳು ಇಲ್ಲದೇ ಇದ್ದರೆ ನಮಗೆ ಈ ಇವತ್ತಿನ ದಿನ ಹಣ್ಣುಗಳು ಬೆಳೆಯಲ್ಲ. ಹಿಂದಿನ ಕಾಲದಲ್ಲಿ ಈ ಕ್ರಿಮಿಗಳು, ಈ ಒಂದು ಪಕ್ಷಿಗಳು ತುಂಬ ಜಾಸ್ತಿ ಇತ್ತು. ನಮಗೆ ಓವರ್ ಟೆಕ್ನಾಲಜಿ ಏನು ಮಾಡಿದ್ವಿ, ಈಗ ಒಂದು ಹೊಲಗಳನ್ನು, ಈ ಬೇಸಾಯವನ್ನು ಬೆಳಿಬೇಕಾದ್ರೆ ಖಂಡಿತವಾಗಿಯೂ ಹುಳಗಳು ಇವೆಲ್ಲ ಇರಬೇಕು. ಅದರಲ್ಲಿ ಒಳ್ಳೆಯ ಹುಳಗಳು ಇದ್ದಾವೆ, ಕೆಟ್ಟ ಹುಳಗಳು ಇದ್ದಾವೆ. ಬೆಳೆಸೋದಕ್ಕೆ ಬೇಕಾದ ಹುಳಗಳಿದ್ದಾವೆ, ತಿನ್ನೋದು ಕೆಡಿಸೋಂತಕ್ಕೆ ಬೇಕಾದ ಹುಳಗಳು ಇದ್ದಾವೆ. ನಾವೇನು ಮಾಡ್ತೀವಿ, ಅದು ಸಾಯಬೇಕು ಅಂತೇಳಿ ಎಲ್ಲವನ್ನು ಔಷಧಗಳನ್ನ ಹೊಡೆದು ಬಿಡ್ತೀವಿ. ಒಳ್ಳೆಯ ಹುಳಗಳು ಕೂಡ ಸತ್ತೋಗ್ತವೆ. ಒಳ್ಳೆಯ ಹುಳಗಳು ಸತ್ತು ಹೋಯ್ತು ಅಂದ್ಕೊಳ್ಳಿ, ನಿಮಗೆ ಫಲವು ಜಾಸ್ತಿ ಬರಲ್ಲ. ಹಿಂದೆ ಈ ಒಂದು ಯಾವುದನ್ನ ಒಂದು ಬೇಸಾಯವನ್ನು ಮಾಡೋ ಕಾಲಕ್ಕೆ ಹಾಕಿದರೆ ತುಂಬ ಫಲವನ್ನು ಬರ್ತಿತ್ತು. ಇವತ್ತು ಅಷ್ಟು ಬರ್ತಾ ಇಲ್ಲ. ಇವತ್ತು ಶೇಂಗಾ, ಕಡಲೆ ಬೀಜ ಏನಾದರೂ ಹಾಕಿದರೆ
ಒಂದು ಬೀಜ ಹಾಕಿದರೆ ಸುಮಾರು ಒಂದು 40-50 ಕಾಯಿ ಹುಟ್ಟಿತ್ತು. ಈಗ ಅಷ್ಟು ಹುಡ್ತಾ ಇಲ್ಲ. ಯಾಕೆ ಅಂದರೆ ಒಳ್ಳೆ ಹುಳಗಳು ಕೂಡ ಸತ್ತೋಗ್ತಾ ಇದ್ದೇವೆ, ಪಕ್ಷಿಗಳಿಲ್ಲ. ನಾವೆಲ್ಲ ಕೂಡ ಟವರ್ಸ್ ಹಾಕಿ ಪಕ್ಷಿಗಳನ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಭೂತ ಬಲಿ ಅಂತಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಸ್ವಲ್ಪ ಭಾಗ ನಮಗೋಸ್ಕರ ಇರುವ ಕೆಲಸ ಮಾಡುವಂಥ ಈ ಪಕ್ಷಿಗಳು, ಹುಳಗಳು ಅವಿಗೋಸ್ಕರ ಇಡಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಊಟ ಮಾಡೋ ಮುಂಚಿತವಾಗಿ ಸ್ವಲ್ಪ ಅನ್ನವನ್ನು ತೆಗೆದು ಬಲಿ ಅಂತೇಳಿ ಹೊರಗಡೆ ಹಾಕ್ತಾ ಇದ್ರು. ಸೊ ಇವತ್ತು ಕೂಡ ಏನು ಮಾಡ್ತೀವಿ, ಕೆಲವು ಜನ ಗೊತ್ತಿಲ್ಲದವರು ಕೂಡ ಊಟ ಮಾಡಿದ ಮೇಲೆ ಉಳಿದದ್ದನ್ನೆಲ್ಲ ಹೊರಗೆ ಹಾಕ್ತಾರೆ. ಅದರಿಂದ ಏನಾಗ್ತದೆ, ಹುಳಗಳು ತಿಂತವೆ, ಯಾಗೋ ಒಂದು ಆಗ್ತದೆ. ಇದನ್ನು ಭೂತ ಬಲಿ, ಭೂತ ಋಣ ಅಂತ. ನೆಕ್ಸ್ಟ್ ಜನಋಣ, ಮನುಷ್ಯ ಋಣ. ಸಮಾಜದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ನಮ್ಮ ಅಕ್ಕಿ ನಾವೇ ಬೆಳೆಸ್ಕೊಳ್ಳಿಕ್ಕಾಗಲ್ಲ, ನಮ್ಮ ಕಾಫಿ ಬೀಜಗಳನ್ನ ನಾವೇ ತಯಾರು ಮಾಡ್ಕೊಳ್ಳಿಕ್ಕಾಗಲ್ಲ, ನಮ್ಮ ಹಾಲನ್ನು ನಾವೇ ತಂದುಕೊಳ್ಳಿಕ್ಕಾಗಲ್ಲ. ಸಮಾಜದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ಎಷ್ಟೋ ಜನ ಅದಕ್ಕೆ ಸಪೋರ್ಟಿವ್ ಕೆಲಸ ಮಾಡ್ತಾರೆ. ಒಂದು ಟೊಮೆಟೊ ಎಲ್ಲೋ ಬೆಳೀತದೆ, ಅವನು ಶಾಪ್ ಮಾರಬೇಕು, ಅದನ್ನು ಟ್ರಾನ್ಸ್ಪೋರ್ಟ್ ಆಗಬೇಕು, ಅಲ್ಲಿಂದ ಇನ್ನೊಬ್ಬರು ಕೊಂಡ್ಕೊಳ್ಬೇಕು, ಅದನ್ನು ಬಂಡಿಯಲ್ಲಿ ಇಟ್ಕೊಳ್ಬೇಕು, ಟೊಮೆಟೊ ಅಂತ ಮಾರ್ಕೊಂತ ಮನೆ ಮುಂದೆ ಬರಬೇಕು, ಆಮೇಲೆ ನಾವು ತಗೊಳ್ತೇವೆ. ಎಲ್ಲೋ ಬೆಳೀತದೆ, ಮನೆಗೆ ಬರ್ತದೆ. ಹಾಗಾಗಿ ಈ ಎಲ್ಲೋ ಬೆಳೆದದ್ದು ನನ್ನ ಮನೆಯವರೆಗೂ ಬರಲಿಕ್ಕೆ ಬೇಕಾದಂಥ ಯಾವ ಜನ ಸಹಾಯ ಮಾಡ್ತಾರೋ ಅವ್ರಿಗೆಲ್ಲ ಋಣ ಇದ್ದೀವಿ, ಸಮಾಜ ಋಣ ಅಂತೀವಿ. ಸಮಾಜದ ಋಣ ಇರಬೇಕಾದ್ರೆ ಏನು ಮಾಡಬೇಕು, ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತುಪಕ್ಕದಲ್ಲಿ ಇರೋ ಜನಗಳಲ್ಲಿ ನಾವು ಸಹಕಾರಿಯಾಗಿರಬೇಕು. ಅದೇ ಸಮಾಜದ ಋಣ ಈಡೇರಿಸಿಕೊಳ್ಳೋದು. ಇದರಲ್ಲಿ ಫಸ್ಟ್ 3 ತುಂಬ ಮುಖ್ಯವಾದದ್ದು. 4, 5 ನಮ್ಮ ಸಮಾಜದಲ್ಲಿ ಮಾಡಬೇಕಾದಂಥದ್ದು. ಅದಕ್ಕೆ ವೈದಿಕ ಸಂಬಂಧಪಟ್ಟ ಹೆಚ್ಚು ಆಧಾರಗಳು, ದಾಖಲೆಗಳು ಬೇಕಾಗಿಲ್ಲ. ಮೊದಲ 3ಗೆ ನಿಮಗೆ ಖಂಡಿತವಾಗೂ ಮಾಡಬೇಕು ಅಂತ ಹೇಳ್ತಾರೆ. ಅದು ನಮಗೆ ಸಂಬಂಧಪಟ್ಟದ್ದು. ಭೂತ ಋಣ, ಜನಋಣ ಅಂತಂಬೋದು ಸಮಾಜಕ್ಕೆ ಸಂಬಂಧಪಟ್ಟದ್ದು. ಈಗ ಪಿತೃಋಣವನ್ನು ತಗೊಳ್ಳೋಣ. ಸತ್ಸಂತಾನವನ್ನು ಪಡೆಯದೇ ಇದ್ದರೆ, ಸಂತಾನವನ್ನು ಪಡೆದು ಅದನ್ನು ಒಳ್ಳೆಯ ರೀತಿಯಲ್ಲೇ ಬೆಳೆಸದೇ ಇದ್ದರೆ ಏನಾಗ್ತದೆ, ಅವರ ಮುಂದಿನ ಪೀಳಿಗೆ ಕೆಟ್ಟ ಹಾದಿಯಲ್ಲಿ ಹೋಗ್ತದೆ. ಯಾವಾಗ ಕೆಟ್ಟ ಹಾದಿಯಲ್ಲಿ ಹೋಗ್ತದೋ, ಕೆಟ್ಟ ಹಾದಿಯಲ್ಲಿ ಹೋಗೋದಕ್ಕೆ ಬೀಜ ನಮ್ಮಿಂದನೇ ಹುಟ್ಟುತ್ತದಾದ ಕಾರಣ ನಾವು ಪಿತೃದೋಷಕ್ಕೆ ಒಳಗಾಗ್ತೀವಿ. ಪಿತೃದೋಷ ಅಂದ್ರೆ ಅಷ್ಟೇ, ಶ್ರಾದ್ದ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಅದೆಲ್ಲ ಕೂಡ ಸೆಕೆಂಡ್ರಿ. ಮೇಯ್ನ್ ದೋಷ ಬರೋದು ಎಲ್ಲಿ ಅಂತಂದರೆ ಸತ್ಸಂತಾನ ಪಡೆಯದೇ ಇದ್ದಾಗ ಪಿತೃದೋಷ ಬರುತ್ತೆ. ಯಾಕಂದರೆ ಪಿತೃಋಣ ಯಾವಾಗ ಬರುತ್ತೆ ಅಂತಂದರೆ, ಪಿತೃಋಣ ಏನು ಹೇಳುತ್ತೆ, ಸತ್ಸಂತಾನವನ್ನು ಪಡಿಬೇಕು ಅಂತ ಹೇಳುತ್ತೆ. ಶಾಸ್ತ್ರದಲ್ಲಿ ನೀವು ಎಲ್ಲನ ನೋಡ್ಕೊಳ್ಳಿ ಇದೇ ಇರುತ್ತೆ. ತಂದೆಗೆ ಶ್ರಾದ್ದ ಮಾಡಿಲ್ಲ, ಅದು ಮಾಡಿಲ್ಲ, ಅದೆಲ್ಲ ಕೂಡ ಇದೆ. ಅದು ಕೆಲವಿನ ಅಂಗದಲ್ಲಿ ನಮ್ಮ ಬಾಧ್ಯತೆಗಳನ್ನು ರಿಮೈಂಡ್ ಮಾಡುತ್ತದೆ, ನಮ್ಮ ಜವಾಬ್ದಾರಿತನವನ್ನು ಹೇಳುತ್ತೆ ಅಷ್ಟೇ. ನಿಮಗೆ ನಮ್ಮ ಧರ್ಮದಲ್ಲಿ ಇರೋದು ಮಾತ್ರವೇ ಶ್ರಾದ್ದ ಆಗೋದುಗಳು. ಈ ಒಂದು ಶಾಸ್ತ್ರ ಬರೆದಿರೋದು ಸನಾತನ ಧರ್ಮ. ಅದು ಪ್ರಪಂಚದಲ್ಲಿ ಮನುಷ್ಯ ಎಲ್ಲೆಲ್ಲಿದ್ದಾನೋ ಎಲ್ಲ ಕಡೆ ಇದು ಅನ್ವಯ ಆಗ್ತದೆ. ಈಗ ಶ್ರಾದ್ದಾದಿಗಳು ನಾವು ಮಾಡ್ತೀವಿ, ಚೆನ್ನಾಗಿದೆ. ಅಮೆರಿಕದಲ್ಲಿ, ಪಾಕಿಸ್ತಾನಲ್ಲಿ, ಇಸ್ಲಾಂ ಕಂಟ್ರೀಸ್ಗಳಲ್ಲಿ ಶ್ರಾದ್ದಗಳು ನಮ್ಮ ಥರ ಮಾಡಲ್ವಲ್ಲ, ನಮ್ಮ ಥರ ಮಾಡಲ್ಲ, ಅವ್ರು ಬೇರೆ ಥರ ಅವರ ಒಂದು ಗ್ರ್ಯಾಟಿಟ್ಯೂಡನ್ನು ತೋರಿಸಿಕೊಳ್ಳಬಹುದು. ಆದರೆ ಏನಿದೆ, ಋಣ ಏನಿದೆ ಅಂದರೆ ಸತ್ಸಂತಾನವನ್ನು ಪಡೆದರೆ ಮಾತ್ರವೇ. ನಿಮಗೆ ಪ್ರಾರಂಭದಲ್ಲಿ, ಭಾಗವತ ಪ್ರಾರಂಭದಲ್ಲೇ ಬರುತ್ತೆ, ಬ್ರಹ್ಮ ಸನಕಸ ನಂದನಾದಿಗಳನ್ನು ಸಂಕಲ್ಪ ಸೃಷ್ಟಿಯಿಂದ ಮಾಡಿದರು, ನೀವು ಸೃಷ್ಟಿ ಮಾಡಿಕೊಂಡು ಹೋಗಿ ಅಂದರೆ, ಇಲ್ಲ ನಾವು ಸೃಷ್ಟಿ ಮಾಡಲ್ಲ, ನಮಗಿದ್ರ ಮೇಲೆ ನಮಗೆ ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತಾರೆ. ಆವಾಗ ಬ್ರಹ್ಮದೇವರು ಕೋಪಿಸಿಕೊಂಡು ರುದ್ರಗಣಗಳನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಯಾಕೆ ಸೃಷ್ಟಿ ಮಾಡಿದ, ಯಾಕೆ ಬ್ರಹ್ಮದೇವರಿಗೆ ಕೋಪ ಬಂತು? ಸತ್ಸಂತಾನವನ್ನು ಪಡೆದ್ರೆ ತಾನೇ ನಮಗೆ ಸೃಷ್ಟಿ ಆರಂಭ ಆಗೋದು. ಆಮೇಲೆ ಸ್ವಯಂಭೂಮನವು ಅವರು ಸೃಷ್ಟಿ ಮಾಡ್ತಾ ಹೋದ್ರು, ಅವರಿಂದ ಸಂತತಿ ಸೃಷ್ಟಿಯಾಯಿತು. ಏಕೆಂತಂದರೆ ಒಂದು ಜೀವ ಉದ್ಧಾರ ಆಗೋದು ಯಾವಾಗ, ದೇಹ ಬಂದಾಗ, ದೇಹ ಬಂದು ಅದಕ್ಕೆ ಅವಕಾಶ ಕೊಟ್ಟಾಗ, ಆ ಅವಕಾಶ ಭಗವಂತ ಪಿತೃಗಳ ಮೂಲಕ ಕೊಡ್ತಾನೆ. ಅದಕ್ಕೆ ಪಿತೃಋಣ ಅಂತಂದರೆ ಸತ್ಸಂತಾನವನ್ನು ಪಡೆಯೋದು. ಅದಕ್ಕೆ ಪಿತೃಸ್ಥಾನಕ್ಕೆ ಲಿಂಕ್ ಯಾವುದಂದರೆ ಸಂತಾನ ಸ್ಥಾನ. ಪಿತೃಸ್ಥಾನ, ಸಂತಾನ ಸ್ಥಾನ ಚೆನ್ನಾಗಿ, ನಾನು ಸತ್ಸಂತಾನವನ್ನು ಬೆಳೆಸಬೇಕು, ಮಕ್ಕಳನ್ನು ಸರಿಯಾಗಿ ಬೆಳೆಸಬೇಕು ಅಂತಂದರೆ ಫಸ್ಟ್ ನಾನು ಸರಿ ಇರಬೇಕಲ್ವ. ನಾನು ಅಂದರೆ ಏನು, ಲಗ್ನ. ಸೊ ನವಮ ಸ್ಥಾನ, ಲಗ್ನ ಸ್ಥಾನ, ಪಂಚಮ ಸ್ಥಾನ, ಈ 3ಗಳನ್ನು ನಾವೇನಂತೀವಿ, ತ್ರಿಕೋಣ ಸ್ಥಾನಗಳಂತ ಕರಿತೀವಿ. ಲಗ್ನ, ಪಂಚಮ, ನವಮ, ಈ 3 ಸ್ಥಾನಗಳು ಚೆನ್ನಾಗಿದ್ರೇನೆ ಪಿತೃ ಸಂಬಂಧಪಟ್ಟ ಋಣ ಈಡೇರ್ತದೆ, ಸವ್ಯವಾಗಿ ಈಡೇರ್ತದೆ. ಇದರಲ್ಲಿ ಯಾವುದನ್ನ ಒಂದು ಮಿಸ್ ಆದರೆ ಕೂಡ ಈ ಸೈಕಲ್ ಡಿಸ್ಟರ್ಬ್ ಆಗ್ತದೆ. ಆದರೆ ಮತ್ತೆ ರಿಗೈನ್ ಆಗಲಿಕ್ಕೆ ತುಂಬ ಎಷ್ಟೋ ವಂಶ ಬೇಕಾಗ್ತದೆ.
ಯಾರೋ ಹಿಂದೆ 7 ತಲೆಮಾರು ಯಾರೋ ತಪ್ಪು ಮಾಡಿರ್ತಾರೆ, ಅದನ್ನು ಮತ್ತೆ ರಿಗೇನ್ ಮಾಡಲಿಕ್ಕೆ ಅವನೋ ಒಬ್ಬ ಮಹಾಪುರುಷ ಹುಟ್ಟಬೇಕು. ಅದು ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ ಆಗ್ತದೆ. ಈ ಸೈಕಲನ್ನು ಡಿಸ್ಟರ್ಬ್ ಆಗಬಾರ್ದು. ಸೈಕಲ್ ಯಾವಾಗ ಡಿಸ್ಟರ್ಬ್ ಆಗೋದಿಲ್ಲ? ನಾನು ಸತ್ಪ್ರವರ್ತನೆಯಿಂದ ಇದ್ದು ನನ್ನ ಮಗನಿಗೆ ಒಳ್ಳೆಯ ವಿಷಯಗಳನ್ನೇ ಹೇಳಿಕೊಟ್ಟಾಗ ಸೈಕಲ್ ಮೇಂಟೈನ್ ಆಗ್ತಾ ಹೋಗ್ತದೆ. ನಾನು ಒಳ್ಳೆಯ ಪ್ರವರ್ತನೆಯಿಂದ ಇದ್ದು ನನ್ನ ಮಕ್ಕಳಿಗೆ ಅದನ್ನು ನಾನು ಹೇಳಿಕೊಡದೇ ಇದ್ದರೆ ಅಲ್ಲಿಗೆ ಕಟ್ಟಾಗ್ಬಿಡ್ತದೆ. ಆವಾಗ ಏನಾಗ್ತದೆ? ಋಣಕ್ಕೆ ಸಿಗಾಕ್ಕೊಳ್ತೇವೆ, ತೊಂದರೆಗೆ ಸಿಗಾಕ್ಕೊಳ್ತೇವೆ. ಅದರಿಂದ ಮುಂದಿನ ಪೀಳಿಗೆ ಎಲ್ಲ ತೊಂದರೆ ಆಗ್ತದೆ. ನಾನೇನಾಗಬೇಕು? ಮತ್ತೆ ಅದೇ ಸಂತಾನದಲ್ಲಿ ಹುಟ್ಟಬೇಕಲ್ಲ. ನನ್ನ ಕರ್ತವ್ಯ ನಾನು ಈಡೇರಿಸಲಿದ್ರೆ ದೋಷ ಬರ್ತದೆ. ನನ್ನ ಮಗನನ್ನು ಸತ್ಕರ್ಮಗಳಿಂದ ಒಳ್ಳೆಯ ಥರ ಬೆಳೆಸದೇ ಇದ್ದರೆ, ಅವನ ಕೆಟ್ಟ ಹಾದಿಯಲ್ಲೇ ಹೋದರೆ ಆ ದೋಷ ನನಗೆ ಬರುತ್ತೆ. ಆವಾಗ ಪಿತೃಋಣ ಈಡೇರಿಸದೇ ಇದ್ದಾಗ ಪಿತೃದೋಷ ಬರುತ್ತೆ. ಆ ಪಿತೃದೋಷ ಯಾವಾಗ ವರ್ಕೌಟ್ ಆಗ್ತದೆ? ಮುಂದೆ ನಾನು ಮತ್ತೆ ಹುಟ್ಟಬೇಕಲ್ಲ. ಆ ಹುಟ್ಟುವಾಗ ನವಮ ಸ್ಥಾನ ಅಂದರೆ ಪಿತೃಸ್ಥಾನ ತೊಂದರೆಯಾಗಿ ಹುಟ್ಟುತ್ತದೆ. ಯಾಕೆಂದರೆ ನಾನು ಸತ್ಸಂತಾನವನ್ನು ಬೆಳೆಸಲಿಲ್ಲಲ್ಲ. ಅದಕ್ಕೆ ಇದು ಪಿತೃಸ್ಥಾನ ಅಂತಂದರೆ ಎಲ್ಲರೂ ತಂದೆಗೆ ಸಂಬಂಧಪಟ್ಟದ್ದು ಅಂದ್ಕೊಳ್ತಾರೆ. ಇಲ್ಲ, ಮಕ್ಕಳಿಗೆ ಸಂಬಂಧಪಟ್ಟದ್ದು. ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳೋದು, ತಂದೆಗೆ ಪಿತೃಶ್ರಾದ್ದ ಮಾಡೋದು ಅದಲ್ಲ, ಅದು ಕರ್ತವ್ಯ ಅಷ್ಟೇ. ಅದು ನಿಜವಾಗಿ ಇರೋ ಟಾಸ್ಕ್ ಏನು? ಸತ್ಸಂತಾನ, ಮಕ್ಕಳನ್ನು ಬೆಳೆಸೋದು ಟಾಸ್ಕು. ಅದು ಬೆಳೆಸದೇ ಇದ್ದರೆ ಮುಂದೆ ನಾವು ಮತ್ತೆ ಅದೇ ವಂಶದಲ್ಲಿ ಸಂತಾನವಾಗಿ ಹುಡ್ತೀವಿ. ಆವಾಗ ಏನಾಗ್ತದೆ? ಅದೇ ನೆಗೆಟಿವಿಟಿ ನಮಗೆ ಬರುತ್ತೆ. ಆವಾಗ ಮತ್ತೆ ನಾವು ತೊಂದರೆಯಲ್ಲಿ ಒದ್ದಾಡ್ತೀವಿ. ಇಲ್ಲಿ 1 ಅಂದರೆ ನಾನು ಲಗ್ನ, 5 ಅಂದರೆ ನನ್ನ ಮಗ, 9 ಅಂತಂದರೆ ನನ್ನ ತಂದೆ. ಇದು ಸೈಕಲ್. ಇದು ಹೇಗಿರುತ್ತೆ ಅಂತಂದರೆ ನೋಡ್ಬೋದು. ಈಗ ನನಗೆ ನವಮ ಸ್ಥಾನ ನನ್ನ ತಂದೆ ಪಿತಾಮಹ. ನಮ್ಮ ಅಪ್ಪಗೆ ನವಮ ಸ್ಥಾನ ಬಂದರೆ ಅವರಪ್ಪ ಅಂದರೆ ತಾತ, ಪಿತೃಪಿತಾಮಹ. ಅಲ್ಲಿಗೆ 9ನೇ ಸ್ಥಾನ ಅಂದರೆ ಪ್ರಪಿತಾಮಹ. ಅದಕ್ಕೆ ಶ್ರಾದ್ದಾದಿಗಳು ಮಾಡೋ ಕಾಲ ಕೂಡ ಪಿತಾಮಹ, ಪಿತೃಪಿತಾಮಹ, ಪ್ರಪಿತಾಮಹ. ತಂದೆ ಇದ್ದರೆ ಅವನಿಗೆ ಶ್ರಾದ್ದಾದಿಗಳನ್ನ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ, ಯಾಕಂದರೆ ತಂದೆ ಮಾಡಬೇಕು. ಓಕೆ, ಸೊ ಇದು ನಮಗೆ ಹಿಂದೆ ಬಂದಿರುವಂಥ ಸೈಕಲ್ ಇದು. ಈಗ ಪ್ರಪಿತಾಮಹ ಅಂತಿದ್ದ ಅವ್ರಿಗೊಬ್ಬ ತಾತ ಇರ್ತಾನಲ್ಲ, ತಂದೆ ಇರ್ತಾನಲ್ವ, ಅವನೆಲ್ಲಿ ಹೋಗ್ತಾನೆ? 4th ಪರ್ಸನ್. ಅದಕ್ಕೆ ನಾವು 3 ಜನನೇ ಹೆಸರೇ ಹೇಳ್ತೀವಿ. ಅದಕ್ಕೆ ಯಾರಾದರೂ ಕಾಲವಾದಾಗ ಈ ಸಪಿಂಡೀಕರಣೆ ಮಾಡೋ ಕಾಲಕ್ಕೆ ಏನು ಮಾಡ್ತಾರೆ? ಆವಾಗ 4th ಪರ್ಸನ್ನ ರಿಲೀಸ್ ಮಾಡ್ತಾರೆ. ಆ ರಿಲೀಸ್ ಮಾಡೋದು ಒಂದು ಸಂಸ್ಕಾರದ ರೂಪದಲ್ಲಿ ಮಾಡಿ, ಆ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ವಂಶದಲ್ಲಿ ಹುಟ್ಟೋಂಗೆ ಮಾಡ್ತಾರೆ. ಒಂದು ರಿಕ್ವೆಸ್ಟ್ ಮಾಡಿ, ಎಲ್ಲ ರಿಕ್ವೆಸ್ಟೇ ಆಗ್ತದೆ ಅಂತಲ್ಲ, ಎಲ್ಲ ರಿಕ್ವೆಸ್ಟ್. ಇದು ಒಂದು ಸೈಕಲ್, ನಮ್ಮ ಪಿತೃಶ್ರಾದ್ದಗಳಲ್ಲಿ ಬರುವಂಥ ಸೈಕಲ್. ಇದಕ್ಕೆ ವೈದಿಕ ಪರವಾಗಿ ತುಂಬ ಪ್ರಮಾಣಗಳಿದೆ, ಬಟ್ ನಾವು ಜ್ಯೋತಿಷ್ಯದ ಪರವಾಗಿ ಹೋಗೋಣ. ಇದೆಲ್ಲ ಕೂಡ ನಮ್ಮ ಕರ್ತವ್ಯಗಳು. ಈಗ ನೋಡಿ, ನಮ್ಮ ಮನುಷ್ಯನಿಗೆ 2 ಥರ ಕರ್ಮಗಳಿದೆ. ಒಂದು ಸಂಸ್ಕಾರ ಕರ್ಮಗಳು, ಎರಡನೇದು ಸಾಧನಾ ಕರ್ಮಗಳು ಅಂತ 2 ಇದೆ. ಸತ್ಕರ್ಮಗಳಲ್ಲಿ 2 ಬರುತ್ತೆ. ನಿಮಗೆ ಪ್ರಾರಂಭದ ಕರ್ಮ ಸಿದ್ಧಾಂತದ ಕ್ಲಾಸಲ್ಲಿ ಹೇಳಿರ್ತೀನಿ. ಸತ್ಕರ್ಮಗಳಲ್ಲಿ 2 ಥರ, ಒಂದು ಸಂಸ್ಕಾರ ಕರ್ಮ, 2 ಸಾಧನಾ ಕರ್ಮ. ಸಂಸ್ಕಾರ ಕರ್ಮಗಳು ಏನು ಹೇಳ್ತಾರೆ? ಪೂರ್ವ ಕರ್ಮಗಳು, ಪರಕರ್ಮಗಳು, ಉತ್ತರ ಕರ್ಮಗಳು ಅಂತೆ. ಪೂರ್ವ ಕರ್ಮಗಳಂದರೆ ಷೋಡಶ ಸಂಸ್ಕಾರಗಳು. ಗರ್ಭಾಧಾನದಿಂದ ನಾಮಕರಣ, ವಿದ್ಯಾಭ್ಯಾಸ, ಕರ್ಣವೇದ, ಆಮೇಲೆ ಉಪನಯನ, ವಿವಾಹ, ಇದೆಲ್ಲ ಕೂಡ ಪೂರ್ವ ಸಂಸ್ಕಾರಗಳು. ಆ ಪರ ಸಂಸ್ಕಾರಗಳಂದ್ರೆ ಏನು? ನಾವು ವೈದಿಕ ಮಾಡ್ತೀವಲ್ಲ, ಈ ಶ್ರಾದ್ದಾದಿ ವಿಧಿಗಳ ನಿಯಮ ನಿಷ್ಠೆಗಳನ್ನೆಲ್ಲ ಮಾಡ್ತಾ, ತರ್ಪಣಗಳು ಕೊಡ್ಕೊಳ್ತಾ ಇದನ್ನು ಮಾಡ್ತೀವಿ. ಇದೆಲ್ಲ ಕೂಡ ಸೆಕೆಂಡರಿ. ಅದು ಪೂರ್ವ, ಇದು ಪರ. ಇದೆರಡೂ ಕೂಡ ಕರ್ತವ್ಯ ಕರ್ಮಗಳ ಮನುಷ್ಯನಾದವನು ಮಾಡಬೇಕು. ಅದು ನೀವು ಯಾವ ಥರ ಮಾಡ್ತೀವಿ ಅಂತ ಸಂಬಂಧ ಇಲ್ಲ. ಈಗ ನಾನು ಭಾರತದಲ್ಲಿದ್ದೇನೆ, ಮಾಧ್ವ ಸಂಪ್ರದಾಯದಲ್ಲಿ ಒಂಥರ ಇರುತ್ತೆ, ಸ್ಮಾರ್ತ ಸಂಪ್ರದಾಯದಲ್ಲಿ ಒಂಥರ ಇರುತ್ತೆ. ಸ್ಮಾರ್ತ ಅನ್ನಬಾರ್ದು, ಅದ್ವೈತ ಸಂಪ್ರದಾಯದಲ್ಲಿ ಒಂಥರ ಇರುತ್ತೆ. ಅದೇ ಬೇರೆ ಬೇರೆ ಇದಕ್ಕೆ ಹೋಗಿರಿ ಅಂದ್ಕೊಡಿ. ಈಗ ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಇದೆ. ಅವರು ಕೂಡ ಯಾವುದೋ ಒಂದು ಡೇ ಎದ್ದು ಹೋಗಿ ಅವರ ಈ ಗ್ರೇವ್ಸ್ ಹತ್ರ ಹೋಗಿ ಒಂದು ಹೂವುಗಳನ್ನಿಟ್ಟು ನಮಸ್ಕಾರ ಮಾಡಿಕೊಂಡು ಬರ್ತಾರೆ ಅವರು. ಅದು ಅವ್ರ ಸಂಪ್ರದಾಯ. ಆದರೆ ಗ್ರ್ಯಾಟಿಟ್ಯೂಡ್ ತೋರಿಸೋದೆಂಬುದು ಕಾಮನ್. ಮಿತದೆಲ್ಲ ಕೂಡ ಅಡಿಷ್ನಲ್, ಅವ್ರು ಹೇಗೆ ಮಾಡ್ತಾರೆ ಅವರಿಷ್ಟ. ಅದೆಲ್ಲ ಕೂಡ ಅವರವರ ಹಿಂದಿನ ಹಿರಿಯರಿಂದ ಬಂದಿರುತ್ತೆ. ಸೊ ನಮ್ಮ ಋಷಿವಾಂಗ್ಮಯದಿಂದ ಶ್ರಾದ್ದದ ವೈದಿಕ ಧರ್ಮಗಳೆಲ್ಲ ಬಂದಿದೆ. ಶ್ರಾದ್ದ ಅಂತಾರೆ. ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಮಾಡೋದು. ಪಿತೃಶ್ರಾದ್ದ, ಪಿತೃದೇವತೆಗಳಿಗೆ ಶ್ರದ್ಧೆಯಿಂದ ಪೂಜೆ ಮಾಡೋದು ಅಷ್ಟೇ. ಪಿತೃಶ್ರಾದ್ದ ಅಂದ್ರೂ ಎಲ್ಲ ಒಂದೇ, ಆರಾಧನೆ ಅಂದ್ರೂ, ಉತ್ಸವ ಎಲ್ಲ ಒಂದೇ. ಸೊ ಇಲ್ಲಿ ಮೇಯ್ನ್ ಈ ಸೈಕಲನ್ನು ನಾವು ನೆನಪಿಡಿಸ್ಕೊಳ್ತೇವೆ. ನೆಕ್ಸ್ಟ್ ಜಾತಕದಲ್ಲಿ ಬರುವ ಕಾಲಕ್ಕೆ ಜಾತಕದಲ್ಲಿ ಏನು ನೋಡಬೇಕು?
ಪಿತೃಸ್ಥಾನ, ಪಿತೃಕಾರಕ, ಪಿತೃಸ್ಥಾನಾಧಿಪತಿ. ಯಾಕೆಂದರೆ ಈಗ ನಾವು ದೋಷ ಅಂತಂಬೋದು ಜಾತಕದಲ್ಲಿ ಹೇಗೆ ಐಡೆಂಟಿಫೈ ಮಾಡಬೇಕು ನೋಡಬೇಕು. ಪಿತೃದೋಷ ಹೇಗೆ ಬರುತ್ತೋ ನಾವು ತಿಳ್ಕೊಂಡಿದ್ವಿ. ಸತ್ಸಂತಾನವನ್ನು ಪಡೆಯದಿದ್ದರೆ ಸಂತಾನ ಪಡಿಬೇಕು ಮತ್ತು ಸತ್ಸಂತಾನ ಆಗಬೇಕು, ಆವಾಗೇ ನಿಮಗೆ ಅನುಕೂಲ ಆಗ್ತದೆ. ಈಗ ನಮಗೇನೋ ಸತ್ಸಂತಾನ ಅಂದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಗಳು ಹೇಳ್ಕೊಡ್ತೀವಿ. ಎಲ್ಲ ದೇಶಗಳಲ್ಲೂ ಮನುಷ್ಯರಿರೋ ಕಡೆ ಎಲ್ಲ ಇದೆ. ಎಲ್ಲ ಧರ್ಮಗಳಲ್ಲೂ ಸತ್ಯ ಹೇಳಬೇಕು, ಇನ್ನೊಬ್ಬನಿಗೆ ನೆರವಾಗಿರಬೇಕು, ನನ್ನಿಂದ ಸಮಾಜಕ್ಕೆ ಉಪಯೋಗ ಆಗಬೇಕು, ನಾನು ಒಳ್ಳೆಯತನದಿಂದ ಇದ್ದೇನೆ ಅಂತ ನನ್ನ ತಂದೆ ಸಂತುಷ್ಟರಾಗಬೇಕು. ತಂದೆ ಒಬ್ಬನೇ ಅಲ್ಲ, ಪಿತೃದೇವತೆಗಳೆಲ್ಲರೂ ಸಂತುಷ್ಟನಾಗ್ತಾರೆ. ಸೊ ಹಾಗೆ ಸಂತುಷ್ಟರಾಗಬೇಕು. ಸೊ ಹಾಗೆ ಆ ಥರ ಇದ್ದರೆ ಏನಾಗ್ತದೆ, ಕರ್ತವ್ಯ ಋಣ ವಿಮೋಚನೆ ಆಗ್ತದೆ. ಹಾಗೆ ಇಲ್ಲಿ ಜಾತಕದಲ್ಲಿ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ದೋಷವನ್ನು, ಯಾಕೆಂದರೆ ಕನ್ಫ್ಯೂಷನ್ ಬರೋ ಫ್ಯಾಕ್ಟ್ರ್ ಇಲ್ಲೇ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್ ಬರುತ್ತೆ. ಬಟ್ ಯಾರು ಏನೇ ಹೇಳಿದ್ರು ನಾವು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಎಲ್ಲರನ್ನೂ ತಪ್ಪು ಹಿಡಿಯೋಕ್ಕಾಗೋದು ಇಲ್ಲ, ಅವರವರ ಸ್ಥಾಯಿಯನ್ನು ಹಿಡಿದು ಅವ್ರು ಹೇಳ್ತಾರೆ. ಆದರೆ ಮೇಯ್ನಾಗಿ ಇದರ ಏನು ಅಂತ ನಾವು ತಿಳ್ಕೊಂಬಿಟ್ರೆ ಅದನ್ನು ಅಧ್ಯಯನ ಮಾಡೋದು ಸುಲಭ ಆಗ್ತದೆ. ಪಿತೃಸ್ಥಾನ ಅಂದರೆ ನವಮ ಸ್ಥಾನ, ಲಗ್ನದಿಂದ ನವಮ ಸ್ಥಾನ. ನವಮ ಸ್ಥಾನಕ್ಕೆ ಕಾರಕ, ಪಿತೃದೇವತೆಗಳಿಗೆ ಕಾರಕ ಯಾರಂದ್ರೆ ಸೂರ್ಯ, ಪಿತೃಸ್ಥಾನಾಧಿಪತಿ. ಮತ್ತು ಬಹಳಷ್ಟು ಜನಕ್ಕೆ ಇನ್ನೊಂದು ಕನ್ಫ್ಯೂಸಿಂಗ್ ಫ್ಯಾಕ್ಟರ್ ಏನಂತಂದರೆ, ಶ್ರಾದ್ದ ಮಾಡೋದು ಯಾರಿಗೆ ಅಂತಂದರೆ ನಮ್ಮ ತಾತ, ನಮ್ಮ ತಂದೆ, ಅವರ ತಂದೆ ಇವರಿಗೆ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ತೀವಿ. ಇಲ್ಲ, ನಾವು ಮಾಡೋದು ಪಿತೃದೇವತೆಗಳಿಗೆ. ಪಿತೃದೇವತೆಗಳು ಯಾರು? ವಸು, ರುದ್ರ, ಆದಿತ್ಯ, ಅವರ ಸಮೂಹದಲ್ಲಿರುವಂಥ 100 ಜನ ಕರ್ಮಜ ದೇವತೆಗಳು. ಈಗ ನಮಗೆ ದಿಗ್ದೇವತೆಗಳು ಅಂತಿದೆ, ಇಂದ್ರಾದಿ ದಿಕ್ಪಾಲಕರು ಅಂತಿದೆ. ಅವರೆಲ್ಲ ಕೂಡ ಏನು ಮಾಡ್ತಾರೆ, ಅವ್ರ ಟಾಸ್ಕ್ ಏನು? ನಮಗೆ ಮಳೆಯನ್ನು ಸೃಷ್ಟಿ ಮಾಡೋದು, ಬಿಸಿಲನ್ನು ಕೊಡೋದು, ಗಾಳಿಯನ್ನು ಕೊಡೋದು, ನಮಗೆ ಹಣ್ಣು ಹಂಪಲಗಳನ್ನು ಕೊಡೋದು, ನಮ್ಮ ಮನಸ್ಸನ್ನು ಇದನ್ನು ಪ್ರಚೋದನೆ ಮಾಡೋದು ಅವ್ರ ಕೆಲಸ. ಪಿತೃದೇವತೆಗಳ ಕೆಲಸ ಏನು? ಸತ್ಸಂತಾನವನ್ನು ಕೊಡೋದು, ಒಂದು ಮನೆಗೆ ಅನುಕೂಲವಾದಂಥ ಇದೆಲ್ಲ ಅವ್ರ ಕೆಲಸ. ನಾವು ಪಿತೃದೇವತೆಗಳ ಶ್ರಾದ್ದಾದಿಗಳು ಮಾಡೋದು ಏನಂತಂದರೆ ಅವರನ್ನು ರಿಕ್ವೆಸ್ಟ್ ಮಾಡಿಕೊಳ್ತೇವೆ, ನನಗೆ ಒಳ್ಳೆ ಸತ್ಸಂತಾನ ಆಗಿ ನನ್ನ ವಂಶವೃದ್ಧಿ ಆಗಲಿ. ವಂಶವೃದ್ಧಿ ಯಾವಾಗ ಆಗ್ತದೆ? ಒಳ್ಳೆಯ ಮಕ್ಕಳನ್ನು ಪಡೆದು ಅವರನ್ನು ಒಳ್ಳೆಯರಾಗಿ ಮಾಡಿ ಮುಂದೆ ಅವರನ್ನು ಒಳ್ಳೆಯತನದಿಂದ ಹೋಗುವ ಹಾದಿಯಲ್ಲಿ ಇಟ್ಟರೆ ತಾನೇ ವಂಶವೃದ್ಧಿ ಆಗೋದು. ಕೇವಲ ಮಕ್ಕಳು ಹುಟ್ಟಿದ್ರೇ ವಂಶವೃದ್ಧಿ ಅಲ್ಲ. ಭಾಳ ಜನ ತಪ್ಪು ತಿಳುವಳಿಕೆ ಮಾಡ್ಕೊಳ್ತಾರೆ. ಭಾಳ ಜನ ಗಂಡು ಸಂತಾನ ಇಲ್ವಾ, ಅಯ್ಯೋ ವಂಶ ನಿಂತೋಗ್ತದಲ್ವಾ? ಏನೂ ಇಲ್ಲ, ವಂಶ ನಿಂತೋಗೋದು ಏನಂತ ಆಗ್ತದೆ, ಅವ್ರ ಪ್ರಾಪರ್ಟಿಯನ್ನು ನೋಡಿಕೊಳ್ಳೋರು ನಿಂತೋಗ್ತದೆ ಅಂತ ಅಷ್ಟೇ ಆಗಲಿ, ವಂಶ ನಿಲ್ಲುವುದಿಲ್ಲ. ವಂಶ ನಿಲ್ಲೋದಕ್ಕೆ ಅರ್ಥ ಏನು? ವಂಶ ಗಂಡು ಸಂತಾನ ಆಗಿ ಅದಕ್ಕೆ ವಿದ್ಯಾಬುದ್ಧಿಗಳನ್ನು ಕೊಟ್ಟರೆ ಅವನು ಅವರ ಮಗಗೆ ಹಾಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋಗ್ತಾನೆ, ಒಂದು ವಂಶವನ್ನು ಉದ್ಧಾರ ಮಾಡ್ತಾನೆ ಅಂತ ಅರ್ಥ. ಕೇವಲ ಮಗ ಇದ್ದರೆ ಮಾತ್ರ ಉದ್ಧಾರ ಆಗೋದಲ್ಲ, ಅವನು ಮತ್ತೆ ಶಾಸ್ತ್ರದಲ್ಲಿ ಹೇಳಿದ ರೀತಿ ನಡ್ಕೊಳ್ಬೇಕು, ಆವಾಗೇ ವಂಶ ಉದ್ಧಾರ ಆಗೋದು. ಶಾಸ್ತ್ರದ ರೀತಿಯಲ್ಲಿ ನಡ್ಕೊಳ್ಳದೆ ಎಷ್ಟು ಜನ ಸಂತಾನ ಇದ್ದರೂ ಕೂಡ ಏನು ಪ್ರಯೋಜನ ಇಲ್ಲ. ಕೌರವರ ಸಂತಾನ 100 ಜನ ಇತ್ತು, ಕೆಟ್ಟ ಹಾದಿಯಲ್ಲಿ ಹೋಗಿದ್ದಕ್ಕೆ ನಿರ್ವಂಶ ಆಗಿಬಿಡ್ತು. ಯಾಕೆಂದರೆ ಅವನಿಗೆ ಗಂಡು ಮಕ್ಕಳಿಲ್ಲ ಅಂತ ಆಯಿತು. ಮಕ್ಕಳೇ ಇಲ್ಲದಾಗ ದುರ್ಯೋಧನ ಹುಟ್ಟಿದ. ಧೃತರಾಷ್ಟ್ರ ನಾನು ವಂಶ ವೃದ್ಧಿ ಆಯಿತು ಮಗ ಅಂತೇಳಿ ಹೋರಾಡಿದ. ಏನಾಯಿತು? ವಂಶನಾಶ ಆಯಿತು. ವಂಶನಾಶ ಆಗೋದು ಅಂತಂದರೆ ಕೇವಲ ಕಳ್ಕೊಳ್ಳೋದೊಂದೇ ಅಲ್ಲ, ಅವನು ಒಳ್ಳೆಯ ರೀತಿಯಲ್ಲಿ ಹೋಗದೇ ಇದ್ದರೆ ಮುಂದಿನ ಪೀಳಿಗೆಯನ್ನೆಲ್ಲ ಕೂಡ ನೆಗೆಟಿವ್ ಆಗೇ ತಗೊಂಡು ಹೋಗ್ತಾನೆ. ಆವಾಗ ನಾನು ಮಗನ ಹುಟ್ಟಿಸಿ ಸಮಾಜಕ್ಕೆ ಬಂಧಕನಾಗ್ತೀನಿ. ಅದನ್ನು ದೋಷ ಅಂತ ಕರೀತಾರೆ. ಕೇವಲ ಮಕ್ಕಳಿದ್ದರೆ ಮಾತ್ರ ವಂಶವೃದ್ಧಿ ಆಗುವುದಲ್ಲ, ಸತ್ಸಂತಾನ ಇರಬೇಕು. ಅದಕ್ಕೆ ಸ್ಟ್ರೆಸ್ ಮಾಡಿ ಮತ್ತೆ ಹೇಳ್ತಾರೆ ಸತ್ಸಂತಾನ, ಪಿತೃಋಣ ಸತ್ಸಂತಾನವನ್ನು ಹೇಳುತ್ತೆ. ಇಲ್ಲಿ ಕೂಡ ಪಿತೃದೋಷ ಯಾವಾಗ ಬರುತ್ತೆ ಅಂತಂದರೆ, ಮಕ್ಕಳನ್ನು ಸರಿಯಾದ ಹಾದಿಯಲ್ಲಿ ತಗೊಂಡು ಹೋಗದೇ ಇದ್ದಾಗ ಪಿತೃದೋಷ ಬರುತ್ತೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಲ್ಲ. ಈಗ ಸರ್ಪದೋಷ ಅಂತಂದರೆ ನೀವು ಯಾವುದೋ ಹಾವನ್ನು ಕೊಂದಿದ್ದೀರಿ ಅಂತ ಹೇಳುತ್ತೆ. ಅವನು ಪಾಪ ಹುಟ್ಟಿದಾಗಿಂದ ಅಪಾರ್ಟ್ಮೆಂಟ್ ಇಳಿದು ಬಂದಿರಲ್ಲ, ಅವನು ಹಾವನ್ನೇ ನೋಡಿರಲ್ಲ. ಈ ಥರ ಭಾಳ ಕಥೆಗಳಿರುತ್ತೆ. ಬಟ್ ಅರ್ಥ ಮಾಡಿಕೊಳ್ಳಬೇಕಷ್ಟೇ ಆ ಸಂದರ್ಭಾನುಸಾರವಾಗಿ. ಬಟ್ ಇಲ್ಲಿ ಪಿತೃದೋಷ ಅಂತಂದರೆ ಮಕ್ಕಳ ಸತ್ಸಂತಾನವನ್ನು ಯಾವಾಗ ಪಡೆಯದೇ ಇದ್ದರೆ, ನಾನು ತಂದೆಯಾಗಿ ನನ್ನ ಕರ್ತವ್ಯ ನಾನು ಮಾಡಿಲ್ಲ, ಆದ ಕಾರಣ ನನಗೆ ದೋಷ ಬರುತ್ತೆ ಅಷ್ಟೇ. ಆಗಿ ನನ್ನ ತಂದೆ ದೋಷ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ನಾನು ಹಿಂದಿನ ಜನ್ಮದಲ್ಲಿ ಯಾವಾಗೋ ಒಬ್ಬ ತಂದೆಯಾಗಿ ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿಲ್ಲ, ಆದ ಕಾರಣ ಈ ಜನ್ಮದಲ್ಲಿ
ನನಗೆ ಪಿತೃದೋಷ ಕಾಣುತ್ತೆ. ಅದರಿಂದ ಏನಾಗುತ್ತೆ? ಪಿತೃದೋಷದಿಂದ ಏನಾಗ್ತದೆ? ಮಕ್ಕಳು ಸರಿಯಾದ ಹಾದಿಯಲ್ಲಿರಲ್ಲ, ನೆಮ್ಮದಿ ಇರಲ್ಲ. ಸೊ ಒಂದೊಂದು ನೋಡ್ಕೊಳ್ತಾ ಹೋಗೋಣ. ಈಗ ಪಿತೃಸ್ಥಾನ, ಪಿತೃಕಾರಕ, ಪಿತೃಸ್ಥಾನಾಧಿಪತಿ ಮೂರನ್ನ ನೋಡಿದರೆ, ಮಾಮೂಲ ಪಿತೃದೋಷ ಜಾತಕದಲ್ಲಿ ಹೇಗೆ ಐಡೆಂಟಿಫೈ ಮಾಡ್ತೀವಿ? ಪಿತೃಸ್ಥಾನಕ್ಕೆ ಅಂದರೆ ನವಮ ಸ್ಥಾನಕ್ಕೆ ಪಾಪ ಸಂಬಂಧ ಬಂದರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಏನಂದ್ರೆ ಶುಭ ಸಂಬಂಧ ಇಲ್ಲದೇ ಇದ್ರೆ, ಬಹಳ ಜನ ಕೇವಲ ಒಂದು ಪಾಪ ಸಂಬಂಧ ಬಂದರೂ ಕೂಡ ಪಿತೃದೋಷ ಅಂತ ಹೆದರಿಸ್ಬಿಡ್ತಾರೆ. ಅಲ್ಲ, ಈಗ ನಮಗೆ ಕರೋನಾ ನಡೀತಾ ಇದೆ. ಕರೋನಾ ಇದೆ ಅಂತಂದ್ರೆ ಸಿಂಟಮ್ಸ್ ಹೇಳ್ತಾರೆ. ನೆಗಡಿ ಇರುತ್ತೆ, ಉಸಿರಾಟಿನ ತೊಂದರೆ ಆಗ್ತದೆ, ಮತ್ತು ಎಲ್ಲದಕ್ಕೆ ಸಿಂಟಮ್ಸ್ ಎಲ್ಲ ಒಂದು ನಮಗೆ ವಾಟ್ಸಾಪಲ್ಲೆಲ್ಲ ಬರ್ತಾಯಿದೆ, ಒಂದು 16 ಸಿಂಟಮ್ಸ್ ಕೊಟ್ಟು ಇದರಲ್ಲಿ ಮೆಜಾರಿಟಿ ಯಾವುದಿದೆಯೋ ಆವಾಗ ಮಾತ್ರನೇ ಕೊರೋನಾ ಅಂತ ನಮಗೆಲ್ಲ ಬರ್ತಾ ಇತ್ತಲ್ಲ. ಕೇವಲ ಒಂದು ನೆಗಡಿ ಮಾತ್ರ ಇತ್ತು ಅಂದ್ಕೊಳ್ಳಿ, ಅದು ಯಾವುದಕ್ಕನೇ ಆಗ್ಬೋದು, ಅದು ಕರೋನಾ ಅಂತಲೇ ಅಲ್ಲ. ಈಗ ಬ್ಯಾಂಗ್ಳೂರ್ ಅಂತ ಕ್ಲೈಮೇಟಲ್ಲಿ ಯಾವಾಗೂ ಚಳಿ ಇರ್ತದೆ, ಬಿಸಿಲು ನೋಡೋಕ್ಕಾಗಲ್ಲ. ಆಟೋಮೆಟಿಕ್ ಕರೋನಾ ಇದ್ರೂ ಇಲ್ಲದ್ರೂ ನೆಗಡಿ ಕಾಮನ್. ನೆಗಡಿ ಜೊತೆ ಸ್ವಲ್ಪ ಏನಿರಬೇಕು? ಉಸಿರಾಟದ ತೊಂದರೆ ಇರಬೇಕು. ಉಸಿರಾಟದ ತೊಂದರೆ ವಿಪರೀತವಾಗಿದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಕರೋನಾ. ಭಾಳ ಜನಕ್ಕೆ ಸಿಂಪ್ಟಮ್ಸೇ ಇರಲ್ಲ, ಆದರೂ ಕೋವಿಡ್ ಅಂತ ಹೇಳ್ತಾರೆ. ಸಿಂಪ್ಟಮ್ಸೇ ಇರೋದಿಲ್ಲ. ಇಲ್ಲಿ ಕೂಡ ಕೇವಲ ಪಿತೃಸ್ಥಾನಕ್ಕೆ ಪಾಪ ಸಂಬಂಧ ಇದ್ದಷ್ಟು ಮಾತ್ರಕ್ಕೆ ದೋಷ ಅಲ್ಲ, ಶುಭ ಸಂಬಂಧ ಇಲ್ಲದೇ ಇದ್ದರೆ. ಇದು ಜಸ್ಟ್ ಮೇಯ್ನ್ ಟಾಸ್ಕ್ ಇಟ್ಕೋಬೇಕು. ಒಂದು ಶುಭ ಸಂಬಂಧ ಕೂಡ ಪಿತೃಸ್ಥಾನಕ್ಕೆ ಇಲ್ಲದೇ ಇದ್ರೆ ಏನಾಗ್ತದೆ? ಆವಾಗ ಪಿತೃದೋಷ ಆಗ್ತದೆ. ಶುಭ ಸಂಬಂಧ ಇತ್ತು ಅಂತಂದ್ರೆ ಸ್ವಲ್ಪ ದೋಷ ಆಗಿರುತ್ತದೆ. ಅದನ್ನ ಪೂರ್ತಿಯಾಗಿ ದೊಡ್ಡ ದೋಷ, ಪಿತೃದೋಷ ಅಂತ ಸ್ಟ್ರೆಸ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ಪಿತೃದೋಷ ಸ್ವಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ನಮಗೆ ನವಮ ಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಪಾಪ ಸಂಬಂಧ ಇಲ್ಲ, ಹೆಂಗಾಗ್ತದೆ? ಹಂಗಿದ್ರು ಅಂತ ಅಂದ್ಕೊಳ್ಳಿ, ನಾವು ಶ್ರವಣ ಕುಮಾರ್ ಅಂತರ ಆಗ್ತಿದ್ವಿ. ನಾವು ಇವತ್ತು ಆ ಕಾಲದಲ್ಲಿ ಇಲ್ವಲ್ಲ. ಹೀಗೆ ಪಿತೃಸ್ಥಾನಕ್ಕೆ ಪಾಪ ಸಂಬಂಧ ಬಂದರೆ, ನೆಕ್ಸ್ಟ್ ತ್ರಿಕೋಣಗಳು ಬಲಹೀನವಾದರೆ, ತ್ರಿಕೋಣಗಳು ಅಂತಂದರೆ ವಂಶ, ನಾನು, ನನ್ನ ತಂದೆ, ಈಗ ನಾನು ಸರಿಯಾದ ಹಾದಿಯಲ್ಲಿ ಬೆಳೆದಿಲ್ಲ ಅಂದರೆ ನನಗೆ ಅರ್ಥ ಏನು? ನನ್ನ ತಂದೆ ನನ್ನ ಗೈಡ್ ಮಾಡಿಲ್ಲ, ನನ್ನ ತಂದೆ ನನ್ನ ಯಾಕೆ ಗೈಡ್ ಮಾಡಿಲ್ಲ? ಅವ್ರ ತಂದೆ ಅವ್ರನ್ನ ಗೈಡ್ ಮಾಡಿಲ್ಲ. ಒಬ್ಬನ ಮಿಸ್ ಆದರೆ ವಂಶ ಎಲ್ಲ ಮಿಸ್ ಆಗ್ತದೆ. ಹಾಗೆ ಜಾತಕದಲ್ಲಿ ತ್ರಿಕೋಣ ಸ್ಥಾನಗಳ ಬಲಹೀನ ಆಯ್ತಂದ್ರೆ ಆವಾಗ ಕೂಡ ನಾವು ಸರಿಯಾದ ಹಾದಿಯಲ್ಲೇ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಗೈಡ್ ಮಾಡೋರು ಯಾರಿರಲ್ಲ. ನಾನು ಗೈಡ್ ಮಾಡಬೇಕಾದ್ರೆ ಫಸ್ಟ್ ನನ್ನ ತಂದೆ ಚೆನ್ನಾಗಿರ್ಬೇಕು. ನನ್ನ ತಂದೆ ಹೀಗಿದ್ದು ಹೀಗೆ ಪ್ರಾಮಾಣಿಕ ಜೀವನ ಮಾಡಿದರೆ ನನ್ನ ತಂದೆಯನ್ನು ನಾನು ಕಾಪಿ ಹೊಡ್ತೇನೆ ಸಣ್ಣದಾಗಿಂದ. ಇಲ್ಲದ್ರೆ ನಾನು ಒಳ್ಳೆ ಹಾದಿಗೆ ಬರಬೇಕಾದ್ರೆ ನನಗೆ ಬುದ್ಧಿ ಬಂದಾಗಿದ್ದಾನೆ ಸಾಧ್ಯ. ನನಗೆ ಬುದ್ಧಿ ಬರೋವರೆಗೂ ನಾನು ಎಷ್ಟೋ ಕೆಟ್ಟ ಕೆಲಸಗಳು ಮಾಡ್ತೇನೆ, ಆಮೇಲೆ ಪಶ್ಚಾತ್ತಾಪಡ್ತೇನೆ, ಅಯ್ಯೋ ನಂಗೆ ಗೊತ್ತೇ ಇಲ್ವಲ್ಲ, ಈ ಥರ ಆಗೋಗ್ಬಿಡ್ತಲ್ಲ ಅಂತ. ಮತ್ತೆ ಮುಂದೆ ಸಮಾಜವನ್ನು ದಿದ್ದಬೇಕಾದ್ರೆ ತುಂಬ ಕಷ್ಟವಾಗ್ತದೆ. ಸೊ ತ್ರಿಕೋಣಗಳು ಯಾವಾಗ ಬಲಹೀನ ಆಗ್ತವೋ ಆವಾಗ ಕೂಡ ಪಿತೃದೋಷಕ್ಕೆ ಸಂಬಂಧ ಇರ್ತದೆ. ಮೂರನೇದು, ಪಿತೃ ಪುತ್ರ ಕಾರಕರು ಬಲಹೀನನಾಗಿರೋದು. ಪಿತೃಕಾರಕ ಸೂರ್ಯ, ಪುತ್ರಕಾರಕ ಗುರು. ಗುರು ಬಲಹೀನ ಆಯ್ತಂದ್ರೆ ಸಂಸ್ಕಾರ ಇರೋದಿಲ್ಲ. ಪಿತೃಕಾರಕ ಬಲಹೀನ ಆಯ್ತಂದ್ರೆ ನನ್ನ ತಂದೆಗೆ ಸಂಸ್ಕಾರ ಇರಲ್ಲ, ತಂದೆಗೆ ಸಂಸ್ಕಾರ ಇಲ್ಲದ್ರೆ ನನಗೆ ಸಂಸ್ಕಾರ ಬರಲ್ಲ. ಸೊ ಹಾಗಾಗಿ ಇದನ್ನ ಪರೀಕ್ಷೆ ಮಾಡಿ ಹೇಳಬೇಕು. ಕೇವಲ ಒಂದು ಗ್ರಹ ಇದ್ರೆ ಸರಿ ಹೋಗಲ್ಲ. ಜ್ವರ ಬಂತು ಅಂತಂದರೆ ಪ್ಯಾರಾಸಿಟಮಾಲ್ ಹಾಕ್ಕೊಳ್ಬೇಕು, ಡೋಲೋ 650 ಹಾಕ್ಕೋಬೇಕು, ಎಲ್ಲರಿಗೂ ಗೊತ್ತು. ಮೆಡಿಕಲ್ ಶಾಪಿಗೆ ಹೋಯ್ತು ಅನ್ಕೊಂಡು ಹಾಕ್ಕೋಬೋದು. ಆದರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ತೀವಿ? ಆ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಆ ಟ್ಯಾಬ್ಲೆಟ್ ಕರೆಕ್ಟೇ ಜ್ವರಕ್ಕೆ, ಆದರೆ ಈ ಟ್ಯಾಬ್ಲೆಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇದೆಯಾ, ಅಷ್ಟು ತೀವ್ರತೆ ನನಗಿದೆಯಾ ಅಂಥೇಳಿ ಡಾಕ್ಟ್ರನ್ನ ಕನ್ಸಲ್ಟ್ ಆಗ್ತೀವಿ. ಅವನು ಟೆಸ್ಟ್ ಮಾಡಿ ಹಾಕ್ಕೊಂಡ್ರೆ ಹಾಕ್ಕೊಳ್ತೀವಿ. ಅವನು ಕೇಳ್ತಾನೆ, ಹಸುವಾಗ್ತಾ ಇದೆಯಾ, ಹೇಗಿದೆ, ಜ್ವರ ಇದೆಯಾ, ಎಲ್ಲ ಕೇಳ್ತಾನೆ. ಮುಟ್ಟಿ ನೋಡಿ, ಪಲ್ಸ್ ನೋಡ್ತಾನೆ, ಹಾರ್ಟ್ ನೋಡ್ತಾನೆ, ಬೀಟ್ ರೇಟ್ ನೋಡ್ತಾನೆ, ಎಲ್ಲ ನೋಡ್ತಾನೆ. ಆಮೇಲೆ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತಾನೆ, ಇಲ್ಲದ್ರೆ ಬೇಡ ಅಂತ ಹೇಳ್ತಾನೆ. ಇಲ್ಲ ಕಡಿಮೆ ಆಗ್ತದೆ, ಯಾಕೆ ಸುಮ್ಮನೆ ಹಾಕ್ಕೊಳ್ತೀವಿ. ಹಾಗೆ ಕೇವಲ ಗ್ರಹಗಳಿದ್ದಷ್ಟು ಮಾತ್ರಕ್ಕೆ ನಮಗೆ ಪಿತೃದೋಷ ಬಂದ್ಬಿಡ್ತಂತಲ್ಲ. ಜ್ಯೋತಿಷ್ಯನಾದವನು ಪರೀಕ್ಷೆ ಮಾಡಬೇಕು. ಇಲ್ಲ ಈ ಸಿಂಪ್ಟಮ್ಸ್ ನೋಡ್ಬೇಕು ಫಸ್ಟು. ಡಾಕ್ಟರ್ ಹೇಗೆ ಸಿಂಪ್ಟಮ್ಸ್ ನೋಡ್ತಾನೋ ಹಾಗೆ ಸಿಂಪ್ಟಮ್ಸ್ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವೊಂದು ಜನಕ್ಕೆ ಪಿತೃದೋಷದ ಸಿಂಪ್ಟಮ್ ಇರುತ್ತೆ, ಜಾತಕದಲ್ಲಿ ಸಂಕೇತ ಸೂಚನೆ ಇರುತ್ತೆ, ಆದರೆ ಸಿಂಪ್ಟಮ್ಸ್ ಇರಲ್ಲ. ಸಿಂಪ್ಟಮ್ಸ್ ಇಲ್ಲದಾಗ ನಾವು ಅನವಶ್ಯಕವಾದಂಥ ರೆಮಿಡೀಸ್ ಎಲ್ಲ ಹೇಳಿ ಅವರ ಕಾನ್ಫಿಡೆನ್ಸ್ ಲೆವೆಲನ್ನು ಡಿಸ್ಟರ್ಬ್ ಮಾಡಬಾರ್ದು. ಏನು ಒಳ್ಳೆಯದೇ, ಈಗ ಏನು ಜ್ವರ ಸುಮ್ಮನೆ ಹಂಗೆ ಬಂದರೂ ಕೂಡ ಪ್ಯಾರಾಸಿಟಮಾಲ್ ಹಾಕೊಳ್ಳೋದು ಒಳ್ಳೆಯದೇ, ಏನು ತಪ್ಪೇನೂ ಅಲ್ಲ. ಆದರೆ ಈಸ್ ಇಟ್ ನೆಸಸರಿ? ಅದರ್ವೈಸ್ ಸೈಡ್ ಎಫೆಕ್ಟ್ ಆಗ್ತದೆ, ನಮಗೆ ಆರೋಗ್ಯರೇ ಸೈಡ್ ಎಫೆಕ್ಟ್ ಆಗ್ತದೆ. ಇಲ್ಲಿ ರೆಮಿಡಿ ಅವಸರ ಇಲ್ಲದ್ರೂ ಕೂಡ ನಾವು ರೆಮಿಡಿ ಕೊಟ್ಟಿವಿ ಅಂದ್ಕೊಳ್ಳಿ, ಒಂದು ಸ್ಟೇಜಿಗೆ ಹೋಗ್ತಾನೆ, ಇದೇನಪ್ಪ ಜ್ಯೋತಿಷ್ ಎಲ್ಲತಕ್ಕೂ ಇದನ್ನೇ ಹೇಳ್ತಾರೆ, ಅದ್ಮೇಲೆ ಅವ್ರ ಮೇಲೆ ಉತ್ಸಾಹವೇ ಹೊರಟೋಗ್ತದೆ, ವೈದಿಕ ಧರ್ಮದ ಮೇಲೆ ವಿಶ್ವಾಸವೇ ಹೊರಟೋಗ್ತದೆ.
ಹಾಗೆ ಎಲ್ಲ ತಕ್ಕೂ ಆ ರೀತಿ ಮಾಡೋದಲ್ಲ, ಪರೀಕ್ಷೆ ಮಾಡಬೇಕಾಗ್ತದೆ. ಈಗ ಪಿತೃಸ್ಥಾನಕ್ಕೆ ಪಾಪ ಸಂಬಂಧ ಬಂದರೆ ಏನಾಗ್ತದೆ ಅಂತ ಮುಂದೆ ನೋಡೋಣ. ಪಾಪ ಸಂಬಂಧ ಅಂದರೆ ಅರ್ಥ ಏನು? ಪಾಪಗ್ರಹಗಳ ಪಿತೃಸ್ಥಾನದಲ್ಲಿ ಇರೋದು, ಆಮೇಲೆ ಪಿತೃಸ್ಥಾನಾಧಿಪತಿಯಾದಂಥವನು ಬಲಹೀನವಾಗುವುದು, ಅಂದರೆ ನೀಚ ಆಗಲಿ ಅಸ್ತಂಗತ ಆಗೋದು, ಒಂದು ಶುಭಗ್ರಹಗಳ ಸಂಬಂಧ ಇರದೇ ಇರೋದು, ಮತ್ತು ಪಿತೃಸ್ಥಾನಗಳನ್ನು ಪಾಪಗ್ರಹಗಳು ನೋಡೋದು, ಇದು ಪಾಪ ಸಂಬಂಧ ಅಂತ ಕರಿತೀವಿ. ಈ ಥರ ಇದ್ದಾಗ ಏನಾಗ್ತದೆ ಅಂದರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಪಿತೃಸ್ಥಾನ ಹೋಯಿತು ಅಂದರೆ ಫಸ್ಟ್ ಏನಾಗ್ತದೆ ಅಂದರೆ ನನ್ನ ತಂದೆಯಾದವನು ಸಂಸ್ಕಾರವಂತನಾಗಿರೋದಿಲ್ಲ, ನನ್ನ ತಂದೆಯಿಂದನೇ ಜಾಸ್ತಿ ಸಮಸ್ಯೆಗಳು ಉಂಟಾಗ್ತದೆ, ಮಿಸ್ಲೀಡ್ ಮಾಡ್ತಾನೆ, ಮಿಸ್ಗೈಡ್ ಮಾಡ್ತಾನೆ, ನನ್ನ ಸರಿಯಾಗಿ ಸಮಾಜವನ್ನು ನೋಡ್ಲಿಕ್ಕೆ ಬಿಡೋದಿಲ್ಲ, ಎಲ್ಲ ಕೆಟ್ಟ ಹವ್ಯಾಸಗಳೆಲ್ಲ ಬರುತ್ತೆ, ಮನೆಯಲ್ಲಿ ಒಂದು ಕ್ಷಣ ಕೂಡ ನೆಮ್ಮದಿ ಇರಲ್ಲ, ಅವರ ಮನೆಯಲ್ಲಿ ಸಂಸ್ಕಾರಗಳು ಸರಿಯಾಗಿ ನಡೆಯೋದಿಲ್ಲ, ಯಾವಾಗೂ ಗಲಾಟೆಗಳು ನಡೀತದೆ, ಶ್ರಾದ್ದಾದಿಗಳು, ಯಾಕಂದರೆ ಸಂಸ್ಕಾರವೇ ಇಲ್ಲದಾಗಿನ ಶ್ರಾದ್ದಾದಿಗಳೇನು ಮಾಡ್ತಾನೆ? ಮಾಡೋದೇ ಇಲ್ಲ. ಹೀಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ, ನಡೆದ ಘಟನೆ. ನಾನು ಹೈದರಾಬಾದ್ ನಗರದಲ್ಲಿ ಜ್ಯೋತಿಷ್ಯ ಪಾಠ ಮಾಡ್ತಾ ಇರೋ ಕಾಲಕ್ಕೆ ಮಠದಲ್ಲಿ ಮಾಡ್ತಾ ಇದ್ದೆ. ಆ ಮಠದಲ್ಲಿ ಪಾಪ ಯಾರೋ ಒಬ್ಬಾತ ಬಂದಿದ್ದೆ, ನಾನು ಸುಮ್ಮನೆ ಕೂತಿದ್ದೆ. ಬಂದು ಅವರು ಮಾಮೂಲಾಗಿ ಪಾಪ ಚಿಕ್ಕಂದಾಗಿಂದ ಅವರಪ್ಪ ಒಳ್ಳೆ ವೈದಿಕ ಧರ್ಮದಲ್ಲಿದ್ದವರು, ಬೇರೆ ಅದ್ವೈತ ಇದರಲ್ಲಿರೋರು, ಚೆನ್ನಾಗಿ ಓದಿದ್ದ ಪಾಪ. ಅವರಪ್ಪ ಬಂದು ಒಳ್ಳೆ ಪಂಡಿತರು. ಅವ್ರ ಮಗನ ಚೆನ್ನಾಗಿ ಓದಿಸಿ ವಿದೇಶಗಳಿಗೆ ಕಳಿಸ್ಬಿಟ್ರು ಚಿಕ್ಕಂದಾಗಿಂದಾನೆ. ಅವರು ನೀನು ಯಾವುದು ಬೇಡಪ್ಪ, ನೀನು ಚೆನ್ನಾಗಿ ಓದ್ಕೋ, ನೀನು ನಮ್ಮ ಆಚಾರಗಳೆಲ್ಲ ನಿಂಗೆ ಬೇಡ ಅಂತೇಳಿ ಬರೀ ಓದಿಸಿ ಲೌಕಿಕವಾಗಿ ಬೆಳೆಸಿಬಿಟ್ಟು ವಿದೇಶಗಳು ಕಳಿಸಿ ಆ ಹುಡುಗ ಬಂದ, ಅಪ್ಪ ಅಮ್ಮನ ನೋಡ್ಕೊಂಡು ಹೋಗೋಣ. ತಾಯಿ ಏನು ಹೇಳಿದ್ರೆ, ಇವತ್ತು ನಿಮ್ಮ ಅಪ್ಪನ ಬರ್ತ್ಡೇಪ್ಪ, ಏನಾದರೂ ಗುಡಿಗೆ ಹೋಗಿ ಸೇವೆ ಮಾಡಿಸಿ ಬಾ. ಪಾಪ ಅವನು ಅಲ್ಲಿ ಅವರ ಮನೆ ಹತ್ತಿರ ಇರುವಂಥ ಗುಡಿಗಳು ಯಾವುದಂತ ನೋಡಿದ, ರಾಘವೇಂದ್ರ ಸ್ವಾಮಿ ಮಠ ಅಂತ ಕಾಣಿಸ್ತು. ಒಳಗೆ ಬಂದ, ಒಂದು ನಮಸ್ಕಾರ ಮಾಡಿದ. ಅಲ್ಲಿ ಯೂಶ್ವಲಿ ಬೋರ್ಡ್ ಹಾಕಿರ್ತಾರೆ ಮಠದಲ್ಲಿ, ಈ ಸೇವಾ ಈ ಒಂದು ಪಂಚಾಮೃತ ಅಭಿಷೇಕ ಇಷ್ಟು, ತುಳಸಿ ಅರ್ಚನೆ ಇಷ್ಟು, ರಥೋತ್ಸವ ಇಷ್ಟು, ಒಂದು ಲಿಸ್ಟ್ ಹಾಕಿರ್ತಾರೆ. ಇವನು ಅದೆಲ್ಲ ನೋಡಿದ, ಏನಾದರೂ ಸೇವೆ ಮಾಡಿಸೋಣ, ಅಲ್ಲಿ ಯಾರೋ ಏನಾದರೂ ಸೇವೆ ಬೇಕಾದ್ರೆ ಮಾಡಿಸ್ರಿ, ಅಲ್ಲಿ ಬೋರ್ಡಲ್ಲಿದೆ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ. ನೋಡಿದ, ಎಲ್ಲತಕ್ಕೂ ಬರೆದಿದ್ದಾರೆ. ಸೊ ಎಲ್ಲತಕ್ಕೂ ಕೆಳಗೆ ಶ್ರಾದ್ದ ಸಂಕಲ್ಪ 150 ರೂಪಾಯಿ, ಕೆಳಗೆ ಇಬ್ಬರಿಗೆ ಊಟ ಹಾಕ್ತೇವೆ, ಶ್ರಾದ್ದ ಕಾಲಶ್ರಾದ್ದ 250 ರೂಪಾಯಿ, ಇಬ್ಬರಿಗೆ ಊಟ ಹಾಕ್ತೇವೆ. ಸೊ ಎಲ್ಲ ಥರಕ್ಕೂ ಪಂಚಾಮೃತಕ್ಕೂ ತುಳಸಿ ಅರ್ಚನಕ್ಕೂ ಊಟ ಇಲ್ಲ, ಇದಕ್ಕೆ ಊಟ ಇದೆ. ಸೊ ಊಟ ಹಾಕ್ತಾರಲ್ವ, ಪ್ರಸಾದ ಸಿಗತ್ತಲ್ವ. ಅವ್ರು ಹೇಳಿದ್ರು, ಯಾರೋ ಒಬ್ಬರು ನೀವು ಬಲ್ಲದ್ರಕ್ಕೂ ನೀವು ಕ್ಯಾರಿಯಲ್ಲಿ ಕೊಡ್ತೇವೆ, ಪ್ರಸಾದ ತೊಗೊಂಡು ಹೋಗ್ಬೋದು. ಸೊ ಸಂಕಲ್ಪ ಶ್ರಾದ್ದ ಮಾಡಿಸೋಣ ಅಂತೇಳಿ ಅವ್ನು ಬರ್ಸಿಬಿಟ್ಟು, ಅವ್ನಿಗೆ ಏನು ಗೊತ್ತಿಲ್ಲ. ಸೊ ಸಂಕಲ್ಪ ಬರ್ಸಿಬಿಟ್ಟ, ಆಯಿತು ನೀವು ಈ ಟೈಮಿಗೆ ಬಂದುಬಿಡ್ರಿ, ಕರೆಕ್ಟಾಗಿ 11:15 ಊಟ ಟೈಮಿಗೆ ಬಂದುಬಿಡ್ರಿ, 5 ನಿಮಿಷ ಸಂಕಲ್ಪ ಮಾಡಿಸಿಬಿಡ್ತೇವೆ ಅಂತ ಹೇಳಿ. ಅವನು ಬಂದ, ಕೇಳಿದ್ರು ನಿಮ್ಮ ಅಪ್ಪನ ಹೆಸರೇನು ಹೇಳಿದ, ನಿಮ್ಮ ತಾತನ ಹೆಸರೇನು ಹೇಳಿದ, ಅವ್ರ ತಾತನ ಹೆಸರೇನು ಗೊತ್ತಿಲ್ಲ. ತಾಯಿಗೆ ಫೋನ್ ಮಾಡಿದ, ಇಲ್ಲ ನನ್ನ ತಾಯಿಗೆ ಫೋನ್ ಮಾಡ್ತೀನಿ, ಫೋನ್ ಮಾಡಿ ಮುತ್ತಾತನ ಹೆಸರೇನು. ಅವ್ರ ತಾಯಿಗೆ ಡೌಟ್ ಬಂದು, ಯಾಕೆ ಕೇಳ್ತಿದ್ದಾನೆ ಅವನು ಅಂತೇಳಿ. ಪ್ರಸಾದ ತರ್ತೀನಿ ಅಂತ ಹೋದ, ಮತ್ತೆ ಇಲ್ಲ ಇಲ್ಲಿ ಆಚಾರ ಕೇಳ್ತಿದ್ದಾರೆ, ಒಂದ್ಸಲ ಕೊಡು ಫೋನ್ ಅಂದರೆ ಅವ್ರು ಹೇಳಿ, ಯಾಕೆ ಕೇಳ್ತಾ ಇದ್ದೆ ಅಂದರೆ ಸಂಕಲ್ಪ ಮಾಡ್ತಾ ಇದ್ದೀವಿ. ಅಯ್ಯೋ ಅವರಪ್ಪ ಇನ್ನೂ ಜೀವಂತವಾಗಿದ್ದಾರೆ, ತಪ್ಪಾಯಿತು ಪಾಪ, ಬಾಯಿ ಹೊಡ್ಕೊಂಡ್ಲ ಆಯ್ತು. ಹಾಗೆ ಧರ್ಮ ಗೊತ್ತಿಲ್ಲ ಅಂತ ಅಂದ್ಕೊಂಡೆ ತುಂಬ ಕಷ್ಟ ಆಗ್ತದೆ. ಮನೆಗೆ ಸಂಸ್ಕಾರ ಇರೋದಿಲ್ಲ. ಸಂಸ್ಕಾರ ಅಂತಂದರೆ ಅದು ಬರೀ ವೈದಿಕ ಸಂಪ್ರದಾಯದಲ್ಲಿರೋರು ಮಾಡೋದು ಮಾತ್ರ ಅಂದ್ಕೊಳ್ಬೇಡಿ. ವೈದಿಕರು ಅಂತಂದರೆ ಅರ್ಥ ಏನು ಗೊತ್ತಾ? ವೈದಿಕರು ಅಂದರೆ ವೇದ ಪ್ರಮಾಣವಾಗಿಟ್ಟುಕೊಂಡು ಜೀವನ ಮಾಡೋರು ಅಂತ ಅರ್ಥ. ಶಿಖ ಇಟ್ಟುಕೊಂಡು, ಜನಿವಾರ ಇಟ್ಟುಕೊಂಡು, ಮಂತ್ರಗಳು ಹೇಳಿ ಯಾವಾಗೂ ಅದನ್ನು ಪ್ರಮಾಣವಾಗಿಟ್ಟುಕೊಂಡು ಪಾರಾಯಣ ಮಾಡೋರು ಅಂತ ಅರ್ಥ ಅಲ್ಲ. ಮನುಷ್ಯನಾಗಿ ಹುಟ್ಟಿದವನೆಲ್ಲ ಕೂಡ ವೈದಿಕ ಸಂಪ್ರದಾಯದಲ್ಲಿರೋನೆ. ಅದು ಅಮೆರಿಕ ಆಗ್ಬೋದು, ರಷ್ಯಾ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ತಜಕಿಸ್ತಾನ ಆಗ್ಬೋದು. ವೇದ ಏನು ಹೇಳಿದೆ ಅದರ ಪ್ರಕಾರ ಜೀವನ ಮಾಡೋನ್ನ ವೈದಿಕರು ಅಂತಾರೆ. ಶಿಖ ಇಟ್ಟುಕೊಂಡು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನನ್ನು ಮಾತ್ರ ವೈದಿಕರು ಅನ್ನಲ್ಲ. ಇದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ. ಸತ್ಯ ಹೇಳಬೇಕು, ಶಾಸ್ತ್ರ ಹೇಳಿದೆ, ವೇದ ಹೇಳಿದೆ, ನಾನು ಸತ್ಯ ಹೇಳ್ತಾ ಇದ್ದೇನೆ, ನಾನು ವೈದಿಕ ಧರ್ಮದಲ್ಲಿ ಇದ್ದಂಗೆ ಅರ್ಥ. ಶಾಸ್ತ್ರ ಹೀಗೆ ಹೇಳಿದೆ, ಹೀಗೆ ಮಾಡಬೇಕು ಅಂತ ಹೇಳಿದೆ, ಹಾಗೆ ಮಾಡೋದನ್ನ ವೈದಿಕ ಧರ್ಮ ಅಂತ ಹೇಳ್ತಾರೆ. ಹಾಗೆ ವೈದಿಕ ಧರ್ಮ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಮನೆ ಸಂಸ್ಕಾರವಂತ ಆಗಿರೋದಿಲ್ಲ. ಯಾವಾಗ ತೊಂದರೆಗಳು, ಗಲಾಟೆಗಳು ಇದೆಲ್ಲ ಇರ್ತದೆ. ಈ ಥರ ಸಿಂಟಮ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಯಾರಾದರೂ ಪಿತೃದೋಷ ಬಂತಂದರೆ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾನೆ, ನಿಮ್ಮ ತಂದೆ ಸಂಸ್ಕಾರವಂತನಾಗಿರ್ತಾನ, ನಿಮ್ಮ ತಂದೆ ಏನಾದರೂ ಒಳ್ಳೆ ಕೆಲಸ ಮಾಡ್ತಾನ, ಅದೆಲ್ಲ ನೀವು ಇಂಡೈರೆಕ್ಟಾಗಿ ಕೇಳಬೇಕು, ಡೈರೆಕ್ಟಾಗಿ ಕೇಳೋಂಗಿಲ್ಲ. ಸೊ ನಿಮ್ಮ ತಂದೆ ಏನಾದರೂ ಪೂಜಾ ಪುರಸ್ಕಾರ ಮಾಡ್ತಾರಾ, ದಾನ ಧರ್ಮಾದಿಗಳು ಏನಾದರೂ ಮಾಡ್ತೀರಾ, ಇಂಡೈರೆಕ್ಟಾಗಿ ಕೇಳಬೇಕು. ಆ ಸಂಬಂಧವಾದ ಪ್ರಶ್ನೆಗಳು ಕೇಳಿದಾಗ
ನಮ್ಮ ಮನೆಗೆ ಆ ಥರ ಏನಿರ್ತ ಆಚಾರ, ಎಲ್ಲ ಚೆನ್ನಾಗಿದೆ, ಒಳ್ಳೆ ಪೂಜಾ ಪುರಸ್ಕಾರ ಆಗ್ತದೆ, ನಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಳ್ತಾರೆ, ಏನೂ ತೊಂದರೆ ಇಲ್ಲ, ಮನೆಗೆ ಯಾವಾಗೂ ಆರಾಮಾಗಿರ್ತೀವಿ. ಮನೆಯ ಕುಟುಂಬ ಅಂದಮೇಲೆ ಕಷ್ಟಗಳು ಬರುತ್ತೆ, ಎಲ್ಲದಕ್ಕೂ ಕೂಡ ಪಿತೃ ಸಂಬಂಧವಾದ ಲಿಂಕ್ ಇಡಬಾರದು. ತಂದೆಯ ಮೂಲಕವಾದಾಗ ಏನಾದರೂ ತೊಂದರೆ ಬಂದರೆ, ದಯವಿಟ್ಟು ಯಾರೂ ಅನ್ಮ್ಯೂಟ್ ಮಾಡಬೇಡಿ. ತಂದೆಯ ಮೂಲಕವಾಗಿ ಏನಾದರೂ ತೊಂದರೆ ಬಂದರೆ ಮಾತ್ರವೇ, ಮನೆಗೆ ನೆಮ್ಮದಿ ಕೆಟ್ಟರೆ, ಕುಟುಂಬದಲ್ಲಿ ಕಲಹಗಳಾದರೆ ಮಾತ್ರವೇ ಪಿತೃದೋಷಗಳಿಗೆ ಸಂಬಂಧಪಟ್ಟ ಸಿಂಪ್ಟಮ್ಸ್ ಆಗಿ ನೋಡಿ. ಮನೆಗೆ ಮದುವೆ ಆಗಿಲ್ಲ, ಮದುವೆ ಅಲ್ಲ, ಮನೆಗೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಯಾವಾಗೂ ಫೇಲ್ ಆಗ್ತಾ ಇದ್ದಾನೆ, ಏನೋ ಅನಾರೋಗ್ಯಗಳಿಗೆಲ್ಲ ಕೂಡ ಪಿತೃದೋಷಕ್ಕೆ ಸಂಬಂಧ ಇಲ್ಲ. ಮನೆಗೆ ಮದುವೆ ಆಗ್ತಾ ಇಲ್ಲ ಅಂದರೆ ಸಂತಾನಕ್ಕೆ ಮದುವೆ ಇಂಪಾರ್ಟೆಂಟ್. ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಮನೆಗೆ ಯಾವಾಗೂ ಗಲಾಟೆ ಇದೆ, ಸಂಸ್ಕಾರ ಇಲ್ಲ, ನೆಮ್ಮದಿ ಇಲ್ಲ ಅಂದರೆ ಇದು ಪಿತೃದೋಷದ ಸಿಂಪ್ಟಮ್ಸ್. ಇದಿದ್ದಷ್ಟು ಮಾತ್ರಕ್ಕೆ ಇಲ್ಲ, ಈಗ ನೆಗಡಿ ಕೆಮ್ಮು ಎಲ್ಲ ಇದೆ, ಅಷ್ಟು ಮಾತ್ರಕ್ಕೆ ಕೋವಿಡ್ ಇದೆ ಅಂತ ಅರ್ಥ ಅಲ್ಲ. ಟೆಸ್ಟ್ ಮಾಡಿಸಿಕೊಳ್ಳಿ, ಜಾತಕವನ್ನು ನೋಡಿಸಿಕೊಂಡು, ಜಾತಕದಲ್ಲಿ ಆ ಗ್ರಹಸ್ಥಿತಿ ಇದ್ದು ಮನೆಗೆ ಈ ಸಿಂಪ್ಟಮ್ಸ್ ಕೂಡ ಇದ್ದರೆ ಆವಾಗ ಪಿತೃದೋಷವನ್ನು ಕನ್ಫರ್ಮ್ ಮಾಡಬೇಕು. ಕೇವಲ ಜಾತಕದಲ್ಲಿ ಸೂಚನೆ ಮಾತ್ರ ಇದೆ, ಸಿಂಪ್ಟಮ್ಸ್ ಯಾವುದೂ ಇಲ್ಲಂದ್ರೂ ಕೂಡ ಪಿತೃದೋಷದ ಕೆಳಗೆ ಬರಲ್ಲ. ಮನೆಗೆ ಸಿಂಪ್ಟಮ್ಸ್ ಇದೆ, ಜಾತಕದಲ್ಲಿ ಯಾವುದೂ ದೋಷ ಇಲ್ಲದ್ರೂ ಕೂಡ ಪಿತೃದೋಷದ ಸಿಂಪ್ಟಮ್ಸ್ ಬರಲ್ಲ. ಅದು ಆ ತತ್ಕಾಲಕ್ಕೆ ಅವರಿಗೆ ಜ್ಞಾನ ಇಲ್ಲದೆ ಅಜ್ಞಾನದಿಂದ ಮಾತಾಡುವಂಥ ಮಾತುಗಳಿಗೆ, ಮಾಡುವಂಥ ಆಚರಣೆಗಳಿಗೆ ಬರುವಂಥ ದೋಷ ಅಷ್ಟೆ. ಅದಕ್ಕೆ ಎರಡು ಇಂಪಾರ್ಟೆಂಟ್. ಜಾತಕದಲ್ಲಿ ಸಿಂಪ್ಟಮ್ಸ್ ಇರಬೇಕು. ಏನಿರಬೇಕು? ಪಿತೃಸ್ಥಾನ, ಪಿತೃಕಾರಕ, ಪಿತೃಸ್ಥಾನಾಧಿಪತಿಗಳಿಗೆ ಪಾಪ ಸಂಬಂಧ ಬಂದು ಶುಭ ಸಂಬಂಧ ಇಲ್ಲದೇ ಇದ್ದು ಮನೆಯಲ್ಲಿ ಯಾವಾಗೂ ನೆಮ್ಮದಿ ಇಲ್ಲದೆ ತಂದೆ ತಾಯಿಗಳು ಗಲಾಟೆಗಳು ಈ ಥರ ಇದ್ದರೆ ಆವಾಗ ಪಿತೃದೋಷ. ಅದರ್ವೈಸ್ ಸುಮ್ಮನೆ ಯಾವುದೋ ಒಂದು ಗ್ರಹ ಇದಾಚಾರ ಪಿತೃದೋಷ ಅಲ್ಲ, ಇದು ತಿಳ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, ಇಲ್ಲೊಂದು 3 ಜಾತಕಗಳಿದೆ ನೋಡಿ. ಒಂದು ಎಕ್ಸಾಂಪಲ್, ಒಂದು ತಂದೆ ಜಾತಕ, ತಂದೆ, ಅವರ ಮಗ, ಅವ್ರ ಮಗ, ಮೊಮ್ಮಗ. ತಂದೆ ಜಾತಕದಲ್ಲಿ 3 ಥರ ನೀವು ನವಮಸ್ಥಾನ ಅಬ್ಸರ್ವ್ ಮಾಡಿ. ಫಸ್ಟ್ ತಂದೆದು ನೋಡೋಣ. ನೋಡಿದರೆ ಸಿಂಹ ಲಗ್ನ ಆಗಿದೆ, ನವಮಸ್ಥಾನ ನೋಡಿ. ನವಮಸ್ಥಾನಾಧಿಪತಿ ಯಾರು? ಕುಜ ಆಗ್ತಾನೆ. ನವಮಸ್ಥಾನಕ್ಕೆ ಶುಭ ಸಂಬಂಧ ಇದೆಯಾ ನೋಡಿ. ನವಮಸ್ಥಾನವನ್ನು ಯಾವ ಶುಭ ಗ್ರಹಗಳು ನೋಡ್ತಾ ಇಲ್ಲ. ನೆಕ್ಸ್ಟ್, ನವಮಕಾರಕಾದಂಥ ಸೂರ್ಯ ಎಲ್ಲಿದ್ದಾನೆ? ಸ್ವಕ್ಷೇತ್ರದಲ್ಲಿದ್ದಾನೆ, ಪ್ಲಸ್ ಜೊತೆಗೆ ಗ್ರಹಗಳು ಇದೆ. ನವಮಾಧಿಪತಿ ಯಾರು? ಕುಜ. ನವಮಾಧಿಪತಿಯಾದ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ಅದು ಸಿಂಹ ಲಗ್ನಕ್ಕೆ ಕುಜ ಯೋಗಕಾರಕ. ತಾಯಿ ಬಂದು ಚತುರ್ಥ ಸ್ಥಾನ, ತಂದೆ ಬಂದು ನವಮ ಸ್ಥಾನ. ಚತುರ್ಥ ನವಮ 2 ಸ್ಥಾನಾಧಿಪತಿಗಳು ಬಂದು ಕುಜ ನೀಚನಾಗಿದ್ದಾನೆ. ಅಂದರೆ ಏನು? ಪಿತೃಸ್ಥಾನ ಕಾರಕ ಚೆನ್ನಾಗಿದ್ದಾನೆ, ಅಧಿಪತಿ ಚೆನ್ನಾಗಿಲ್ಲ. ಕಾರಕ ಯಾವಾಗ ಚೆನ್ನಾಗಿರ್ತೀಯೋ ಸಂಸ್ಕಾರ, ಪಿತೃ ಸಂಸ್ಕಾರ ಇರುತ್ತೆ. ಅಧಿಪತಿ ಯಾವಾಗ ನೀಚ ಆಗ್ತಾನೋ ಪಿತೃ ಯೋಗ ಇರೋದಿಲ್ಲ. ತಂದೆ ಹೇಳ್ಕೊಳ್ಳಿ, ಪಿತೃ ಸಂಸ್ಕಾರ ಇರುತ್ತೆ, ಆದರೆ ತಂದೆ ಇರೋದಿಲ್ಲ. ತಂದೆಯ ಹತ್ರ ಬೆಳೆಯುವಂಥ ಅವಕಾಶ ಇಲ್ಲ. ತಂದೆ ಬೇರೆ ಬೇರೆ ಕಾರಣ ಆಗ್ಬೋದು. ಇವನು ಬೇರೆ ಊರಲ್ಲಿರ್ಬೋದು, ತಂದೆ ಬೇರೆ ಊರಲ್ಲಿರ್ಬೋದು. ತಂದೆ ಏನು ಮಾಡ್ತಾನೆ, ಒಳ್ಳೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸೇರಿಸ್ತಾನೆ, ಅಲ್ಲಿ ಓದ್ತಾ ಇರ್ತಾನೆ. ಆಮೇಲೆ ಬೇರೆ ಕಡೆ ಅವನ ಅವನಿಗೆ ಬುದ್ಧಿ ತಿಳುವಳಿಕೆ ಬಂದಾಗಿಂದ ಹೊರಗೆ ಇರ್ತಾನೆ, ತಂದೆ ಹತ್ರನೇ ಇರೋದಿಲ್ಲ. ಅದು ಕೂಡ ಒಂದು ಯೋಗ. ಅಥವಾ ಹುಟ್ಟಿದಾಗಲೇ ತಂದೆ ಸತ್ತೋಗ್ಬಿಡ್ತಾನೆ. ಈ ಜಾತಕಸ್ಥನಿಗೆ ಹುಟ್ಟಿದ 6 ವರ್ಷಕ್ಕೆ ತಂದೆ ತೀರ್ಕೊಂಡ್ರು, ತಂದೆ ಯೋಗ ಇಲ್ಲ. ಆದರೆ ಕಾರಕ ಚೆನ್ನಾಗಿರೋದ್ರಿಂದ ತಂದೆ ಥರ ಯಾರೋ ಒಬ್ಬರು ಸಂಸ್ಕಾರವನ್ನು ಹೇಳ್ಕೊಡ್ತಾರೆ. ಕಾರಕ ಚೆನ್ನಾಗಿರೋದ್ರಿಂದ ಸ್ಥಾನಕ್ಕೆ ದೋಷ ಬಂದಿಲ್ಲ. ಆದ ಕಾರಣ ಶುಭ ಸಂಬಂಧ ಇಲ್ಲ, ಪಾಪ ಸಂಬಂಧನೂ ಇಲ್ಲ. ಪಾಪಗ್ರಹ ದೃಷ್ಟಿ ಇಲ್ಲ, ಪಾಪಗ್ರಹಗಳು ಇಲ್ಲ. ಹಾಗಾಗಿ ತಂದೆ ಇಲ್ಲದೇ ಇದ್ರೂ ಕೂಡ ತಂದೆಗೆ ತತ್ತುಲ್ಯವಾದಂಥ ವಾತಾವರಣ ಇರುತ್ತೆ. ಇವರಿಗೆ ತಂದೆ ಇಲ್ಲ, ಪಾಪ ಇವರ ದೊಡ್ಡಣ್ಣ ತಂದೆ ಬಾಧ್ಯತೆಗಳನ್ನು ತಾನು ತಗೊಂಡು ತಾನೇ ತಂದೆಯಾಗಿ ಓದಿಸಿ ವೃದ್ಧಿಗೆ ತಂದರು, ಸಂಸ್ಕಾರವನ್ನು ತಂದರು. ಬಟ್ ತಂದೆ ಇಲ್ಲ. ಅದೇ ತಂದೆ ಕಾರಕ ಕಾರಕ ಪಾಪ ಸಂಬಂಧ ಬಂದು ಅಧಿಪತಿ ವೀಕ್ ಆಯ್ತು ಅನ್ಕೊಳ್ಳಿ, ಅಧಿಪತಿ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, ತಂದೆ ಇರ್ತಾನೆ. ಸೂರ್ಯ ಚೆನ್ನಾಗಿಲ್ಲದ ಸಂಸ್ಕಾರ ಇರಲ್ಲ. ಸೂರ್ಯಗೆ ಇನ್ನೊಂದು ಕಾರಕತ್ವ ಏನಿದೆ? ಸ್ವಭಾವಕ್ಕೆ ಕಾರಕ. ನನ್ನ ತಂದೆ ಸಂಸ್ಕಾರ ಚೆನ್ನಾಗಿದ್ರೆ ತಾನೆ ನನ್ನ ಸ್ವಭಾವ ಒಳ್ಳೆ ಹಾದಿಯಲ್ಲಿ ಹೋಗ್ತದೆ. ಸತ್ಯಕ್ಕೆ ಕಾರಕ ಕೂಡ ಸೂರ್ಯನೇ. ಸೂರ್ಯ ವೀಕ್ ಆಯ್ತಂದ್ರೆ ತಂದೆಗೂ ಸಂಸ್ಕಾರ ಇರಲ್ಲ, ಮಗನಿಗೂ ಅಷ್ಟು ಸ್ವಭಾವ ಅನುಕೂಲ ಇರಲ್ಲ. ಇಲ್ಲಿ ಇವರಿಗೆ ತಂದೆ ಮಾತ್ರ ಇಲ್ಲ, ಬಟ್ ಎಲ್ಲ ಸಹಕಾರ ಸಿಕ್ತು.
ಅವರ ಮಗನ ಜಾತಕ ನೋಡಿ, ಇದು ಮಗನ ಜಾತಕ. ನವಮ ಸ್ಥಾನದಲ್ಲಿ 2 ಶುಭಗ್ರಹ ಇದೆ, ಶುಕ್ರ ಮತ್ತೆ ಬುಧ. ನವಮ ಸ್ಥಾನ ತುಂಬಾ ಚೆನ್ನಾಗಿದೆ. ಇವನಿಗೆ ತಂದೆಗೆ ಸಂಬಂಧಪಟ್ಟ ಎಲ್ಲ ವಾತಾವರಣ ಅನುಕೂಲ ಇದೆ. ಕಾರಕ ಯಾರು? ಸೂರ್ಯ ದಶಮ ಸ್ಥಾನದಲ್ಲಿದ್ದಾನೆ. ದಶಮ ಸ್ಥಾನದಲ್ಲಿ ದಿಗ್ಬಲ, ಹಾಗಾಗಿ ಸಂಸ್ಕಾರವೂ ಇರುತ್ತೆ. ಪ್ಲಸ್ ನವಮಾಧಿಪತಿಯಾದಂಥ ಗ್ರಹ ಪಂಚಮ ಸ್ಥಾನದಲ್ಲಿದ್ದಾನೆ. ಪ್ಲಸ್ ಪಂಚಮ ನವಮಾಧಿಪತಿಗಳು ಪರಿವರ್ತನೆ ಆಗಿದೆ. ಅಂದರೆ ಪಂಚಮಾಧಿಪತಿ ನವಮದಲ್ಲಿ, ನವಮಾಧಿಪತಿ ಪಂಚಮದಲ್ಲಿ. ತ್ರಿಕೋಣಗಳ ಬಲವಾಗಿದೆ ನೋಡಿ ಜಾತಕದಲ್ಲಿ. ಲಗ್ನಾಧಿಪತಿ ನವಮ, ನವಮಾಧಿಪತಿ ಪಂಚಮ, ಪಂಚಮಾಧಿಪತಿ ನವಮ. ಸೊ ತ್ರಿಕೋಣಾಧಿಪತಿಗಳು ತ್ರಿಕೋಣ ಸ್ಥಾನದಲ್ಲೇ ಇದ್ದಾರೆ. ಸೊ ಇದು ಒಂದು ಶುಭ ಯೋಗ. ಸೊ ಇಲ್ಲಿ ಒಂದು ಪಾಪ ಸಂಬಂಧಿ ಅಂದರೆ ಕುಜಗ್ರಹ ಜೊತೆ ಇರೋದೇ ಒಂದೇ ಒಂದು ಪಾಪ ಸಂಬಂಧ. ಇವನಿಗೆ ತಂದೆ ಇದ್ದಾರೆ, ತಂದೆ ಯೋಗ ಎಲ್ಲ ಇದೆ. ಅದಕ್ಕೆ ಸ್ವಲ್ಪ ಅನಾನುಕೂಲ ಇರೋದ್ರಿಂದ ಇವನು ಒಂದು ಸ್ವಲ್ಪ ಓದಾದ ಮೇಲೆ ತಂದೆಯಿಂದ ಓದಿನ ರೀತಿಯ ಬೇರೆ ದೂರ ಹೋದ. ತಂದೆಯ ಪೂರ್ತಿ ಬ್ಲೆಸ್ಸಿಂಗ್ ಇಲ್ಲ. ತಂದೆ ಇದ್ದಾರೆ, ಹೋಗಿ ಬರ್ತಾನೆ, ತಂದೆಯನ್ನು ನೋಡ್ಕೊಂಡು ಬರ್ತಾನೆ. ತಂದೆ ಹತ್ರನೇ ಇರುವಂಥ ಭಾಗ್ಯ ಇಲ್ಲ. ಇನ್ನು 3ನೇ ಜಾತಕ ಇವರ ಮಗನ ಜಾತಕ ನೋಡಿ. ಇದು ನವಮ ಸ್ಥಾನ. ನವಮ ಸ್ಥಾನಕ್ಕೆ ಶುಭಗ್ರಹ ದೃಷ್ಟಿ ಇದೆ. ಸೊ ವಾತಾವರಣ ಚೆನ್ನಾಗಿದೆ. ನವಮಕಾರಕ ಆದಂಥ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ. ಈ 3ರಲ್ಲೂ ಅಬ್ಸರ್ವ್ ಮಾಡಿ. ಸೂರ್ಯ ಇಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ, ಇಲ್ಲಿ ದಿಗ್ಬಲನಾಗಿದ್ದಾನೆ, ಇಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ವಂಶ ಹೆಂಗೆ ಮುಂದುವರಿಯುತ್ತೆ ಅಂತಂಬೋದು ಸೂರ್ಯನ ನೋಡಿ ತಿಳ್ಕೊಳ್ಬೇಕು. ಇವರಿಗೆ ಈ ಒಂದು ಈ ಕಾರಕನಾದಂಥ ಪಿತೃಕಾರಕನಾದಂಥ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ. ಪ್ಲಸ್ ಪಿತೃಸ್ಥಾನಾಧಿಪತಿಯಾದಂಥ ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿದ್ದಾನೆ, ಶುಕ್ರನ ಜೊತೆಗಿದ್ದಾನೆ. ತನ್ನ ಒಂದು ಬುಧ ಕೇತು ಬಿಟ್ರೆ ಮಿತ ಎಲ್ಲರೂ ಕೂಡ ಮಿತ್ರರೇ ಆಗ್ತಾರೆ ಕುಜನಿಗೆ. ಶನಿ ದೃಷ್ಟಿ, ರಾಹು ದೃಷ್ಟಿ ಇದೆ. ಸೊ ಇವನಿಗೆ ಇವನೇನ್ ಮಾಡ್ತಾನೆ? ಪಿತೃ ಸಂಬಂಧಪಟ್ಟ ಯೋಗ ಇದೆ, ತಂದೆ ಹತ್ರನೇ ಇರ್ತಾನೆ. ಆದರೆ ಪಾಪಗ್ರಹ ದೃಷ್ಟಿ ಇರೋದ್ರಿಂದ ಕೂಡ ವಿರೋಧಗಳು ಅದೆಲ್ಲ ಇರ್ತವೆ. ಆದರೆ ನವಮಾಧಿಪತಿ ಬಲಿಷ್ಠನಾಗಿರೋದ್ರಿಂದ, ಸ್ವಕ್ಷೇತ್ರದಲ್ಲಿರೋದ್ರಿಂದ ಸಂಸ್ಕಾರಗಳನ್ನು ಬಿಡೋದಿಲ್ಲ. ತಂದೆ ಕೂಡ ಸ್ವಲ್ಪ ವ್ಯತ್ಯಾಸ ಹಾಗೂ ಇರ್ಬೋದು, ಆದರೆ ಸಂಸ್ಕಾರಗಳನ್ನ ಬಿಡೋದಿಲ್ಲ. ನವಮ ಸ್ಥಾನ ಚೆನ್ನಾಗಿದೆ, ನವಮ ಕಾರಕ ಚೆನ್ನಾಗಿದ್ದಾನೆ, ನವಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಸೊ 3ರಲ್ಲಿ ಇಲ್ಲಿ ಮೊದಲ ತಂದೆಗೆ ಜಾತಕದಲ್ಲಿ ಮಾತ್ರ ತೊಂದರೆ ಇದೆ, ಅವರ ಮಗ ಮೊಮ್ಮಕ್ಕಳ ಜಾತಕದಲ್ಲಿ ಅನುಕೂಲವಾಗೇ ಇದೆ. ಯಾಕೆ ಇವ್ರದ್ದು ಅನುಕೂಲ ಆಯ್ತಂದ್ರೆ ಇವರಿಗೆ ಸಂಸ್ಕಾರ ಇರೋದ್ರಿಂದ. ಇವರಿಗೆ ತಂದೆ ಇಲ್ಲ, ಬಟ್ ಸಂಸ್ಕಾರ ಇರೋದ್ರಿಂದ ಅವ್ರ ಮಗನ ಚೆನ್ನಾಗಿ ನೋಡ್ಕೊಂಡ್ರು. ಇವನಿಗೂ ಸಂಸ್ಕಾರ ಇರೋದ್ರಿಂದ ಇವನ ಮಗನ ಇನ್ನೂ ಚೆನ್ನಾಗಿ ನೋಡ್ಕೊಂಡ. ನಿಮಗೆ ಸೂರ್ಯನಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ನೋಡಿ. ಸೂರ್ಯ ಇಲ್ಲಿ ಸ್ವಕ್ಷೇತ್ರದ ಇದೆ, ಇಲ್ಲಿ ದಿಗ್ಬಲ ಇದೆ, ಇಲ್ಲಿ ಉಚ್ಚ ಸ್ಥಾನ ಇದೆ. ಸೊ ಅವ್ರ ವಂಶದಲ್ಲಿ ಹಾಗೆ ಸಂಸ್ಕಾರ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸೊ ಈ ಥರ ನಾವು ಅಬ್ಸರ್ವ್ ಮಾಡಬೇಕು. ಕೇವಲ ಒಂದು ವಿಚಾರನ ನೋಡಿ ನಾವು ಒಂದೇ ಒಂದು ಯಾವುದೋ ಒಂದು ಗ್ರಹವನ್ನು ನೋಡಿ ಹೇಳೋಕ್ಕಾಗಲ್ಲ. ಈಗ ಒಂದೊಂದು ಎಕ್ಸಾಂಪಲ್ ನೋಡೋಣ. ಈ ಜಾತಕ ನೋಡಿ, ಇದು ಒಂದು ಎಕ್ಸಾಂಪಲ್ ಜಾತಕ, ಒಬ್ಬರ ಜಾತಕ. ಸೊ ಇವರಿಗೆ ಜಾತಕವನ್ನು ತೋರಿಸಿ ಇವರಿಗೆ ಪಿತೃದೋಷ ಇದೆ. ಇವರಿಗೆ 3 ಸಲ ನಾರಾಯಣ ಬಲಿ ಮಾಡಬೇಕು. ಹುಟ್ಟಿದಾಗ 1 ಸಲ, ಮತ್ತೆ ಇವರಿಗೆ ಮದುವೆ ಆಗೋ ಟೈಮಲ್ಲಿ 1 ಸಲ, ಮತ್ತೆ ಸಂತಾನ ಟೈಮಲ್ಲಿ 1 ಸಲ, 3 ಸಲ ನಾರಾಯಣ ಬಲಿ ಮಾಡಬೇಕು ಅಂತ ಹೇಳಿದೆ. ಸೊ ಮತ್ತೆ ಫಸ್ಟ್ ನಾವೇನು ಮಾಡಬೇಕು? ತಿಳ್ಕೊಳ್ಬೇಕು. ನಾರಾಯಣ ಬಲಿ ಯಾಕೆ ಮಾಡ್ತಾರೆ ಅದು ತಿಳ್ಕೊಳ್ಬೇಕು. ವೆದರ್ ಇಟ್ ಈಸ್ ನೆಸೆಸರಿ ಆರ್ ನಾಟ್. ಜಾತಕ ಸಿಂಪ್ಟಮ್ಸು ಅದೆಲ್ಲ ಕೂಡ ಚೆಕ್ ಮಾಡಬೇಕು. ಸೊ ನಾರಾಯಣ ಬಲಿ ಯೂಶ್ವಲಿ ಯಾಕೆ ಮಾಡ್ತಾರೆ ಅಂತಂದರೆ, ಅಕಾಲ ಮೃತ್ಯುವನ್ನು ಹೊಂದಿದರೆ, ಅಪಘಾತವನ್ನು ಹೊಂದಿದರೆ, ಆತ್ಮಹತ್ಯೆಯನ್ನು ಮಾಡಿಕೊಂಡರೆ, ತಂದೆಯಾದವನಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಆವಾಗ ಏನಾಗ್ತದೆ? ನಾರಾಯಣ ಬಲಿ ಮಾಡ್ತಾರೆ. ಸೊ ನೋಡಿ, ಆತ್ಮಹತ್ಯೆ ಯಾವಾಗ ಮಾಡಿಕೊಳ್ತಾರೆ? ಅವನಿಗೆ ಆ ಥರ ತೊಂದರೆ ಏನು ಬರುತ್ತೆ? ಮಕ್ಕಳಾಗಲಿ ಹೆಂಡತಿ ಆಗಲಿ ಸರಿಯಾಗಿ ತನಗೆ ಅನುಕೂಲವಾಗಿಲ್ಲದೇ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಸಮಾಜ ತುಂಬ ಪ್ರೆಷರ್ ಮಾಡಿ ತಂದೆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ, ಸಮಾಜದ ತೊಂದರೆ ಯಾಕೆ ಮಾಡ್ತಾನೆ? ರೈಟ್ ವೇಲಿರೋನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಸಮಾಜಕ್ಕೆ ಏನಾದರೂ ಕೇಡು ಬಗದೋನು ಭಯದಿಂದ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೆಯದಲ್ಲ, ಕೆಟ್ಟ ವಿಚಾರ. ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಸೊ ಆ ಥರ ಆತ್ಮಹತ್ಯೆ ಮಾಡಿಕೊಂಡಾಗ ಆ ಥರ ಕೆಟ್ಟದಾಗಿ ಆತ್ಮಹತ್ಯೆ ಮಾಡಿಕೊಂಡವನು ಮಗನಿಗೆ ಒಳ್ಳೆಯ ಸಂಸ್ಕಾರ ಕೊಡೋದಿಲ್ಲ. ಸೊ ಯೂಶ್ವಲಿ ಈ ಪಿತೃದೋಷದಲ್ಲಿ ಸಿಗಾಕ್ಬೋದು.
ಅಪಘಾತ ಯಾವಾಗ ಆಗುತ್ತಂದರೆ ಭಗವಂತ ಇವನಿಂದ ಇನ್ನು ಪ್ರಯೋಜನ ಇಲ್ಲ, ಇವನಿಂದ ಇದ್ದಷ್ಟು ಜಾಸ್ತಿ ಕಷ್ಟ ಅಂತೇಳಿ ತೆಗೆದು ಬಿಡಬೇಕು ಅಂದಾಗ ಮತ್ತೆ ಅಪಘಾತಗಳು ಒಳಗಾಗ್ತವೆ. ಅದು ಹಿಂದಿನ ಜನ್ಮ ಲಾಂಗುವಿಟಿ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಆಯುಷ್ ಮುಗಿದೋಯ್ತು, ಇನ್ನು ಒಂದು ಕ್ಷಣ ಕೂಡ ಇವನಿಗೆ ಅವಕಾಶ ಇಲ್ಲ ಅಂದಾಗ ಆವಾಗ ಅಪಘಾತಗಳಾಗ್ತವೆ. ಆವಾಗೂ ನಾರಾಯಣ ಬಲಿ ಮಾಡ್ತೀವಿ. ಅಥವಾ ಸಂಸ್ಕಾರಗಳು ಸರಿಯಾಗಿ ನಡೆಯೋದಿಲ್ಲ. ಯಾಕೆಂದರೆ ಒಬ್ಬರು ಪಾಪ ತಂದೆ ಹೋಗಿರ್ತಾನೆ, ಅವ್ರ ತಂದೆಗೆ ಸಂಸ್ಕಾರ ಮಾಡಿರಲ್ಲ. ಯಾಕೆ ಮಾಡಿರಲ್ಲ? ಇವನಿಗೆ ಸಂಸ್ಕಾರ ಇರಲ್ಲ. ಯಾರಾದರೂ ಶ್ರಾದ್ದಗಳು ಮಾಡೋದು ಮರ್ತು ಹೋಗ್ಬಿಡೋದು, ಈ ಥರ ಇದ್ದರೆ ಅದು ಕೂಡ ಈ ಪಿತೃದೋಷಗಳಿಗೆ ಬರುತ್ತೆ. ಈ ಸಿಂಟಮ್ಸ್ ಇದೆಯಾ ಇಲ್ಲ ನೋಡ್ಕೊಳ್ಳಿ. ಮನೆಗೆ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ? ಯಾರಾದರೂ ಸಂಸ್ಕಾರಗಳು ಮಾಡದೆ ಬಿಟ್ಟುಬಿಟ್ಟಿದ್ದಾರಾ? ಸೊ ಈ ಥರ ಇದ್ದಾಗ ಮನೆ ಬಂದು ನೆಗೆಟಿವ್ ವಾತಾವರಣ, ಇಷ್ಟಕ್ಕೆ ಮುಂಚೆ ನಾವು ಚರ್ಚೆ ಮಾಡಿದಲ್ವ, ಆ ಥರ ಸಿಂಟಮ್ಸ್ ಇರುತ್ತೆ ಮನೆಗೆ ನೆಮ್ಮದಿ ಇಲ್ಲದೆ ಇರೋದು, ತಂದೆಗೆ ಸಂಸ್ಕಾರವಂತನೆ ಇಲ್ಲದೆ ಇರೋದು, ಪ್ರಾಮಾಣಿಕತೆ ಇಲ್ಲದೆ ಇರೋದು, ಮನೆಗೆ ಮಕ್ಕಳಿಗೆ ತಂದೆಗೆ ರಿಲೇಷನ್ಶಿಪ್ ಸರಿಯಾಗಿ ಇಲ್ಲದೆ ಇರೋದು, ತಂದೆ ಸಹಕಾರ ಯಾರಿಗೆ ಇಲ್ಲದೆ ಇರ್ತೀಯೋ ಅವರಿಗೆ ಪಿತೃದೋಷ ವಿಪರೀತವಾಗಿ. ಯಾಕೆಂದರೆ ತಂದೆ ಸಹಕಾರ ಇಲ್ಲ ಅಂದರೆ ಸಂಸ್ಕಾರ ಇಲ್ಲಿಂದ ಬರಬೇಕು. ತಂದೆ ಮಾಡಿದ್ದಾನೆ, ಇವನು ನಾ ಮಾಡಲ್ಲ ಅಂತ ಹೇಳ್ತಾನೆ. ತಂದೆ ನೀ ದೇವ್ರ ಪೂಜೆ ಮಾಡಬೇಕು, ಸಂಧ್ಯಾನ ಮಾಡಬೇಕು, ನಾನು ಮಾಡಲ್ಲ, ನೀ ಹೇಳಿದ್ ನಾನು ಯಾಕೆ ಮಾಡಬೇಕು ಅಂತ. ಸೊ ಆವಾಗ ಶತ್ರುಭಾವನೆ ಇದ್ರೂ ಕೂಡ ಬರುತ್ತೆ. ಸೊ ಹಾಗಾಗಿ ಈ ಜಾತಕವನ್ನು ನೀವು ಅಬ್ಸರ್ವ್ ಮಾಡಿ. ಲಗ್ನದಲ್ಲಿ ಶುಭಗ್ರಹ ಆದಂಥ ಗುರು ಇದ್ದಾನೆ. ಲಗ್ನದಲ್ಲಿ ಗುರು ಇದ್ದಾನೆ ಅಂತಂದ್ರೆ ಏನು? ಸಂಸ್ಕಾರ ಇದೆ ಅಂತ ಅರ್ಥ. ಯಾಕೆಂದ್ರೆ ಲಗ್ನದಲ್ಲಿದ್ರೆ ಆಟೋಮೆಟಿಕಲಿ ತ್ರಿಕೋಣ ಸ್ಥಾನಗಳನ್ನು ಗುರು ನೋಡ್ತಾನೆ. ಯಾಕೆಂದ್ರೆ ತ್ರಿಕೋಣ ದೃಷ್ಟಿಯೇ ಇರೋದು ಗುರುವಿಗೆ. ಲಗ್ನದಲ್ಲಿ ಗುರು ಇರೋದ್ರಿಂದ ಪಂಚಮ ಸ್ಥಾನವನ್ನು ನೋಡ್ತಾನೆ, ನವಮ ಸ್ಥಾನವನ್ನು ನೋಡ್ತಾನೆ. ಶುಭ ಸಂಬಂಧ ಬಂತು. ಸೊ ಮೂರತ್ತಕ್ಕೂ ಲಗ್ನ ತ್ರಿಕೋಣಗಳಿಗೆ ಶುಭ ಸಂಬಂಧ ಬಂದರೆ ಸಂಸ್ಕಾರ ಇದ್ದೇ ಇರುತ್ತೆ. ಸಂಸ್ಕಾರ ಇರಬೇಕಂದ್ರೆ ಯಾರಿಂದ ಬರಬೇಕು? ತಂದೆಯಿಂದನೇ ಬರಬೇಕಲ್ವ. ಸೊ ತಂದೆಯಿಂದ ಸಂಸ್ಕಾರ ಬರಬೇಕು ಅಂದರೆ ಫಸ್ಟ್ ತಂದೆಗೆ ಸಂಸ್ಕಾರ ಇರಬೇಕು. ಸೊ ತಂದೆಗೆ ಆಲ್ರೆಡಿ ಸಂಸ್ಕಾರ ಇದ್ದು, ಸಂಸ್ಕಾರ ಅಂತಂದರೆ ಪ್ರಾಮಾಣಿಕವಾಗಿರಬೇಕು, ಕೆಟ್ಟದ್ದನ್ನು ಮಾಡಬಾರ್ದು, ಒಳ್ಳೆಯದನ್ನೇ ಮಾಡಬೇಕು, ಈ ರೀತಿಯೇ ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಸಮಾಜದಲ್ಲಿ ಹೀಗೆ ಜೀವನ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಒಳ್ಳೆಯ ವಿಷಯ. ಆ ತಂದೆ ಇದ್ದಾನೆ ಅಂತಂದರೆ ಪಿತೃದೋಷಗಳಿಗೆ ಸಿಂಪ್ಟಮ್ಸ್ ಇಲ್ಲ. ಇಲ್ಲಿ ಪಿತೃಸ್ಥಾನದಲ್ಲಿ ರಾಹು ಮಾತ್ರವೇ ಇದ್ದಾನೆ. ಆ ಒಂದು ರಾಹು ಇರೋದರಿಂದ ಪಾಪ ಸಂಬಂಧ ಬಂದಿದೆ. ಅದಕ್ಕೋಸ್ಕರ ಈ ರಾಹು ಸಂಬಂಧ ಇದೆ. ಚಂದ್ರ ಬುಧ ಕೂಡ ಇದ್ದಾರೆ. ಬುಧ ಪಾಪಗ್ರಹಗಳ ಜೊತೆ ಇದ್ರೆ ಪಾಪಗ್ರಹ. ಚಂದ್ರ ಬಂದು ಸೂರ್ಯನ ಪಕ್ಕದಲ್ಲೇ ಇದ್ದಾನೆ, ಆದ ಕಾರಣ ಶುಭಗ್ರಹ ಆಗೋದಿಲ್ಲ. 3 ಪಾಪಗ್ರಹಗಳಿದೆ ಅಂತ ಅಂದುಕೊಳ್ಳೋಣ. ಇದ್ರೂ ಕೂಡ ಬುಧ ಚಂದ್ರ ಯಾರು ಕೂಡ ಸಹಜ ಪಾಪಗ್ರಹಗಳಲ್ಲ. ಅದು ಆಧಿಪತ್ಯ ಪಾಪಗ್ರಹಗಳು. ಸಹಜವಾಗಿ ನ್ಯಾಚುರಲ್ ಆಗಿ ಪಾಪಗ್ರಹ ಅಂದರೆ ಕುಜ, ಶನಿ, ಇವರು ಸಹಜ ಪಾಪಗ್ರಹ. ಚಂದ್ರ ಬುಧ ಆಧಿಪತ್ಯ ಪಾಪಗ್ರಹಗಳು. ಇವು ನೋಡಿ, ಆಧಿಪತ್ಯ ಪಾಪಗ್ರಹಗಳು ಕೂಡ ಅಲ್ಲ. ಚಂದ್ರಗಿರೋ ನಿಯಮ, ಬುಧಗಿರೋ ನಿಯಮ ಅಲ್ಲಿ ಅನ್ವಯ ಆಗ್ತದೆ ಅಷ್ಟೆ. ಆದರೂ ಗುರು ದೃಷ್ಟಿ ಇದೆ. ನವಮ ಸ್ಥಾನದಲ್ಲಿ ಗುರು ದೃಷ್ಟಿ ಇದೆ. ನವಮಾಧಿಪತಿಯಾದಂಥ ಕುಜ ಏಕಾದಶ ಸ್ಥಾನದಲ್ಲಿದ್ದಾನೆ. ಕುಜ ನೀಚ ಆಗಿಲ್ಲ, ಅಸ್ತಂಗತ ಆಗಿಲ್ಲ, ಪ್ಲಸ್ ದುಷ್ಟ ಸ್ಥಾನದಲ್ಲಿಲ್ಲ. ಮೇಯ್ನಾಗಿ ದುಷ್ಟ ಸ್ಥಾನದಲ್ಲಿಲ್ಲ. ಒಂದು ಶುಭಗ್ರಹ ಆದಂಥ ಶುಕ್ರನ ಜೊತೆ, ಒಂದು ಪಾಪಗ್ರಹ ಆದಂಥ ಶನಿ ಜೊತೆಗಿಲ್ಲ. ಬಟ್ ಪೂರ್ತಿ ಕೆಟ್ಟಿಲ್ಲ. ಶುಭ ಸಂಬಂಧ ಸ್ವಲ್ಪ ಕೂಡ ಇಲ್ಲದೆ ಇದ್ರೆ ಆವಾಗ ನೀವು ಪಿತೃದೋಷವಾಗಿ ಕನ್ಸಿಡರ್ ಮಾಡಬೇಕು. ಈಗ ಶುಭ ಸಂಬಂಧ ಇದೆ, ಯಾಕೆಂದ್ರೆ ನವಮ ಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ. ನವಮಾಧಿಪತಿಯಾದಂಥವನು ಶುಭಗ್ರಹ ಆದಂಥ ಶುಕ್ರನ ಜೊತೆಗಿದ್ದಾನೆ. ಸೊ ಇದು ಮೇನ್ ಶುಭ ಸಂಬಂಧ ಇರೋದ್ರಿಂದ ಇದು ಪಿತೃದೋಷದ ಕೆಳಗೆ ಆಸ್ಟ್ರಾಲಜಿಕಲಿ ಬರಲ್ಲ. ಇದರ ಜೊತೆ ಸಿಂಪ್ಟಮ್ಸ್ ನೀವು ಅಬ್ಸರ್ವ್ ಮಾಡಿ. ಇವ್ರ ಮನೆಗೆ ಹೇಗಿದೆ ವಾತಾವರಣ? ಯಾವಾಗೂ ಜಗಳ ಇದೆಯಾ? ತಂದೆಗೂ ಈ ಜಾತಕಸ್ಥನಿಗೂ ರಿಲೇಷನ್ಶಿಪ್ ಹೇಗಿದೆ ನೋಡಿ. ತಂದೆಗೂ ಈ ಜಾತಕಸ್ಥನಿಗೂ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ. ಅವ್ರೇನು ತಂದೆ ಪಾಪ ಮಗು ಅಂತ ಒದ್ದಾಡ್ತದೆ. ಸೊ ರಿಲೇಷನ್ಶಿಪ್ ಚೆನ್ನಾಗಿದೆ. ಅವರಿಬ್ಬರ ಮಧ್ಯೆ ವಿರೋಧ ಇಲ್ಲ, ಶತ್ರುಭಾವನೆ ಇಲ್ಲ. ಮನೆಗಳಲ್ಲಿ ಒಳ್ಳೆಯ ಸಂಸ್ಕಾರ ಹೇಳ್ಕೊಡುವಂಥ ಸ್ಥಾನದಲ್ಲಿ ತಂದೆ ಇಲ್ಲ. ಆ ಥರ ಏನೂ ಇಲ್ಲ. ಸಿಂಪ್ಟಮ್ಸ್ ಏನೂ ಇಲ್ಲ. ಓನ್ಲಿ ಇಂಡಿಕೇಶನ್. ಕೋವಿಡ್ ಪಾಸಿಟಿವ್ ಬಂದಿದೆ, ಬಟ್ ಸಿಂಪ್ಟಮ್ಸ್ ಇಲ್ಲ. ಆ ಪಾಸಿಟಿವ್ ಕೂಡ ಹೇಗೆ ಬಂದಿದೆ? ಇವತ್ತಿನ ದಿನ ಎಲ್ಲರಿಗೂ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲ ದುಡ್ಡು ಬೇಕು. ನೆಗೆಟಿವ್ ಅಂದರೆ ಹೆಂಗೆ ಬರುತ್ತೆ? ದುಡ್ಡು ಕೊಡೋದಿಲ್ಲ, 3 ತಿಂಗಳಿಂದ ಆದಾಯ ಇಲ್ಲ. ಅದಕ್ಕೇನು ಮಾಡೋಣ, ಒಂದು ಪಾಸಿಟಿವ್ ಅಂತ ಹಾಕ್ಬಿಡೋಣ. ಅವ್ರಿಗೆ ದುಡ್ಡು ಬರುತ್ತಷ್ಟೇ, ನಮ್ಮ ಶರೀರಕ್ಕೆ ಬಂದು ಏನು ತೊಂದರೆ ಇಲ್ಲ. ಹಾಗೆ ರಾಹು ಇರೋದ್ರಿಂದ, ಮತ್ತೆ ರಾಹು ಇದ್ದಾನಲ್ಲ, ಮತ್ತೆ ಏನಾಗ್ತದೆ? ರಾಹು ಮೋಹಕಾರಕ. ನವಮ ಸ್ಥಾನದಲ್ಲಿ ಮೋಹಕಾರಕವನ್ನು ಉಂಟು ಮಾಡ್ತಾನೆ. ಈಗ ಧರ್ಮಾಚರಣೆ ಅಂತಿದಲ್ವ, ಧರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ
ಮನೆಗೆ ಆಚರಣೆಗಳೆಲ್ಲ ನಡೀತಾ ಇದ್ರೂ ಕೂಡ ಈ ವ್ಯಕ್ತಿಗೆ ಆ ಆಚರಣೆಗಳ ಮೇಲೆ ಆಸಕ್ತಿ ಇರದೇ ಇರ್ಬೋದು. ಆದರೆ ಗುರುದೃಷ್ಟಿ ಇರೋದ್ರಿಂದ ಖಂಡಿತ ಇರುತ್ತೆ. ಆದರೆ ನಾಮ ಮಾತ್ರವಾಗಿರ್ಬೋದು, ಅವರಿಗಾಗಿ ಅವರು ಒಳಗಿಂದ ಇದು ಮಾಡಲೇಬೇಕು ಅಂತ ಅಂಬೋದು ಏನಿರಲ್ಲ, ಬೈ ಫೋರ್ಸಿಂದ ಮಾಡ್ಬೋದು, ಸಮಾಜದ ಹಿತದೃಷ್ಟಿಯಿಂದ ಮಾಡ್ಬೋದು, ಅವರಿಗಾಗಿ ಅವ್ರಿಗೆ ಮಾಡಬೇಕು ಅಂತ ಅನಿಸದೇ ಇರ್ಬೋದು, ಸಮಾಜ ದೃಷ್ಟಿಯಿಂದ ಮಾಡ್ಬೋದು. ಸೊ ಈ ಥರ ಸಿಂಟಮ್ಸ್ ಇರುತ್ತೆ. ಸುಮ್ಮನೆ ಈ ಒಂದೇ ಒಂದು ದೋಷಕ್ಕೋಸ್ಕರ ರಾಹು ಒಂದು ನವಮ ಸ್ಥಾನದಲ್ಲಿದ್ದಾನೆ ಅಂತ ಒಂದು ಕಾರಣಕ್ಕಾಗಿ ಇದು ತುಂಬ ಪಿತೃದೋಷ ಇದೆ. ಓಕೆ, ಪಾಪಗ್ರಹವನ್ನು ಕನ್ಸಿಡರ್ ಮಾಡಿದ್ವಿ, ಚೆನ್ನಾಗಿದೆ, ಬಟ್ ಶುಭಗ್ರಹಗಳು ಕನ್ಸಿಡರ್ ಮಾಡಬೇಕಲ್ವಾ? ಶುಭಗ್ರಹ ಗುರು ನೋಡ್ತಾ ಇದೆ, ತ್ರಿಕೋಣ ಸ್ಥಾನಗಳು ಹೇಗಿದೆ ನೋಡಿ. ತುಂಬ ಪಿತೃಸ್ಥಾನ ದೋಷ ಇದ್ದವನು, ಎಕ್ಸ್ಟ್ರೀಮ್ ಲಿಮಿಟ್ ದೋಷ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಎಕ್ಸ್ಟ್ರೀಮ್ ಲಿಮಿಟ್ ಪಿತೃದೋಷ ಹೇಗಿರುತ್ತೆ ಅಂತಂದರೆ, ಪಿತೃಕಾರಕ ಆದಂಥ ಸೂರ್ಯ ನೀಚ ಸ್ಥಾನದಲ್ಲಿದ್ದು ಶುಭಗ್ರಹಗಳ ಸಂಬಂಧ ಇರದೇ ಇರುವುದು, ಪಿತೃಸ್ಥಾನದಲ್ಲಿ ಪಾಪಗ್ರಹಗಳಿದ್ದು ಶುಭಗ್ರಹಗಳ ಸಂಬಂಧ ಇರದೇ ಇರ್ಬೋದು, ತ್ರಿಕೋಣಾಧಿಪತಿಗಳು ಬಲಹೀನವಾಗಿರುವುದು, ಹೀಗಿದ್ದಾಗ ಪಿತೃದೋಷ. ಇಲ್ಲಿ ನೋಡಿ ಲಗ್ನಾಧಿಪತಿ ಹೇಗಿದ್ದಾನೆ ನೋಡಿ, ಲಗ್ನಾಧಿಪತಿ ದಶಮ, ದುಷ್ಟಸ್ಥಾನ ಸಂಬಂಧ ಇಲ್ಲ. ಮತ್ತೆ ಪಂಚಮಾಧಿಪತಿ ಲಗ್ನ, ದುಷ್ಟಸ್ಥಾನ ಸಂಬಂಧ ಇಲ್ಲ. ಮತ್ತೆ ಪಂಚಮಾಧಿಪತಿಯಾದಂಥ ಗುರು ಲಗ್ನ, ಲಗ್ನಾಧಿಪತಿಯಾದಂಥ ದಶಮ, ನವಮಾಧಿಪತಿಯಲ್ಲಿದ್ದಾನೆ ಏಕಾದಶ, ಎಲ್ಲಿ ಕೂಡ ದುಷ್ಟಗ್ರಹ ಸಂಬಂಧ ಬಂದಿಲ್ಲ. ಹಾಗಾಗಿ ಇದು ಪಿತೃದೋಷದ ಕೆಳಗೆ ಬರುವುದಿಲ್ಲ. ಬೇಕಾದರೆ ಈ ಜಾತಕಸ್ಥನಾದವನು ತಂದೆ ಹೇಳಿದ ಮಾತು ಕೇಳದೆ ಕೆಲವಿನ ಸಮಯದಲ್ಲಿ ಹಠ ಮಾಡಬಹುದು, ಮತ್ತೆ ಬಲವಂತವಾಗಿ ಮನೆಗಿರೋರು ಸಮಾಜದಲ್ಲಿರೋರು ಹಿಂಗೆ ಮಾಡಬಾರ್ದು ಅಂತ ಹೇಳೋದ್ರಿಂದ ಮತ್ತೆ ಅದು ಕನ್ವಿನ್ಸ್ ಆಗ್ಬೋದು. ಆ ರಾಹು ಇರೋದ್ರಿಂದ ಕೆಲವಿನ ತೊಂದರೆಗಳು ಇರುತ್ತೆ, ಬಟ್ ಪಿತೃದೋಷಗಳನ್ನು ಸ್ಟ್ರೆಸ್ ಮಾಡೋಷ್ಟು ತೊಂದರೆ ಅಲ್ಲ. ಹಾಗಾಗಿ ಇಲ್ಲಿ ನಾರಾಯಣ ಬಲಿ ಮಾಡಬೇಕೋ ಬೇಡವೋ, ನಾರಾಯಣ ಬಲಿ ಅಂತಂಬೋದು ಪಿತೃದೋಷಕ್ಕೆ ಕನ್ಸರ್ನ್ ಅಲ್ಲ. ಅಪಘಾತಗಳಿಂದ ಯಾರಾದರೂ ಒದ್ದಾಡಿದ್ರೆ, ಆತ್ಮಹತ್ಯೆಗಳು ಮಾಡಿಕೊಂಡ್ರೆ, ಅಥವಾ ಅಕಾಲ ಮೃತ್ಯು ಆದರೆ, ಮನೆಗೆ ಪೂರ ಸಂಸ್ಕಾರ ಇಲ್ಲದೆ ಸಂಸ್ಕಾರ ಭ್ರಷ್ಟತ್ವ ಆದರೆ, ಸಂಸ್ಕಾರ ಭ್ರಷ್ಟತ್ವ ಯಾವಾಗ ಆಗುತ್ತೆ ಅಂತಂದರೆ, ನಮ್ಮ ಹಿರಿಯರು ನಮ್ಮ ವಂಶದಲ್ಲಿ ಯಾರಾದರೂ ಒಬ್ಬರು ಒಳ್ಳೆ ಸಂಸ್ಕಾರ ಹೇಳಿಕೊಳ್ಳದೇ ಇದ್ದರೆ ಸಂಸ್ಕಾರ ಭ್ರಷ್ಟತ್ವ ಆಗ್ತದೆ. ಅವರು ಸಂಸ್ಕಾರ ಹೇಳಿಕೊಳ್ಳದೆ ಅವರೇನಾದರೂ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು. ಹಾಗೆ ಊಹಿಸೋದಷ್ಟೇ. ನಮಗೆ ಗೊತ್ತಿದ್ದು ನಮ್ಮ ತಾತ ಹೇಗಿದ್ದಾನೆ, ನಮ್ಮ ತಂದೆ ಹೇಗಿದ್ದಾನೆ ಗೊತ್ತಾಗ್ತದೆ. ಅವ್ರ ತಾತ ಹೇಗಿದ್ದಾರೆ ನಮಗೇನು ಗೊತ್ತಾಗ್ತದೆ? ಅವ್ರು ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೋ ಏನು ಗೊತ್ತಿಲ್ಲ. ಆ ಥರ ಇದ್ದಾಗ ಏನಾಗುತ್ತೆ, ನಮಗೆ ಸಂಸ್ಕಾರ ಬರಲ್ಲ. ಅವ್ರು ಸರಿಯಾಗಿ ಸಂಸ್ಕಾರ ಇಲ್ಲದೆ ಇದ್ರೆ ನಮಗೆ ಸಂಸ್ಕಾರ ಬರಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೆಟ್ಟ ಹಾದಿಲಿ ಹೋಗಿದ್ದಾನೆ ಅಂತ ಹೇಳಿ ಅವ್ರ ಮಗನಿಗೆ ಕೊಡಲ್ಲ, ಅವ್ರ ಮಗ ಹಿಂಗೆ ಹೈರಾರ್ಕಿ ಬರ್ತಾರೆ. ಹಾಗಾಗಿ ತೊಂದರೆ ಆಗ್ತದೆ. ಸೊ ಇಲ್ಲಿ ನಾರಾಯಣ ಬಲಿ ಅಂತಂಬುದು ಸ್ಪೆಸಿಫಿಕ್ ಆಗಿ ಪಿತೃದೋಷ ಕಾಣಿಸಿದ ತಕ್ಷಣ ಹೇಳೋದಲ್ಲ. ಡಾಕ್ಟರ್ ಆದವನು ಏನು ಜ್ವರ ಇದೆಯಾ, ಆಯಿತು ಕೋವಿಡ್ ಟೆಸ್ಟ್ ಮಾಡಿಸ್ಬಿಡಿ. ಸಿಂಪ್ಟಮ್ಸ್ ಇವಾಗೇನು ಕೇಳೋದಿಲ್ಲ. ಸ್ವಲ್ಪ ನೆಗಡಿ ಇದೆಯಾ, ಎದಕ್ಕನ್ನ ಒಳ್ಳೆಯದು ಕೋವಿಡ್, ನಮ್ಮ ಹಾಸ್ಪಿಟಲ್ ಹೊಸ್ತು ದಾಟಿದ್ರೆ ಸಾಕು ಕೋವಿಡ್ ಟೆಸ್ಟ್ ಮಾಡಿಸ್ಬಿಡಿ ಸಾಕು. ಯಾಕಂದ್ರೆ ಏನೋ ಸ್ವಲ್ಪ ಆದಾಯ ಬರ್ತದೆ ನಮಗೆ. ಪಾಸಿಟಿವ್ ಅಂತ ನೆಗೆಟಿವ್ ಅಂತ ಹೇಳಿದ್ರೆ ಬರೀ ಟೆಸ್ಟ್ ಫೀಸ್ ಬರುತ್ತೆ. ಪಾಸಿಟಿವ್ ಹೇಳಿದ್ರೆ ಟ್ಯಾಬ್ಲೆಟ್ಸು, ಬೆಡ್ ಚಾರ್ಜಸ್ಸು, PPE ಕಿಟ್ಗಳು, ಇದೆಲ್ಲ ಇಲ್ಲಿ ಇಷ್ಟು ಜನಕ್ಕೆ ಎಲ್ಲರಿಗೂ ಮುನ್ಸಿಪಾಲಿಟಿಯವ್ರಿಗೆ ಎಲ್ಲರೂ ಪ್ರತಿಯೊಬ್ಬರು ಜೀವನ ಮಾಡ್ತಾರೆ. ಈಗ ಪಾಸಿಟಿವ್ ನೆಗೆಟಿವ್ ಹೇಳಬೇಕಾದಂಬೋದು ಅವ್ರ ಪ್ರಾಮಾಣಿಕತೆ ಮೇಲೆ ಆಧಾರ ಪಟ್ಟಿರ್ತದೆ. ಎಲ್ಲ ಪ್ರಾಮಾಣಿಕತೆ ಇದ್ರೆ ಹೇಳಲ್ಲ, ಇಲ್ಲದ್ರೆ ಹೇಳ್ತಾರೆ. ನೆಗೆಟಿವ್ ಬಂದ್ರೂ ಪಾಸಿಟಿವ್ ಹೇಳ್ತಾರೆ. ಎಷ್ಟೋ ಜನಕ್ಕೆ ಟೆಸ್ಟ್ಗಳು ಮಾಡ್ದೇನೆ ಪಾಸಿಟಿವ್ ಹೇಳಿದವರಿದ್ದಾರೆ. ಹಾಗಾಗಿ ಇದು ಕರೆಕ್ಟ್ ವೇ ಅಲ್ಲ. ಸೊ ಇಲ್ಲಿ ಏನಂತಂದರೆ, ಬರೀ ನವಮ ಸ್ಥಾನದಲ್ಲಿ ರಾಹು ಇದ್ದಾನೆ ನಾರಾಯಣ ಬಲಿ ಮಾಡಿ, ಮನೆಗೆ ಸಿಂಟಮ್ಸ್ ಏನೂ ಇರಲ್ಲ ನಾರಾಯಣ ಬಲಿ ಮಾಡಿ, ಮನೆಗೆ ಕಷ್ಟ ಆಗ್ತಾ ಇದೆಯಾ, ಪಿತೃದೋಷ ಇದೆ, ಕಷ್ಟ ಆಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ. ಮದುವೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅವರವರ ಲಿಸ್ಟ್, ಡಿಸೈರ್ಡ್ ಲಿಸ್ಟ್. ಹೀಗೆ ಒಂಥರ ಒಂದು ಕೇಸ್ ಬಂತು, ಮನೆಗೆ ಮದುವೆ ಆಗ್ತಾ ಇಲ್ಲ ಸರಿ, ನಾರಾಯಣ ಬಲ ಮಾಡಿಸಿದ್ವಿ ಅಂತಂದು. ನಾರಾಯಣ ಬಲ ಮಾಡಿಸಿದ್ರಿ, ಯಾಕೆ ಮಾಡಿಸಿದ್ರಿ ಅಂತ ಕೇಳಿ, ನಾರಾಯಣ ಬಲ ಅಲ್ಲ ಇದು ಏನಂತಾರೆ ಅರ್ಕ ವಿವಾಹ, ರಂಭಾ ವಿವಾಹ, ಇದು ಈಗ ಜಾಸ್ತಿ ಬೆಂಗಳೂರಿನಲ್ಲಿ. ಅಂದರೆ ಒಂದು ಬಾಳೆ ಮರಕ್ಕೆ ಕೊಟ್ಟು ಮದುವೆ ಮಾಡೋದು, ಒಂದು ಮಡಿಕೆ ಕೊಟ್ಟು ಮದುವೆ ಮಾಡೋದು, ಮತ್ತು ಅದನ್ನು ಒಡೆದು ಬಿಡೋದು, ಇದೆಲ್ಲ ನಡೀತಾ ಇರುತ್ತೆ ಈಗ. ಈ ಕೋವಿಡ್ ಟೆಸ್ಟ್ಗಳಿದ್ದಂಗೆ ಇದು ನಡೀತಾ ಇದೆ. ಸೊ ಮದುವೆ ಆಗ್ಲದ್ದಕ್ಕೆ ಪಿತೃದೋಷಕ್ಕೆ ಸಂಬಂಧ ಏನು? ಜಾತಕದಲ್ಲಿ ಪಿತೃದೋಷ ಇರಬೇಕು. ಈ ಥರ ನಾವು ಹೇಳಿದಂಥ ಜಾತಕದಲ್ಲಿ ಸಿಂಪ್ಟಮ್ಸ್ ಇರಬೇಕು, ಮನೆಯಲ್ಲಿ ಸಿಂಪ್ಟಮ್ಸ್ ಇರಬೇಕು. ಮನೆಯಲ್ಲಿ ಎಲ್ಲರೂ ಆರಾಮಿದ್ದಾರೆ. ಯಾಕೆ ಮದುವೆ ಆಗ್ತಾ ಇಲ್ಲ ಅಂದರೆ ಇವ್ರ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ತಾ ಇಲ್ಲ. ಇವರಿಗೆ ಗೌರ್ಮೆಂಟ್ ಜಾಬಲ್ಲಿ ಇರೋನೇ ಬೇಕು, ಅವ್ರಿಗೆ ಅಪ್ಪ ಅಮ್ಮ ದೂರ ಇರಬೇಕು,
ಹೆಣ್ಣು ಮಕ್ಕಳ ಮನೆಗೆ ಇರಬಾರ್ದು, ಇದೆಲ್ಲ ರಿಕ್ವೈರ್ಡ್. ಈ ರಿಕ್ವೈರ್ಮೆಂಟ್ ಇದ್ದರೆ ಜಾತಕ ಚೆನ್ನಾಗಿರೋನಿಗೂ ಆಗಲ್ಲ ಮದುವೆ, ಚೆನ್ನಾಗಿಲ್ಲ ಧೋನಿಗಲ್ಲ. ಇದಕ್ಕೆ ಪಿತೃದೋಷ ಕಾರಣ ಅಲ್ಲ. ಸೊ ಹೀಗೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗ್ತದೆ, ವಿವೇಕ ಪ್ರಜ್ಞೆಯಿಂದ ನಾವು ಬಿಹೇವ್ ಮಾಡಬೇಕಾಗ್ತದೆ. ಜಾತಕದಲ್ಲೂ ಸಿಂಪ್ಟಮ್ ಇರಬೇಕು, ಸ್ಟ್ರಾಂಗ್ ಸಿಂಪ್ಟಮ್ ಇರಬೇಕು. ಸಣ್ಣ ಸಣ್ಣ ಸಿಂಪ್ಟಮ್ ಸರಿ ಹೋಗಲ್ಲ, ಬರೀ ನೆಗಡಿ ಇದ್ರೆ ಸರಿ ಹೋಗಲ್ಲ, ಸ್ಟ್ರಾಂಗ್ ಸಿಂಪ್ಟಮ್ ಇರಬೇಕು. ಇಲ್ಲಿ ಬರೀ ರಾಹು ಒಬ್ಬನೇ ಇದ್ದಾನೆ, ಅದು ಆ ಸಿಂಪ್ಟಮ್ ಸರಿ ಹೋಗಲ್ಲ. ಅದರಿಂದ ತಂದೆಗೆ ಸಂಬಂಧಪಟ್ಟದ ಕೆಲವಿನ ಅನಾನುಕೂಲಗಳು ಇರಬಹುದೇ ಆಗಲಿ, ಅದು ಸ್ಟ್ರಾಂಗ್ ರೀಸನ್ ಅಲ್ಲ. ಇಲ್ಲಿ ರೀಸನ್ ಇರಬೇಕು, ಪ್ಲಸ್ ಅವ್ರಿಗೆ ಆ ಫೀಲ್ ಆಗ್ತಾ ಇರ್ಬೇಕು ಸಿಂಪ್ಟಮ್ಸ್. ತಂದೆಯಿಂದ ಸಹಕಾರ ಇಲ್ಲ, ತಂದೆಯ ಮಗಳು ಜಗಳ, ವಿಪರೀತ, ಮನೆಗೆ ಯಾವ ಥರ ಧರ್ಮಾಚರಣೆ ಇಲ್ಲದೆ ಇರೋದು, ಈ ಥರ ನಡಿಬೇಕು. ಆವಾಗ ನೀವು ಅದನ್ನು ಪಿತೃದೋಷ ಅಂತ ಕನ್ಫರ್ಮ್ ಮಾಡಬೇಕು. ಇದೆಲ್ಲ ಯಾರು ಮಾಡ್ತಾನೆ? ಜ್ಯೋತಿಷ್ಯನಾದವನು ಇದೆಲ್ಲ ಮಾಡಬೇಕು. ಇಲ್ಲ ಬರೀ ರಾಹು ಇದ್ದಾನೆ, ಪಿತೃದೋಷ ಮಾಡಿಸ್ಬಿಡಿ, ನಮ್ಮ ಜನನೇ ಇದ್ದಾರೆ ಮಾಡಿಸ್ಕೊಡ್ತಾರೆ ಅಂತಂದರೆ ಬಿಸ್ನೆಸ್ ಇದೆ ಅಂತ ಅರ್ಥ. ಸೊ ಎಲ್ಲದಕ್ಕೂ ಎಲ್ಲದರ ಅವಶ್ಯಕತೆ ಇಲ್ಲ. ಇದು ಯಾರಾದರೂ ಹೇಳಿದ್ರು ಕೂಡ ಒಂದ್ಸಲ ನಾವು ಕ್ರಾಸ್ ಚೆಕ್ ಮಾಡಿ, ಇಲ್ಲ ಅವ್ರು ಯಾರು ಹೇಳಿದ್ದಾರೆ, ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್, ವೆದರ್ ಅವಶ್ಯಕತೆ ಇದೆಯಾ ನೋಡಿ. ಕೆಲವೊಮ್ಮೆ ಏನಾಗ್ತದೆ, ಕ್ವಿಕ್ ಫಿಕ್ಸ್ ಅಂತಾರೆ, ತಲೆಗೆ ತುಂಬಿಬಿಟ್ಟಿರ್ತಾರೆ ಪಿತೃದೋಷ ಇದೆ ಎಲ್ಲ ಜ್ಯೋತಿಷ್ಯರು. ಯಾಕಂದರೆ ನವಮ ಸ್ಥಾನದಲ್ಲಿ ರಾಹು ನೋಡಿದ ತಕ್ಷಣ ಎಲ್ಲರೂ ಅದೇ ಹೇಳ್ತಾರೆ. ಯಾವುದೋ ಒಂದು ಪುಸ್ತಕದಲ್ಲಿ ನವಮ ಸ್ಥಾನದಲ್ಲಿ ರಾಹು ಇದ್ರೆ ಪಿತೃದೋಷ ಅಂತ ಹೇಳಿರ್ತಾರೆ. ಅದನ್ನು ಎಲ್ಲರೂ ಬಾಯ್ಪಾಠ ಮಾಡಿಬಿಟ್ಟು ರಾಹು ಇದ್ದಾನ ಪಿತೃದೋಷ, ಬೇರೆದೆಲ್ಲ ಏನು ಚೆಕ್ ಮಾಡಲ್ಲ. ನೆಗಡಿ ಇದೆಯಾ, ಗ್ಯಾರಂಟಿ ಜ್ವರ ಬಂದ್ಬಿಟ್ಟಿದೆ, ನಿಂಗೆ ಏನೋ ತೊಂದರೆ ಇದೆ, ವೈರಸ್ ಇದೆ. ಈಗ ನಾವು ಹೋಗ್ತಾ ಯಾರಾದರೂ ಕೆಮ್ಮಿದ್ರೆ ನಾವೇನು ಮಾಡ್ತೀವಿ, ಅವನು ಕೋವಿಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಕೆಮ್ಮಿದ್ರೆ ಸಾಕು, ನಾವು ಹೆದರ್ಕೊಡ್ತೀವೋ ಇಲ್ಲ. ಈಗ ಬಾಂಬ್ ಬ್ಲಾಸ್ಟ್ ಮಾಡೋ ಕೆಲಸ ಇಲ್ಲ, ಮಾಸ್ಕ್ ಹಾಕೊಳ್ಳದೆ ಒಂದು ಸಣ್ಣ ಕ್ಲೋಸ್ಡ್ ರೂಮಲ್ಲಿ ಗಟ್ಟಿಯಾಗಿ ಒಂದು 4-5 ಸಲ ಕೆಮ್ಮು ಬಿಟ್ರೆ ಸಾಕು, ಅಲ್ಲಿ ಯಾರೂ ಇರಲ್ಲ. ಮತ್ತೆ ಅವನಿಗೆ ನಿಜವಾಗಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲದೆ ನಾವು ಫೀಲ್ ಆಗ್ತದೆ. ಇಲ್ಲಿ ಕೂಡ ಅಷ್ಟೇ, ಮನೆಗೆ ಆ ಥರ ಸಿಂಪ್ಟಮ್ ಇದೆಯಾ ಇಲ್ಲವಾ ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ ಮೇಲೆ ನೀವು ರೆಕಮೆಂಡ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾರಾಯಣ ಬರೀ ಮಾಡಿಸಬಾರ್ದು ಅಂತ ಹೇಳ್ತಾ ಇಲ್ಲ, ಆ ಸಿಂಪ್ಟಮ್ಸ್ ಇದೆಯಾ ಇಲ್ಲ ಅಂತ ನಾವು ನೋಡಿಕೊಳ್ಬೇಕು. ಇದು ಪಿತೃದೋಷ ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ. ಮುಖ್ಯವಾಗಿ ಸತ್ಸಂತಾನವು ಚೆನ್ನಾಗಿ ನಾವು ಪಡೆಯದೇ ಇದ್ದರೆ, ಮಕ್ಕಳನ್ನು ಒಳ್ಳೆಯ ಹಾದಿಯಲ್ಲಿ ಬೆಳೆಸದೇ ಇದ್ದರೆ, ನಮಗೆ ಮುಂದಿನ ಜನ್ಮದಲ್ಲಿ ನವಮ ಸ್ಥಾನ ಕೆಡ್ತದೆ. ಯಾಕೆಂದರೆ ನಾವು ಡ್ಯೂಟಿ ಫುಲ್ಫಿಲ್ ಮಾಡಿಲ್ಲಲ್ಲ, ತಂದೆಯಾಗಿ ನಾವು ಡ್ಯೂಟಿ ಫುಲ್ಫಿಲ್ ಮಾಡದಿದ್ದರೆ ನವಮ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ನೆಕ್ಸ್ಟ್ ಬರ್ತವೆ. ಆ ಥರ ನಾವು ಹಿಂದಿನ ಬರ್ತಲ್ಲಿ ಮಾಡಿಲ್ಲ, ಆದ ಕಾರಣ ಈ ಜನ್ಮದಲ್ಲಿ ನವಮ ಸ್ಥಾನ ಡಿಸ್ಟರ್ಬ್ ಆಗಿರ್ಬೋದು. ಏನಾಗ್ತದೆ, ನವಮ ಸ್ಥಾನ ಡಿಸ್ಟರ್ಬ್ ಆದರೆ ಮನೆಗೆ ನೆಮ್ಮದಿ ಇರಲ್ಲ. ಮೇನ್ ಸಿಂಪ್ಟಮ್ ಅದೇ, ಮನೆಗೆ ನೆಮ್ಮದಿ ಇರಲ್ಲ, ಸತ್ಸಂತಾನ. ಯಾಕೆಂದರೆ ಫಸ್ಟು ತಂದೆ ಸರಿ ಇಲ್ಲಿದ್ರೆ ಮಗ ಮಾತು ಕೇಳಲ್ಲ. ಯಾಕೆಂದರೆ ಅದರ ಎಫೆಕ್ಟ್ 5ನೇ ಮನೆಗೆ ತೋರಿಸ್ತದೆ. ಮಗ ಮಾತು ಕೇಳದೇ ಇಲ್ಲ ಅಂತ ಅಂದ್ಕೊಡಿ, ಆವಾಗ ಅದು ಸಿಂಪ್ಟಮ್. ಸೊ ಇದು ಹೀಗೆ ವಿಚಕ್ಷಣೆಯಿಂದ ನಾವು ನೋಡಬೇಕಾಗ್ತದೆ. ಸೊ ಇದು ಪಿತೃ ಸಂಬಂಧಪಟ್ಟದ್ದು. ಈಗ ಪಿತೃಶ್ರಾದ್ದಗಳು, ಕಾಲಶ್ರಾದ್ದಗಳು ಇವೆಲ್ಲ ಕೂಡ ನಾವು ಮಾಡಬೇಕಾದ ಕರ್ತವ್ಯ, ಅದನ್ನು ಬಿಡೋಂಗಿಲ್ಲ. ಅದಕ್ಕೆ ಡೈರೆಕ್ಟ್ ಇದು ಮಾಡಲೇಬೇಕು, ಇದು ಮಾಡಿದ್ರೇ ನಮ್ಗೆ ಈ ಥರ ಅಂತಂದರೆ ಅದು ಮಾಡಲೇಬೇಕು. ಒಂದು ವೇಳೆ ನೀವು ಕಾಲಶ್ರಾದ್ದ ಮಾಡದೇ ಇದ್ದರೂ ಕೂಡ ನಿಮಗೆ ಮನೆಗೆ ಏನೂ ತೊಂದರೆ ಆಗಲ್ಲ. ಈಗ ನಮಗೆ ಮಳೆ ಕೊಡೋದು ಯಾರು? ಇಂದ್ರಾದಿ ದೇವತೆಗಳು. ನಾವು ಇಂದ್ರ ಅಂತರ್ಯಾಮಿ ಆದಂಥ ಭಗವಂತಗೆ ನಮಸ್ಕಾರ ಮಾಡದೇ ಇದ್ರೂ ಕೂಡ ಮಳೆ ಬರ್ತಾ ಇದಲ್ವ? ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನಮ್ಮ ಕರ್ತವ್ಯ, ಮನುಷ್ಯ ಕರ್ತವ್ಯ ನಾವು ಮಾಡೋದು. ಇಲ್ಲಿ ನಮ್ಮ ಕರ್ತವ್ಯ ಏನು? ಮಕ್ಕಳನ್ನು ಸರಿಯಾಗಿ ಬೆಳೆಸ್ಕೊಂಡು ಮುಂದುವರಿಯೋದು ನಮ್ಮ ಕರ್ತವ್ಯ. ಪ್ಲಸ್ ಪಿತೃದೇವತೆಗಳು ನಮಗೆ ಅವಕಾಶ ಕೊಟ್ಟಿದ್ದಾರೆ, ಆದ ಕಾರಣ ಅವ್ರಿಗೊಂದು ನಮಸ್ಕಾರದ ರೂಪವಾಗಿ ಶ್ರಾದ್ದಾದಿಗಳು, ಸಂಕಲ್ಪಗಳು, ಪಕ್ಷಗಳು ಇದೆಲ್ಲ ಮಾಡ್ತೀವಿ ಹಿತದೃಷ್ಟಿಯಿಂದ. ರಿಕ್ವೆಸ್ಟ್ ಅಷ್ಟೇ. ಅದು ಮಾಡದೇ ಇದ್ರೆ ಏನೋ ಅನಾಹುತ ಆಗೋಗುತ್ತೆ ಅಂದ್ರೆ ಏನೂ ಆಗಲ್ಲ, ಸಂಸ್ಕಾರ ಹಾಳಾಗತ್ತೆ ಅಷ್ಟೇ. ಇಲ್ಲ ಪಿತೃಪಕ್ಷ ಮಾಡದೇ ಇದ್ರೆ ಏನೋ ಆಗೋಗುತ್ತಂತ ಆಚಾರ್ಯ. ಕೋವಿಡ್ ಅಲ್ವಾ, ಇನ್ನೊಂದು ಪ್ರಶ್ನೆ, ಕೋವಿಡ್ ಅಲ್ಲ ಆಚಾರ್ಯ, ಮಠಕ್ಕೆ ಹೋಗೋಕೆ ಭಯ ಆಗ್ತಾ ಇದೆ, ಮನೆಗೆ ಕಷ್ಟ, ಯಾರೂ ಬರ್ತಾ ಇಲ್ಲ, ಶ್ರಾದ್ದ ಮಾಡಬೇಕು, ಮಾಡೋಕ್ಕಾಗ್ತಾ ಇಲ್ಲ. ಒಂದು ವೇಳೆ ಮಾಡದೆ ಮನೆಗೆ ಒಂದು ಸಂಕಲ್ಪಕ್ಕೂ ಮಾಡಿಬಿಡ್ತೀವಿ, ಅಥವಾ ಯಾರಿಗಾದ್ರೂ ಸ್ವಯಂ ಪಾಕ ಕೊಟ್ಬಿಡ್ತೀವಿ, ಏನಾದರೂ ದೋಷ ಆಗ್ತದ? ಆಚಾರ್ಯನ ಕೇಳಿದ್ವಿ, ತುಂಬ ಕಷ್ಟ ಆಗ್ತದೆ, ಮನೆಗೆ ನೆಮ್ಮದಿ ಇರಲ್ಲ ಅಂತ ಹೇಳಿ, ಏನೂ ಆಗಲ್ಲ. ಆ ಥರ ನಮ್ಮ ಮನಸ್ಸಿನಲ್ಲಿ ಹಿತದೃಷ್ಟಿಯಿಂದ ಪಿತೃದೇವತೆಗಳಿಗೆ ನಮಸ್ಕಾರ ಮಾಡಿದರೂ ಸಾಕು. ಅನಾನುಕೂಲ ಇದ್ದಾಗ ಯಾರೇನು ಮಾಡೋಕ್ಕೂ ಆಗಲ್ಲ, ಅನುಕೂಲ ಇದ್ದಾಗ ಮಾಡಿದರೆ ಸಂಸ್ಕಾರ ಬೆಳೆಯುತ್ತೆ. ನಮ್ಮ ಮುಂದಿನ ಜನ ಕೂಡ ಏನು ಮಾಡ್ತಾರೆ, ತಂದೆಯಾದವರು ಚೆನ್ನಾಗಿ ನಮ್ಮ ತಂದೆ ಇದೆಲ್ಲ ಮಾಡ್ತಾ ಇದ್ರು, ಅದಕ್ಕೆ ನಾನೂ ಮಾಡಬೇಕು ಅಂತ ಅನ್ಸುತ್ತೆ. ತಂದೆ ಪಿತೃದೇವತೆಗಳು ನಮಸ್ಕಾರ ಮಾಡಿದ್ರೆ ನಾನು ಮಾಡಬೇಕು, ಅವರು ನಮಗಿದೆಲ್ಲ ಅವಕಾಶ ಕೊಟ್ಟಿದ್ದಾರಲ್ಲ ಅಂತ ಒಂದು ಕೃತಜ್ಞತೆಯಿಂದ ನಾವು ಮಾಡೋದಷ್ಟೇ. ಸೊ ಹಾಗಾಗಿ ಇದು ಯಾಕಂದರೆ ದೇವತೆಗಳು ಯಾವಾಗಲೂ ಕೂಡ ನಮ್ಮನ್ನು ರಿವೆಂಜ್ ತಗೊಳ್ಳಲ್ಲ, ಫಸ್ಟು ಅದು ತಿಳ್ಕೊಬೇಕು. ಪಿತೃದೇವತೆಗಳು ನಮ್ಮ ಮೇಲೆ ರಿವೆಂಜ್ ತಗೊಳ್ಳಲ್ಲ. ಯಾವಾಗ ದೋಷ ಆಗ್ತದೆ, ನಾವು ಮುಂದೆ ನಮ್ಮ ಕರ್ತವ್ಯಗಳು ನಾವು ಮಾಡದೇ ಇದ್ರೆ ದೋಷ ಆಗ್ತದೆ. ಶ್ರಾದ್ದಾದಿಗಳು ಮಾಡೋದು ಕರ್ತವ್ಯವೇ, ಆದರೆ ಅನಾನುಕೂಲ ಇದ್ದಾಗಲ್ಲ.
ಇಲ್ಲಿ ನಿಜವಾಗಿಯೂ ಕರ್ತವ್ಯ ಏನು ಅಂತಂದರೆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಸಂಸ್ಕಾರವನ್ನು ಕೊಡೋದು ಕರ್ತವ್ಯ. ಅದು ಮಾಡಿದೊಂದು ಗ್ಯಾರಂಟಿ ಶ್ರಾದ್ದಾದಿ ವಿಧಿಗಳು ಮಾಡೇ ಮಾಡ್ತಾರೆ, ಮೇಯ್ನ್ ಮಾಡಬೇಕಾದ. ಸೊ ಇದು ಇವತ್ತಿನ ಒಂದು ಪಾಠದ ಎಷ್ಟೋ ಜನ ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ನಿವೃತ್ತಿಗೋಸ್ಕರ ಈ ಪಾಠವನ್ನು, ಈ ಪಿತೃಪಕ್ಷಗಳ ಪುರಸ್ಕಾರವನ್ನು ಮಾಡಿಕೊಂಡು ಹೇಳಿದ್ದಾಯಿತು. ಇದರಲ್ಲಿ ನಿಮಗೇನಾದರೂ ಸಂಶಯಗಳಿದ್ದರೆ ನೀವು ಒಂದು 5 ನಿಮಿಷದ ಕಾಲ ಕೇಳಬಹುದು.